ಎಸ್ ಮೇಡಮ್. ಮಾತಾಡಿ ಯಾರಿದೆ ಮಾತಾಡಿ. ನಮಸ್ತೆ ಎಲ್ಲರಿಗೂ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ಎಲ್ಲರನ್ನು. ಸರ್ ಈ ಕ್ಲಾಸಿಗೆ ಕನೆಕ್ಟ್ ಆಗ್ತಾರೆ. ಸೊ ಅವ್ರು ಬರೋವರೆಗೂ ನಾನು ಸ್ವಲ್ಪ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ. ಫೈನ್ ಸರ್. ಇಂಟರ್ನೆಟ್ ಸ್ಟೇಬಲ್ ಇದೆನಾ? ಇದೆ ಮೇಡಮ್. ಬ್ರೇಕ್ ಕಡೆ ಆಗ್ತಾ ಸದ್ಯಕ್ಕೆ ಬ್ರೇಕ್ ಆಗ್ತಾ ಇಲ್ಲ, ಮಾತಾಡಿ. ಹೌದಾ? ಓಕೆ ಸರ್, ಕೇಳೋಣ. ಸೊ ಈಗ ನಡೀತಾ ಇದೆ ಪ್ರಾಕ್ಟೀಸ್. ಸೊ TM ಆಫ್ಲೈನ್ ಅವರು ಇದ್ದಾರೆ. ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಸರ್. ಓಕೆ, ಲತಾ. ನಮಸ್ತೆ ಸರ್. ಓಕೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ? ನಮಸ್ತೆ. ನಿಮ್ ವಾಯ್ಸ್ ಕೇಳಿಸ್ತಾ ಇದೆ, ಡಿಸ್ಟರ್ಬೆನ್ಸ್ ಇದ್ದಂಗಿದೆ. ಸರ್ ನನ್ನ ಕಡೆಯಿಂದ ಡಿಸ್ಟರ್ಬೆನ್ಸ್ ಇದೆಯಾ ವಾಯ್ಸ್? ಹೊರಗಡೆ ಹಿಂಭಾಗದಲ್ಲಿ ಏನಾದ್ರು ಹಿಂದೆ ಮಾತಾಡ್ತಾ ಇರೋ ತರ ಕೇಳಿಸ್ತಾ ಇದೆ. ಕರೆಕ್ಟ್. ಒಂದ್ ನಿಮಿಷ ಸರ್. ಬೇರೆಯವರೆಲ್ಲ ಮ್ಯೂಟ್ ಆಗಿದ್ದಾರೆ, ಆಲ್ಮೋಸ್ಟ್ ಯಾರು ಅನ್ಮ್ಯೂಟ್ ಆಗಿಲ್ಲ. ಹೇಳಿ ಲತಾ ಮ್ಯಾಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಹೇಗ್ ನಡೀತಾ ಇದೆ ಪ್ರಾಕ್ಟೀಸ್ ಎಲ್ಲ? ಈಗ TM ಜಾಯ್ನ್ ಆಗಿದ್ದೀನಿ ಮೇಡಮ್. TM ಆನ್ಲೈನ್ ಈಗ 15th ಇಂದ ಶುರು ಆಗುತ್ತಲ್ಲ ಅದ? ಏನಿಲ್ಲ ಮೇಡಮ್, ಮಕ್ಕಳಿಗೆ ಇದನ್ನ ತುಂಬಾ ಕೋಲ್ಡ್ ಕಾಫ್ ಇದೆ. ನಾನು ಸರ್ ಹೇಳ್ದ ನಮ್ಮದು ಕಲರ್ಸ್ ಮತ್ತೆ ಶುಂಠಿ ಎಲ್ಲ ಹಾಕ್ತಾ ಇದೀನಿ, ಬಟ್ ಕಡಿಮೆ ಆಗ್ತಾ ಇಲ್ಲ ಅವ್ರಿಗೆ. ಕನ್ಫರ್ಮ್ ಇದೆ? 10 years, ಒಬ್ಬ 5 years. ಇಬ್ರಿಗೂನು? ಇಬ್ರಿಗೂ ಮೇಡಮ್ ಸೇಮ್. ಇಬ್ರಿಗೂ ಸೇಮ್ ಕಫ. ಇವನಿಗೆ ನೆಬ್ಲೈಜೇಷನ್, ಈ ವೆದರ್ ಬಂದ್ರೆ ನೆಬ್ಲೈಜೇಷನ್ ಬೇಕೇ ಬೇಕು. ಬಟ್ ನಾನು ಸರ್ದೆಲ್ಲ ಮಾಡ್ತಾ ಇದ್ದೀನಿ, ಅದರಿಂದ ನೆಬ್ಲೈಜೇಷನ್ ಇಲ್ಲ. ಬಟ್ ಹೋಗ್ತಾ ಇಲ್ಲ, ಕಾಫು ಕೆಮ್ತನ ಇರುತ್ತೆ, ಸುಮ್ನೆ ಕಫ ಬರ್ತಾನೆ ಇರುತ್ತೆ ಮೇಡಮ್. ಇವನು 10 years, ಇವ್ನು 5 years. ಬಟ್ ಇವನಿಗಂತೂ ಈ ವೆದರ್ ನೆಬ್ಲೈಜೇಷನ್ ಕೊಡ್ಲೇಬೇಕಿತ್ತು, ಬಟ್ ನೆಬ್ಲೈಜೇಷನ್ ಈಗ ಕೊಡ್ತಾ ಇಲ್ಲ. ಸರ್ ಹೇಳ್ದನ್ನೆಲ್ಲ ಮಾಡ್ತಾ ಇದೀನಿ, ಬಟ್ ಕಡಿಮೆ ಆಗ್ತಾ ಇಲ್ಲ ಅವ್ರಿಗೆ. ತುಂಬಾ ಕಫ ಬರುತ್ತಾ? ಮೇಡಮ್, ಕಫ ಮೂಗಲ್ಲಿ ಬರ್ತಾನೆ ಇರುತ್ತೆ ಯಾವಾಗ್ಲೂ. ರನ್ನಿಂಗ್ ನೋಸು ಇದೆ? ರನ್ನಿಂಗ್ ನೋಸು ಇದೆ. ಎಲ್ಲೋ ಇದೆನಾ ವೈಟ್ ಇದೆನಾ? ಅಂದ್ರೆ ವಾಟರಿ ಬರುತ್ತಾ, ಯೆಲ್ಲೋ ಕಲರ್ ಬರುತ್ತಾ? ವೈಟ್ ಇದೆ ಮೇಡಮ್. ವೆದರ್ ಇಂಪ್ಯಾಕ್ಟ್ ಅಂದ್ರೆ ಈ ಚಳಿ ವೆದರ್ಗೆ ಕಿವಿ ಅಥವಾ ನೋಸ್ ಅಲ್ಲಿ ಕಿವಿ ನೋವು ಬರ್ತಾ ಇರುತ್ತೆ ಅಂತಾರೆ ಇಬ್ರುನು. ಅದೇ ಈ ಮಕ್ಕಳಿಗೆ ಮೇಡಮ್ ತುಂಬಾ ಹೊಟ್ಟೆ ನೋವು ಅಂತ ಇರ್ತಾನೆ ಮೇಡಮ್, ತುಂಬಾ ಹೊಟ್ಟೆ ನೋವು ಅಂತ ಇರ್ತಾನೆ ದೊಡ್ಡವನು. ಸರ್ ಹೇಳಿದ್ರು ಇಲ್ಲಿ ಬ್ಲಾಕ್ ಅದೆಲ್ಲ ಹಾಕ್ತಾ ಇದೀನಿ. ನೀವೇನೇನ್ ಮಾಡಿದೀರಾ ಮಗುಗೆ? ಏನೇನ್ ಥೆರಪಿ ಮಾಡಿದೀರಾ? ಕಲರ್ ಥೆರಪಿ ಮೇಡಮ್. ಇಲ್ಲಿ ರೆಡ್ ಮತ್ತೆ ಸ್ಕೈ ಬ್ಲೂ, ಆಮೇಲೆ ಹಸೆ ಶುಂಠಿ, ಹೊಟ್ಟೆ ನೋವಿಗೆ ಬ್ಲಾಕ್, ಸ್ಟಮಕ್ ರಿಫ್ಲೆಕ್ಸಿಗೆ ಬ್ಲಾಕ್ ಎಲ್ಲ ಹಾಕಿದೀನಿ. ಆದ್ರೂ ಕಡಿಮೆ ಆಗಿಲ್ಲ ಅವನಿಗೆ ಹೊಟ್ಟೆ ನೋವು. ಆಮೇಲೆ ಇನ್ ಕೇಸ್ ಜಂತು ಏನಾರ ಆಗಿರ್ಬೋದೇನೋ ಅಂತ ಹೇಳಿ ಇಲ್ಲಿ ಬ್ಲಾಕ್ ಹಾಕಿದೆ, 2 ಕೈ ಬೆರಳು ಸಂದಿ ಅಲ್ಲಿಗೆ. ಓಕೆ, ಈಗ ನಾನು ಹೇಳ್ತೀನಿ. ಇಲ್ಲಿ ಬ್ಲಾಕ್ ಹಾಕಿ, ಲೆಫ್ಟ್ ಹ್ಯಾಂಡ್ ಸ್ಟಮಕ್ ರಿಫ್ಲೆಕ್ಸ್ ಸುಜೋಕೋ ಪ್ರಕಾರ. ಓಕೆ ಮೇಡಮ್. ಇಲ್ಲಿ ಬ್ಲಾಕ್ ಹಾಕಿ. ಓಕೆ. ಇದು ಇನ್ಫೆಕ್ಷನ್ ಕ್ಲಿಯರ್ ಮಾಡಕ್ಕೆ ಸ್ಟಮಕ್ ಅಲ್ಲಿ. ಮೇಡಮ್, ಸರ್ 2 days ಬ್ಲಾಕ್, 2 days ಸ್ಕೈ ಬ್ಲೂ ಹೇಳಿದ್ರಲ್ಲ, ಅದ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದೆ. ಹೇಳ್ತೀನಿ. ಇಲ್ಲಿ ಬ್ಲಾಕ್ ಹಾಕಿ. ಓಕೆ. ಇದು ಸ್ಟಮಕ್ ಜಾಯಿಂಟ್. ಓಕೆ. ಇಲ್ಲಿ ಸ್ಕೈ ಬ್ಲೂ ರಿಂಗ್ ಹಾಕಿ. ಓಕೆ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಪ್ರಕಾರ ಇದು ಸ್ಟಮಕ್ ಜಾಯಿಂಟ್. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಫಸ್ಟ್ ಒನ್ ವಾತ, ಫುಲ್ ರಿಂಗು ಸ್ಕೈ ಬ್ಲೂ. ಸೊ ಇನ್ಫೆಕ್ಷನ್ ಅದೇ ಸ್ಟಮಕ್ ರಿಫ್ಲೆಕ್ಸ್ ನಾನು ಸುಜೋಕೋ ಥೆರಪಿನಲ್ಲಿ ಇಲ್ಲಿ ಇನ್ಫೆಕ್ಷನ್ ಕ್ಲಿಯರ್ ಮಾಡಕ್ಕೆ ಬ್ಲಾಕ್ ಹಾಕಿಸ್ತಾ ಇದ್ದೀನಿ. ಸೊ ಅವನಿಗೆ ಹಸಿವು ಕೂಡ ಇದಾಗಬಾರ್ದಲ್ವಾ?
ಸೊ ಅದಕ್ಕೆ ಇಲ್ಲಿ ಸ್ಟಮಕ್ ಜಾಯಿಂಟ್ ಅಲ್ಲಿ ಇಲ್ಲಿ ಸ್ಕೈ ಬ್ಲೂ ಹಾಕಿಸ್ತಾ ಇದ್ದೀನಿ. Okay. ಆಮೇಲೆ ಈ ಕೋಲ್ಡ್ ವೆದರ್ ಇಂದ ಮಗು ಪ್ರೊಟೆಕ್ಟ್ ಆಗ್ಬೇಕಂದ್ರೆ ವಾಟರ್ ಎಲಿಮೆಂಟ್ ಬಂದು ರೆಪ್ರೆಸೆಂಟ್ ಮಾಡೋದು ಕಿಡ್ನಿ ಯೂರಿನರಿ ಬ್ಲಾಡರ್. Okay. ಸೊ ಈ ಚಳಿಗಾಲ ಮುಗಿಯೋವರೆಗೂ ಮಗುಗೆ ರಾಜ್ಮಾನ ಮಿಸ್ ಮಾಡದೆ ಪ್ರತಿ ರಾತ್ರಿ ಕಟ್ಟಿ Okay. ಬೆಳಿಗ್ಗೆ ರಿಮೂವ್ ಮಾಡಿ. Okay. ರಾಜ್ಮಾ ಅಷ್ಟೇ ಕಟ್ಬೇಕಾ ಆತರ ರಾಜ್ಮಾ ಬ್ಲಾಕ್ ಕಲರ್ ಬರ್ದ್ ಹಾಕ್ಬೇಕಾ ಮೇಡಮ್? ಕಲರ್ ಹಾಕ್ಬೋದು. ನಾನು ಬ್ಲ್ಯಾಕ್ ಕಲರ್ ಹಾಕಿ ಸದ್ಯಕ್ಕೆ ಮಗುಗೆ ಡೇ ನಲ್ಲಿ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಿ ನೈಟು ರಾಜ್ಮಾ ಕಟ್ಟಿ. ರಾಜ್ಮಾ ಮಾತ್ರ ಈ ವಿಂಟರ್ ಸೀಸನ್ ಮುಗಿಯೋವರೆಗೂ ನಿಲ್ಲಿಸ್ಬೇಡಿ, Okay. ಪ್ರತಿದಿನ ಕಟ್ತಾ ಹೋಗಿ. Okay. ಸೊ ಇದೇನ್ ಇಬ್ರಿಗೂ ಮಾಡುತ್ತೆ, ಕಿಡ್ನಿ ಎನಾನ್ಸ್ ಮಾಡೋದ್ರಿಂದ ಆ ಮಗು ಹೊರಗಡೆ ಚಳಿಗೆ ಹೋದ್ರು ಅಥವಾ ಈ ವೆದರ್ ಏನಿದೆ ಮಗು ಮೇಲೆ ಅಷ್ಟು ಪರಿಣಾಮ ಬೀರಲ್ಲ, ಅಂದ್ರೆ ಸ್ವಲ್ಪ ಪ್ರೊಟೆಕ್ಟ್ ಆಗುತ್ತೆ ಮಗು. ಕಿಡ್ನಿ ತುಂಬಾ ಚೆನ್ನಾಗಿ ವಾಟರ್ನ ಬ್ಯಾಲೆನ್ಸ್ ಮಾಡೋದ್ರಿಂದ, ಕಿಡ್ನಿ ಎನಾನ್ಸ್ ಆಗೋದ್ರಿಂದ ಯಾವುದೇ ಹೈಪರ್ ಸೆನ್ಸಿಟಿವಿಟಿ ಟು ಕೋಲ್ಡ್, Okay. ಪ್ರಾನ್ ಟು ಕೋಲ್ಡ್, ಅದಕ್ಕೆ ತುಂಬಾ ಚೆನ್ನಾಗಿ ಕಿಡ್ನಿ ರಾಜ್ಮಾಗೆ ವರ್ಕ್ ಆಗುತ್ತೆ. ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ ಈ ಚಳಿಗಾಲ ಆಗಲ್ಲ ನನ್ಗೆ, ತಣ್ಣ ಅಂದ್ರೆ ನೆಲದ ಮೇಲೆ ಕಾಲಿಡಕ್ಕಾಗಲ್ಲ, ತಣ್ಣೀರಾಗಲ್ಲ, ಹೊರ್ಗಡೆ ಚಳಿ ಇದ್ರೆ ನನ್ಗೆ ಇಲ್ಲಿ ಮಂಡಿಗಳು ನೋವಾಗುತ್ತೆ, ಆಲ್ರೆಡಿ ಇಲ್ಲೇ ಕೋಲ್ಡ್ ಅನಿಸ್ತಾ ಇರುತ್ತೆ ಮನೆ ಒಳಗಡೆನೆ, ಕಿವಿ ಎಲ್ಲ ನೋವಾಗ್ತಿರುತ್ತೆ, ಈ ಥರ ಯಾರೇ ಇರ್ಲಿ ರಾಜ್ಮಾ ಕಂಟಿನ್ಯೂ ಮಾಡಿ. ಸೊ ಮಗುಗೂ ಕಂಟಿನ್ಯೂ ಮಾಡಿ ರಾಜ್ಮಾನ. ಇಬ್ರಿಗೂ ಮೇಡಮ್ ಸೇಮ್? ಇಬ್ರಿಗೂ ಹ. ಚಳಿ ಇದು ಯಾರೇ ಇರ್ಲಿ. ಬೇಸ್ ಏನಂದ್ರೆ ಟ್ರಿಪಲ್ ವಾರ್ಮರ್ ಪ್ರಕಾರ ಈ ಕೆಳಗಡೆ ಟ್ರಿಪಲ್ ವಾರ್ಮರ್ ಅಲ್ಲಿ ಲೋವರ್ ವಾರ್ಮರ್ ಏನಿದೆ ಅದು ಕಂಟ್ರೋಲಿಂಗ್ ಬೈ ಕಿಡ್ನಿ. ಸೊ ನೀವು ಕಿಡ್ನಿ ಒಂದು ಅನೌನ್ಸ್ ಮಾಡೋದ್ರಿಂದ ಫೈರು ಎನಾನ್ಸ್ ಆಗುತ್ತೆ, ಸ್ಟಮಕ್ಕಿಗೆ ಹೋಗುತ್ತೆ. ಸೊ ಸ್ಟಮಕ್ ಅಲ್ಲಿ ನೆಕ್ಸ್ಟ್ ಮಿಡಲ್ ವಾರ್ಮರ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಸ್ಟಮಕ್ ಇದೆ, ಲೋವರ್ ವಾರ್ಮರ್ ಅಲ್ಲಿ ಕಿಡ್ನಿ ಇದೆ. ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆದಾಗೆಲ್ಲ ಫೈರ್ ಮೇಲ್ ಹೋಗುತ್ತೆ. ಸೊ ಇಲ್ಲಿ ಯಾರಿದ್ದಾರೆ, ಸ್ಟಮಕ್ ಇದೆ. ಸೊ ಊಟ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ಸ್ಟಮಕ್ ಕೋಲ್ಡ್ನೆಸ್ ಇಂದ ಬರುವಂತ ಪ್ರಾಬ್ಲಮ್ಗಳು ಬರಲ್ಲ. ಊಟ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಅಪ್ಪರ್ ವಾರ್ಮರ್ ಅಲ್ಲಿ ಲಂಗ್ಸ್ ಅಲ್ಲಿ ಅನ್ಡೈಜೆಸ್ಟೆಡ್ ಫುಡ್ದು ಏನೆಲ್ಲ ಇದಿದೆ, ಅನ್ಡೈಜೆಸ್ಟೆಡ್ ಫುಡ್ ಇಂದ ಆಗುವಂತ ಕಫ ಆಗ್ಲಿ ಇನ್ನೊಂದಾಗ್ಲಿ ಆ ಫುಡ್ ಅದೆಲ್ಲ ಸ್ಟೋರ್ ಆಗ್ಬಿಡುತ್ತೆ ಲಂಗಲ್ಲಿ ಹೋಗಿ, ಅದು ಅಪ್ಪರ್ ವಾರ್ಮರ್. ಇದು ಟ್ರಿಪಲ್ ವಾರ್ಮರ್ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಇದು ಗೊತ್ತಾಗುತ್ತೆ ನಿಮ್ಗೆ ಮುಂದೆ ಆನ್ಲೈನ್ ಬಂದಾಗ. ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಉಳ್ದವ್ರಿಗೂ ಇದ್ರದ್ದೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು. ಪಾಪಗೂ ಮೇಡಮ್ ಬೆಳಗ್ಗೆಯಿಂದ ಯಾಕೋ ಕೋಲ್ಡ್ ವಾಮಿಟ್ ಆಗ್ತಾ ಇದೆ. ಏನಮ್ಮ ಕೋಲ್ಡ್ ಆಗಿದೆ, ವಾಮಿಟ್ ಆಗ್ತಾ ಇದೆ, ಕಫ ಮೂಗಲ್ಲಿ ಇಳಿತಾ ಇದೆ. ನೀರ್ ಕುಡಿಯಲ್ಲ ಮೇಡಮ್, ಮೇನ್ ಆಗಿ ಉಗುಳುತ್ತಳೆ, ನೀರೇ ಕುಡಿಯೋದಿಲ್ಲ. ಓಕೆ, ಇಲ್ಲಿ LI4 ಬರುತ್ತಲ್ಲ, ಇದೊಂದು ಪ್ರೆಷರ್ ಕೊಡಿ. LI4 11 months ಮೇಡಮ್ ಪಾಪು. ಅರೌಂಡ್ 10 times ಏನೋ 10 ಸಲ. ಓಕೆ 10 ಸಲ. ಈ ಇಂಡೆಕ್ಸ್ ಫಿಂಗರ್ ಇಲ್ಲಿ ಬರುತ್ತೆ, ಓಕೆ. ಈ ಮಧ್ಯ ಅಲ್ಲ, ಇದು ಈ ಭಾಗ. ಎರಡೂ ತಂಬಲ್ಲಿ, ಎರಡೂ ಹ್ಯಾಂಡ್ ಅಲ್ಲಿ 10 times ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ನಿಧಾನಕ್ಕೆ ಮಾಡಿ. ಇವಳಿಗೆ ಮೊನ್ನೆ ಜ್ವರ ಬಂದು ಒಂಥರ ಪಿಡಿಸ್ತಾರ ಬಂದು, ಜ್ವರ ಜಾಸ್ತಿ ಆಗಿ ಪಿಡಿಸ್ತಾರ ಬಂದು 2-3 days ಅಡ್ಮಿಟ್ ಆಗಿ ಬಂದ್ವಿ. ಮತ್ತೆ ಒಂದ್ ಮಂತ್ ಆಯ್ತನ. ಫುಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ನಿಮ್ ಮಗು ಮಾತ್ರ ಅಲ್ಲ, ನನ್ನ ಹತ್ರನೂ ಕೇಸ್ ಬರ್ತಾ ಇದೆ ತುಂಬಾ. ಈ ಟೈಮಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ಚಳಿಗೆ ಡ್ರೈ ಕೂಡ ಆಗ್ಬಿಡುತ್ತೆ. ಅದಕ್ಕೆ ನಾನು ರಾಜ್ಮಾನ ನೀರ್ ಕುಡಿತಾನೆ ಇಲ್ಲ, ಏನ್ ಮಾಡಿದ್ರು ನೀರ್ ಕುಡಿಯೋದಿಲ್ಲ. ಬೇಡ, ಬಲವಂತ ಮಾಡ್ಬೇಡಿ. ಅವ್ರು ನೀರ್ ಕುಡಿತಿಲ್ಲ ಅಂದ್ರೆ ಬಾಡಿನಲ್ಲಿ ಆಲ್ರೆಡಿ ಕಫ ತತ್ವ ಜಾಸ್ತಿ ಇದೆ, ವಾಟರ್ ಲೆವೆಲ್ ಜಾಸ್ತಿ ಇದೆ ಅಂತ ಅರ್ಥ. ಹಂಗಾಗಿ ಬಲವಂತ ಮಾಡ್ಬೇಡಿ. ಅವ್ರು ಕುಡಿಯುವಾಗ್ಲೇ ಕುಡಿತಾರೆ. ಅದ್ ಬಾಡಿ ಯಾವಾಗ ಅಂದ್ರೆ ಅದ್ರದ್ದು ಲ್ಯಾಂಗ್ವೇಜ್ ಅದು, ದೇಹಕ್ಕೆ ಒಂದ್ ಭಾಷೆ ಇದಲ್ಲ, ಬಾಯಾರಿಕೆ, ಅದಾದಾಗ ಅವ್ರು ತಗೊಳ್ತಾರೆ. ಹಾಗಂತ ನೀವು ಟೆನ್ಷನ್ ಮಾಡ್ಕೋಬೇಡಿ, ಮಗು ನೀರ್ ಕುಡಿತಾ ಇಲ್ಲ, ಇನ್ನೊಂದ್ ಮಾಡ್ತಿಲ್ಲ ಅಂತ ಹೇಳಿ. ಅವ್ರಿಗೆ ರಿಲೀಫ್ ಅನ್ಸ್ದಾಗ ಬಾಡಿ ಮಕ್ಳೇ ಕೇಳ್ತವೆ, ತಗೊಳ್ತವೆ. ಹೌದು, LI4 ಪ್ರೆಸ್ ಮಾಡಿ. ಪಾಯಿಂಟ್ ಹೇಳ್ತಾ ಇದ್ದೆ, ಇದು ಬೇಡ, ಇದು ಆನ್ಲೈನ್ ಇರೋದ್ರಿಂದ ನೀವು ಇನ್ನೂ ಡಯಾಗ್ನೋಸ್ ಮಾಡ್ಬೇಕು ಮಗುನ.
ಸೊ ಟೈಮ್ ಬೇಕಾಗುತ್ತೆ ನನಗೆ. ಸದ್ಯಕ್ಕೆ ನೀವು ಕೋಲ್ಡು ಕಾಫಿ ಎಲ್ಲ ಹೇಳಿರೋದ್ರಿಂದ ಇಷ್ಟರಲ್ಲಿ ಖಂಡಿತ ರಿಲೀಫ್ ಸಿಗುತ್ತೆ. ಇಷ್ಟೇನಾ ಅಂತ ಅನ್ಕೋಬೇಡಿ, ಈ ಪಾಯಿಂಟ್ಸ್ ಎಲ್ಲ ತುಂಬಾ ಪವರ್ಫುಲ್. ಈ LI4 ಎಲ್ಲ ಇದೆಯಲ್ಲ ಇದು. ಸೊ LI4 ಪ್ರೆಸ್ ಮಾಡಿ ಇಲ್ಲಿ ಸ್ಟಮಕ್ ಇದಕ್ಕೆ ಪ್ರೆಸ್ ಮಾಡಿ ಆಮೇಲೆ ಬ್ಲಾಕ್ ಹಾಕಿ, ಇಲ್ಲೂ ಅಷ್ಟೇ ಈ ಜಾಯಿಂಟ್ ನ ಚೆನ್ನಾಗಿ ಮಸಾಜ್ ಮಾಡಿ ಓಕೆ ಈ ತರ ಮಗುಗ್ ಮಸಾಜ್ ಮಾಡಿ ಆಮೇಲೆ ಸ್ಕೈ ಬ್ಲೂ ಹಾಕಿ. ಓಕೆ ಎಡಗೈ ರಿಂಗ್ ಫಿಂಗರ್. ಊಟ ಮತ್ತೆ ಕಫ ಆಗ್ಬಾರ್ದು, ಅದಕ್ಕೋಸ್ಕರ. ಸರಿ. ಬಲಗೈ ಎಲ್ಲ ಮೇಡಮ್, ಬಲಗೈ ರಿಂಗ್ ಫಿಂಗರ್. ಸ್ಟಮಕ್ ಜಾಯಿಂಟ್. ಓಕೆ ನೆಕ್ಸ್ಟ್ ಲಕ್ಷ್ಮಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ಹೇಳಿ. ಮೇಡಮ್ ಮತ್ತೆ ನಾವು ಪೇಷಂಟ್ ಆಗಿ ಬಂದಿದ್ದು ಮೇಡಮ್. ಮುಂಚೆ ನನಗೆ ನಡೆಯಕ್ಕೆಲ್ಲ ಆಗ್ತಿರ್ಲಿಲ್ಲ. ಅವಾಗ ಈಗ ಒಬ್ರು ಅದೇ ತರ ಬಂದ್ಬಿಟ್ಟಿದ್ದಾರೆ ನನ್ನ ನೋಡಿ. ನೀನ್ ನಡೀತಾನೆ ಇರ್ಲಿಲ್ಲ, ಹೇಗ್ ನಡೀತಿದ್ಯಾ, ಏನು ಹೆಂಗೆ ಅಂತ ಹೇಳಿ. ಅವ್ರಿಗೆ ಹೆಂಗ್ ಟ್ರೀಟ್ಮೆಂಟ್ ಮಾಡೋದಂತ ಗೊತ್ತಿಲ್ಲ. ಅಲ್ಲಿಗೆ ಸರ್ ಹತ್ರ ಹೋಗಿ ಅಂದ್ರೆ ನೀವೇ ಮಾಡ್ತೀರಲ್ಲ, ನೀವೇ ಮಾಡಿ, ನಾವಾಗ ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಹೆಂಗ್ ಟ್ರೀಟ್ಮೆಂಟ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ ಮೇಡಮ್. ಅವರಿಗೆ ಎಡಗಡೆ ಭಾಗ ಕಾಲು ಕೈ ನೋವು, ಕಾಲು ಕೈ ನೋವಂತೆ ಮೇಡಮ್. ಕಾಲು ನಡೆಯಲ್ಲ ಅವರು ಸಡನ್ ಆಗಿ ಬಂದ್ಬಿಟ್ರು ಮೇಡಮ್. ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಲಿವರ್ 2 ಕೊಟ್ಟೆ, ಕಿಡ್ನಿ ಅವ್ರದ್ದು ಮುಂಚೆ ಏನೋ ಆಪರೇಷನ್ ಆಗಿತ್ತಂತೆ ಮೇಡಮ್. ಅವರು ಪೊಲೀಸ್ ಕೆಲಸ ಮಾಡ್ತಾರಂತೆ. ರಾಜ್ಮಾ ಕಟ್ಟಿ ನೀವೆಲ್ಲ ಹೇಳ್ತಾ ಇದ್ದಲ್ವಾ ಕಿಡ್ನಿಗೆ ಅಂತ, ರಾಜ್ಮಾ ಕಟ್ಟಿ ಅಂತ ಎಲ್ಲ ಹೇಳ್ದೆ. ಯೂರಿನ್ ಎಲ್ಲ ನಾರ್ಮಲ್ ಆಗಿ ಹೋಗ್ತಾರಂತೆ. ಅಂದ್ರೆ ಬಲಗಡೆ ಭಾಗ ಏನಿದೆ ಬಿದ್ ಮಾಡಲ್ಲ. ಅಂದ್ರೆ ಕೈಯೆಲ್ಲ ಆಡಿಸ್ತಾರೆ ಮೇಡಮ್. ಅವರು ಸ್ಟ್ರೋಕ್ ತರ ಏನು ಆತರ ಏನು ಸಿಂಟಮ್ಸ್ ಇಲ್ಲ. ಕೈ ಕಾಲೆಲ್ಲ ಅವ್ರು ಓಡಿಸ್ತಾರೆ. ಅವ್ರ ಅದಕ್ಕೆ ಏನ್ ಮಾಡೋದು ಅಂದಿದ್ಕೆ ಲಿವರ್ 2 ಕೊಟ್ಟಿ ಅವ್ರ ಖಾಲಿ ರಿಫ್ಲೆಕ್ಸ್ ಗಳಿಗೆ ರೆಡ್ ಹಾಕಕ್ಕೆ ಎಲ್ಲ ಹೇಳಿದ್ದೀನಿ. ನಾನು ಕಲರ್ ಥೆರಪಿ ಎಲ್ಲ ಮಾಡಿದ್ದೆ. ಹಂಗಾಗಿ ಇಲ್ಲಿಗೆ ರೆಡ್ ಹಾಕಿ ಇಲ್ಲ ಮೆಂತೆ ಕಟ್ಟಿ ಇದಕ್ಕೆ ಲಿವರ್ಗೆಲ್ಲ ಸ್ವಲ್ಪ ಅಂತ ಹೇಳಿ ರಾಜ್ಮಾ ಹಾಕಿ ಅಂತ ಹೇಳಿದ್ದೀನಿ ಮೇಡಮ್. ಮಾಡ್ತಾ ಇದ್ದಾರೆ. ಬಟ್ ಅದ್ರ ಏನು ಚೇಂಜಸ್ ಅಂತ ಹೇಳ್ತಾ ಇಲ್ಲ ಅವರು. ಹಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಕೊಡ್ಬೋದು ಮೇಡಮ್ ಅವರಿಗೆ? ಲೆಫ್ಟ್ ಸೈಡಾ? ಹಾ ಮೇಡಮ್, ಇದು ಲೆಫ್ಟ್ ಅಲ್ಲ, ರೈಟ್ ಸೈಡ್ ಮೇಡಮ್. ಅಂದ್ರೆ ನಡಿಯಕ್ ಆಗದೆ ಇದೆ ಅಂದ್ರೆ ಅವ್ರಿಗೆ ನಿಶಕ್ತಿ ಬಂದು ಬಲಭಾಗನ ಎಡಭಾಗನ? ಬಲಭಾಗ ಮೇಡಮ್, ಬಲಭಾಗ, ಬಲಗಡೆ ಬಲಭಾಗದಲ್ಲಿ. ಮೇಡಮ್. ಅಂದ್ರೆ ಕಾಲಲ್ಲಿ ಶಕ್ತಿ ಇಲ್ಲ ಅಂತ ಅನ್ಸ್ತಿರೋದು ಅವ್ರಿಗೆ ರೈಟ್ ಸೈಡ್. ಹಾ ಮೇಡಮ್, ಅದೇ ಆ ಕಡೆನೆ ಅನಿಸ್ತಿರೋದು. ಕೈ ಎಲ್ಲ ಎತ್ತುತ್ತಾರೆ, ಆದ್ರೆ ಅವ್ರಿಗೆ ಈಟ್ ಎಲ್ಲ ಸಿಂಟಮ್ಸ್ ಎಲ್ಲ ನೋಡ್ದೆ ಸ್ವಲ್ಪ ಈಟ ಇದೆ ಅವ್ರಿಗೆ. ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ಅಷ್ಟು ನಮಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಅವ್ರು ನೀವು ಓಡಾಡ್ತಿರ್ಲಿಲ್ವಲ್ಲ, ಹೆಂಗ್ ಓಡಾಡಿದ್ರಿ, ಏನು ಹೆಂಗೆ ಇಷ್ಟೊಂದ್ ಕೆಲ್ಸಾನೇ ಮಾಡ್ತಿರ್ಲಿಲ್ಲ ಅಂತ ಎಲ್ಲ ಇದ್ ಮಾಡಿದ್ರು. ಅದಕ್ಕೆ ನನಗೆ ಗೊತ್ತಿರೋ ಅಷ್ಟು ಮಾಡಿದೀನಿ ಅವ್ರಿಗೆ. ಅಂದ್ರೆ ಏನು ಚೇಂಜ್ ಇಲ್ಲ ಅಂತ ಅಂತಿದ್ದಾರೆ. ಏನ್ ಕೊಡ್ಬೋದು ಮೇಡಮ್ ಅವರಿಗೆ? ಒಂದ್ ನಿಮಿಷ ಹೋಲ್ಡ್ ಆಗಿ. ನೋಡಿ, ಇಲ್ಲಿ ಇನ್ ಅಂಡ್ ಡ್ಯಾಂಗ್ ಇಲ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಅಲ್ಲ, ಪ್ರತಿ ಕಾಯಿಲೆಗೂ ಹೆಲ್ಪ್ ಆಗುತ್ತೆ. ಇನ್ ಅಂಡ್ ಡ್ಯಾಂಗ್ ಬೇಕೇ ಬೇಕು. ನೀವು ಪಾಯಿಂಟ್ ಕೊಡೋದಕ್ಕಿಂತ ಮೊದಲು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ಆ ಪರ್ಸನ್ಗೆ ಏನಿದೆ ಸಿಂಪ್ಟಮ್ಸ್ ಗಳೆಲ್ಲ ಎಡಭಾಗದಲ್ಲಿ ಇದೆಯಾ ಬಲಭಾಗದಲ್ಲಿ ಇದೆಯಾ? ಸೊ ನೀವು ಆಲ್ರೆಡಿ ಈಗ ಇನ್ ಅಂಡ್ ಡ್ಯಾಂಗ್ ಕಲ್ತಿರೋದಾದ್ರೆ ನಿಮಗೆ ಗೊತ್ತು, ಇನ್ ಸಿಂಪ್ಟಮ್ಸ್ ಎಲ್ಲ ಲೆಫ್ಟ್ ಸೈಡ್ ತೋರಿಸ್ತಾ ಇರುತ್ತೆ, ಆಂಗ್ ಸಿಂಪ್ಟಮ್ಸ್ ಎಲ್ಲ ರೈಟ್ ಸೈಡ್ ತೋರಿಸ್ತಾ ಇರುತ್ತೆ. ಬಲಭಾಗದ ಹೇಳ್ತಾ ಇರ್ತಾರೆ ಏನಾದ್ರು ಹೇಳಿದ್ರೆ. ಬಲಭಾಗದ ಮಂಡಿ ನೋವು, ಕಟ ಕಟ ಸೌಂಡ್ ಬರುತ್ತೆ, ಆಗಲ್ಲ. ಸಾರಿ, ಬಲಭಾಗದಲ್ಲಿ ನೋವಿದೆ, ತುಂಬಾ ಏನದು ಮಂಡಿ ಮಡ್ಚಕ್ ಆಗಲ್ಲ, ಅಥವಾ ಸೌಂಡ್ ಬರುತ್ತೆ, ಇದೆಲ್ಲ ಹೇಳ್ತಾ ಇದ್ರೆ ನಾವ್ ಅದನ್ನ ಆಸ್ಟಿಯೋ ಅಂತ ತಗೊಳ್ತೀವಿ. ಅಂದ್ರೆ ಹೀಟ್ ಆಗಿದೆ ಅಂತೇಳಿ. ಬಲಭಾಗ ಅಂದ್ರೆ ಅದನ್ನ ಹೀಟ್ ಅಂತ ತಗೊಳ್ತೀವಿ, ಎಡಭಾಗ ಅಂದ್ರೆ ಕೋಲ್ಡ್ ಅಂತ ತಗೊಳ್ತೀವಿ ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ. ಈಗ ಅವ್ರು ಹೇಳಿದ್ರು ಲಿವರ್ 2 ಕೊಟ್ಟಿದ್ದೀನಿ, ಆದ್ರೂ ಏನು ಅಷ್ಟು ಬದಲಾವಣೆ ಅನ್ನಿಸ್ತಾ ಇಲ್ಲ ಅಂತೇಳಿ. ಸೊ ನೀವು ಬಿಗಿನಿಂಗ್ ಅಲ್ಲಿ ಪರ್ಸನ್ ನ ತಗೊಳ್ಳುವಾಗ ನೀವು 10 ಪ್ರಶ್ನೆ ಮಾಡಿ ಅವರಿಗೆ. ಅರ್ಧ ಗಂಟೆ ಟೈಮ್ ತಗೊಳ್ಳಿ, 1 ಅವರ್ ಟೈಮ್ ತಗೊಳ್ಳಿ. ಫೈನಲಿ ಕನ್ಕ್ಲೂಡ್ ಮಾಡಿ ಆ ವ್ಯಕ್ತಿದು ಇನ್ ಸಿಂಪ್ಟಮ್ಸಾ ಆಂಗ್ ಸಿಂಪ್ಟಮ್ಸಾ ಅಂತೇಳಿ. ಮ್ಯಾಮ್, ಅವರಿಗೆ ನೀವು ರೈಟ್ ಸೈಡ್ ಹೇಳ್ತಿರೋದ್ರಿಂದ ನೀವು ಒಂದು ಇದನ್ನ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿ. ಲಿವರ್ 2 ಕೊಟ್ಟಿದ್ದೀರಾ, ಏನೂ ಇದಾಗಿಲ್ಲ. ಒಂದ್ಸಲ ಟಂಗ್ ನ ಚೆಕ್ ಮಾಡಿ, ಲಿವರ್ ಸೈಡ್ ಬಂದು ಹೀಟ್ ಇದೆಯಾ ಅಂತ ನೋಡಿ.
ಇಲ್ಲಿ ಈ ಲಿವರ್ ಸೈಡ್ಸ್ ಬಂದು ಕಣ್ಣು ನೋಡಿ, ಕಣ್ಣಲ್ಲಿ ವೈಟ್ ಇದೇನಿದೆ ಆ ಪಾರ್ಟ್ ಅಲ್ಲಿ ರೆಡ್ ಲೈನ್ಸ್ ಇದೆಯಾ ಅಂತ ನೋಡಿ. ಆಮೇಲೆ ಅವರಿಗೆ ಬೇರೆ ಪ್ರಶ್ನೆಗಳನ್ನು ಕೇಳಿ, ಇದಲ್ದೆ ಮೋಷನ್ ಹಾರ್ಡ್ ಆಗೋದು ಇನ್ನೊಂದು ಅದೆಲ್ಲ ಇದೆಯಾ ಕೇಳಿ. ಈ ಆಂಗ್ ಸಿಂಪ್ಟಮ್ಸ್ ಏನಿದೆ ಅದೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇದ್ರ ಜೊತೆ ಈ ನಿಶಕ್ತಿ ಜೊತೆ ಅದು ಸೇರ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಆಂಗ್ ಎಕ್ಸೆಸ್ ಇಂದ ಬಂದಿದೆ ಅಂತ ಹೇಳ್ಬೋದು. ಅದನ್ನ ಇನ್ನೊಂದ್ ತರದಲ್ಲಿ ನೀವು ಡಯಾಗ್ನೈಸ್ ಮಾಡ್ತೀನಿ ಅಂದ್ರೆ ಇನ್ ಡಿಫಿಷಿಯನ್ಸಿಯಿಂದ ಬಂದಿದೆ ಅಂತ ಹೇಳ್ಬೋದು. ಸೊ ಅವರಿಗೆ ನೀವು ಲಿವರ್ 1 ಟೋನಿಫೈ ಮಾಡ್ಬೋದು. ಸೊ ಲಿವರ್ 1 ಟೋನಿಫೈ ಮಾಡಿ ಅವರಿಗೆ ಮಾಡಾದ್ಮೇಲೆ ಅವ್ರನ್ನ ಫಾಲೋ ಅಪ್ ಮಾಡಿ ಡ್ರಾಪ್ ಮಾಡಬೇಡಿ. ಫಾಲೋ ಅಪ್ ಮಾಡಿ ಆ ಲಿವರ್ 1 ಕೊಟ್ಮೇಲೆ ಮಾನಿಟರ್ ಮಾಡಿ ಹೇಗ್ ಅನ್ಸ್ತಾ ಇದೆ ಸರ್ ಅಂತ ಹೇಳಿ. ಮೇಡಮ್ ಅವರಿಗೆ ಕೇಳ್ದೆ ಮೋಷನ್ ಎಲ್ಲ ಹಾರ್ಡ್ ಆಗುತ್ತಾ ಏನು ಅಂತ. ಮೇಡಮ್ ಮೋಷನ್ ಎಲ್ಲ ಹಾರ್ಡ್ ಆಗುತ್ತಂತ. ಅವರಿಗೆ ತುಪ್ಪ ತಿಂದ್ರೆ ಮಾತ್ರ ಅಂತೆ ಮೇಡಮ್ ಮೋಷನ್ ಆಗೋದು. ಆಮೇಲೆ ನೋಡ್ದೆ ಎಲ್ಲ ಈ ಟೈಮ್ ಮೇಡಮ್ ಎಲ್ಲ ರೆಡ್ ಇದ್ರ ತರನೇ ಇದು ಯೆಲ್ಲೋ ಕಲರ್ ಲಿವರ್ 2 ಬೇಡ, ಲಿವರ್ 2 ಬೇಡ ಅವರಿಗೆ. ಇದೆ ಮೇಡಮ್ ಅವರಿಗೆ. ಅದಕ್ಕೆ ನಾನು ಅಷ್ಟು ಗೊತ್ತಾಗ್ಲಿಕ್ಕೆ ಕಲರ್ ಎಲ್ಲ ಹೇಳ್ಬಿಟ್ಟೆ ಮೇಡಮ್, ಕಲರೇ ಹಾಕೊಳ್ಳಿ, ಸ್ಟೊಮಕ್ಕಿಗೆ ಗ್ರೀನ್ ಹಾಕೊಳ್ಳಿ ಅಂತೆಲ್ಲ ಹೇಳಿ ಕಳ್ಸಿದೀನಿ ಮೇಡಮ್. ಇದೆಲ್ಲ ರಿಫ್ಲೆಕ್ಸ್ ಗಳು ಒತ್ಕೊಳ್ಳಿ, ಲಂಗ್ಸ್ ರಿಫ್ಲೆಕ್ಸ್, ಕಿಡ್ನಿ ಎಲ್ಲ ಪ್ರೆಸರ್ ಮಾಡಿ. ಇಲ್ಲೆಲ್ಲ ಪೇನ್ ಹುಡುಕ್ತೆ ಮೇಡಮ್, ಪೇನ್ ಸಿಕ್ತು ಅವರಿಗೆ. ಅವ್ರಿಗೆ ಮುಂಚೆ ಯೂರಿನ್ ಆಗ್ತಾ ಇರ್ಲಿಲ್ಲ, ಮತ್ತೆ ಡಯಾಲಿಸಿಸ್ ತರ ಆಗಿತ್ತಂತೆ. ಈಗೆಲ್ಲ ಫ್ರೀ ಆಗಿದೆ ಅಂತೆ. ಅವರಿಗೆ ನೆಕ್ಸ್ಟ್ ಒಂದೇ ಒಂದು ವಾರ ಅಷ್ಟೇ ಮೇಡಮ್ ಚೆನ್ನಾಗಿದ್ರಂತೆ. ಆಪರೇಷನ್ ಆಗಿ ಕಿಡ್ನಿದೇನೋ ಪ್ರಾಬ್ಲಮ್ ಆಗಿ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರಂತೆ. ಒಂದೇ ಮರ ನೈಟ್ ಮಲ್ಕೊಂಡ್ ಬೆಳಗ್ಗೆ ಎದ್ದೊಂಬೇಕಾದ್ರೆ ಆತರ ಆಗಿರೋದಂತೆ ಮೇಡಮ್ ಅವರಿಗೆ. ಈಗೆಲ್ಲ ಅವರಿಗೆ ಹೋದ್ರೆ ಅಲ್ಲಿಗೆ ಹೋಗಿದ್ಕೆ ಯೋಗ ಮಾಡಿ ಅಂತ ಈಗೆಲ್ಲ ಯೋಗ ಎಲ್ಲ ಕೊಟ್ಟಿದಾರಂತೆ. ಅವ್ರಿಗೆ ಏನು ಫ್ರೀಯೇ ಇಲ್ವಂತೆ ಮೇಡಮ್. ಅಂದ್ರೆ ನೀವು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬಾ ಮಲ್ಟಿಪಲ್ ಎಲ್ಲ ಏನು ಬೇಡ. ಒಂದು ಸಿಂಗಲ್ ಪಾಯಿಂಟ್ ನ ಕೊಟ್ಟು ವೇಟ್ ಮಾಡಿ. ಅದ್ರಲ್ಲಿ ರಿಸಲ್ಟ್ ಬಂತು ಅಂದ್ರೆ ಅದ್ರ ರಿಲೇಟೆಡ್ ಕಲರ್ ಗಳನ್ನ ಕೊಡಿ. ಈಗ ಲಿವರ್ 1 ಕೊಟ್ರಿ, ಇನ್ ರೈಸ್ ಆಗುತ್ತೆ, ಅವರಿಗೆ ಸ್ವಲ್ಪ ಎನರ್ಜಿ ಬಂತು ಅಂತ ಅನ್ಸುತ್ತೆ. ಪರವಾಗಿಲ್ಲ ಅಮ್ಮ, ಮೊದ್ಲಿಗಿಂತ ಇವಾಗ ಸ್ವಲ್ಪ ಕಾಲು ಶಕ್ತಿ ಅನಿಸ್ತಾ ಇದೆ ಅಂತ ಹೇಳಿದ್ರು ಅಂದ್ರೆ ಅದ್ರ ರಿಲೇಟೆಡ್ ಅಲ್ಲಿ ಕಲರ್ ಗಳು ತಗೊಳ್ಳಿ. ಅವಾಗ ಎನರ್ಜಿ ಇನ್ಕ್ರೀಸ್ ಮಾಡಕ್ಕೆ ಎಲ್ಲೋ ಕೊಡ್ಬೋದು. ಆಗ ನೀವು ಈ ಒಂದು ಕಾಲಿನ ಇದಕ್ಕೆ ರೈಟ್ ಹ್ಯಾಂಡ್ ಪೃಥ್ವಿ ತತ್ವ, ಇಲ್ಲಿಗೆ ನೀವು ಇನ್ನೂ ಶಕ್ತಿ ಬರೋದಕ್ಕೆ ಎಲ್ಲೋ ಕೊಡ್ಬೋದು. ಈ ತರ ಅದ್ರ ರಿಲೇಟೆಡ್ ಅಲ್ಲಿ ಸೆಲೆಕ್ಟ್ ಮಾಡಿ. ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಫಸ್ಟ್ ಒಂದ್ ಪಾಯಿಂಟ್ ಕೊಟ್ಬಿಟ್ಟು ಹಾಕಿ, ಏನು ಭಯ ಪಟ್ಕೋಬೇಡಿ. ಆಮೇಲೆ ಕೇಳಿ ಅವ್ರನ್ನ, ಈಗ ಹೇಗೆ ಅನ್ಸುತ್ತೆ ಸರ್, ಮೋಷನ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆಯಾ, ಸ್ಕಿನ್ ಇಶ್ಯೂಸ್ ಎಲ್ಲ ಇರುತ್ತೆ, ಕನೆಕ್ಟ್ ಮಾಡಿ. ಸ್ಟಮಕ್ಕಿಗೆ ಕೇಳಿ ಹೋಗ್ಬಿಟ್ಟು ಆ ಶೂ ಚೆನ್ನಾಗಾಗತ್ತಾ, ತುಂಬಾ ಜಾಸ್ತಿ ಆಗುತ್ತಾ ಅಂತ ಕೇಳಿ. ಆಮೇಲೆ ಸ್ಕಿನ್ ಗಮನಿಸಿ, ಸ್ಕಿನ್ ಡ್ರೈ ಆಗಿದೆಯಾ, ಇನ್ನೊಂದಾಗಿದೆಯಾ ಅಂತ ಅವ್ರು ತಿಳ್ಕೊಳ್ಳೋದಿಕ್ಕೆ, ಅವ್ರಿಗೆ ಹೀಟ್ ಇದೆಯಾ ಅಂತ ತಿಳ್ಕೊಳ್ಳೋದಿಕ್ಕೆ. ನಿದ್ದೆ ಅದೇ ಮೋಷನ್ ಶೂ ಎಲ್ಲ ಮಾಮೂಲಿ ಇದೆ, ಮೋಷನ್ ಹಾಳಾಗುತ್ತೆ ಅಂತ ಹೇಳಿದ್ರು. ಅದೇ ತುಪ್ಪ ತಿಂದ್ರೆ ಅಷ್ಟೇ ಅಂತ ಮೇಡಮ್ ಅವ್ರಿಗೆ ಮೋಷನ್ ಹೋಗೋದು. ಹಂಗಾರೆ ಕಂಪಲ್ಸರಿ ಅಷ್ಟು ಸಿಕ್ಕಿದೆ ಅಲ್ಲ ಹೀಟ್ ಸಿಂಪ್ಟಮ್ಸ್ಗೆ, ಅಷ್ಟು ಸಿಕ್ಕಿದೆ ಅಲ್ಲ ನಿಮ್ಗೆ, ಕೊಡಿ, ಮಾನಿಟರ್ ಮಾಡಿ ಅಷ್ಟೇ. ಭಯ ಪಟ್ಕೊಳ್ಳೋದೇನಿಲ್ಲ. ಹಾಕ್ಬಿಟ್ಟು ಮಾನಿಟರ್ ಮಾಡಿ. ಇನ್ ಕೇಸ್ ಅವ್ರಿಗೆ ಏನಾದ್ರು ಅದರಲ್ಲಿ ಇದು ಹಾಕಿದ್ಮೇಲೆ ನನ್ಗೆ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಯ್ತು, ನನ್ಗೆ ಇದ್ದು ಸುಸ್ತಾಗ್ತಾ ಇದೆ, ಇನ್ನೂ ಏನೋ ಆಗ್ತಾ ಇದೆ ಅಂದಾಗ ಕೌಂಟರ್ ಹಾಕಿ. ಡನ್? ಏನ್ ಕೊಡ್ಬೋದು ಮೇಡಮ್ ಅವಾಗ? ಅವಾಗ ಲಿವರ್ 2 ಪ್ರೆಷರ್ ಕೊಡಿ, ಆಂಗ್ ರೈಸ್ ಆಗುತ್ತೆ. ಸರಿ ಆಂಗ್ ರೈಸ್ ಆಗುತ್ತೆ, ಇಮಿಡಿಯೇಟ್ ಆಂಗ್ ರೈಸ್ ಆಗುತ್ತೆ. ಲಿವರ್ 2 ಪ್ರೆಷರ್ ಕೊಡ್ಬಹುದು, LI11 ಕೊಡ್ಬಹುದು, LI4 ಕೊಡ್ಬಹುದು. ಪ್ರೆಷರ್ ಮೇಲೆ ಹೋಗಿ. ಲಿವರ್ 3 ಆಂಗ್ ರೈಸ್ ಮಾಡುತ್ತೆ, K3 ಆಂಗ್ ರೈಸ್ ಮಾಡುತ್ತೆ, LI4 ಪ್ರೆಸ್ ಮಾಡಿದ್ರೆ ಆಂಗ್ ರೈಸ್ ಮಾಡುತ್ತೆ, LI11 ಪ್ರೆಸ್ ಮಾಡಿದ್ರೆ ಆಂಗ್ ರೈಸ್ ಮಾಡುತ್ತೆ. ಇಷ್ಟು ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಆಗ ಕೌಂಟರ್ ಕೊಡ್ಬೇಕಂದಾಗ ನೀವು ಸೀಡ್ ಹಾಕಕ್ಕಾಗಿಲ್ಲ ಅಂದ್ರೂ ಪ್ರೆಸ್ ಮಾಡಬಹುದು. ಕೋಲ್ಡ್ ರೈಸ್ ಮಾಡಿ, ಇನ್ ಕೇಸ್ ಅದು ಕಂಟ್ರೋಲ್ಗಿಲ್ಲ, ಫುಲ್ ಇನ್ ರೈಸ್ ಆಗೋಯ್ತು, ರಾಂಗ್ ಡಯಾಗ್ನೈಸ್ ಆಗಿದೆ, ಹೀಟ್ ರೈಸ್ ಮಾಡಿ. ಪ್ರಕಾಶ್, ನಮಸ್ಕಾರ ಮೇಡಮ್. ನಾನು ಆಕ್ಚುಲಿ ಸುಮಾರು ವಿಡಿಯೋಗಳು ನೋಡಿದ್ದೀನಿ ಬಸವ ಅಕಾಡೆಮಿದು. ಬಟ್ ಎಲ್ಲೂ ಇದು ಕ್ಯಾನ್ಸರ್ ಬಗ್ಗೆ ಎಲ್ಲೂ ಮಾತಾಡಿರೋಲ್ಲ ಮೇಡಮ್. ಅದು ಒಂಚೂರು ನನ್ನ ಭಾವನಿಗೆ ಆ್ಯಕ್ಚುಲಿ ಆ ಸ್ಟಮಕ್ ಕ್ಯಾನ್ಸರ್ ಆಗಿದೆ. ಆ ಸ್ಟಮಕ್ ಕ್ಯಾನ್ಸರ್ ಆಗಿ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡು ಕೀಮೋಥೆರಪಿ ತಗೊಂಡು ಇನ್ನೂ ಅಗ್ರೆಸಿವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನಾದರೂ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಆನ್ಲೈನ್ದು ಜಾಯ್ನ್ ಆಗಿದ್ದೀನಿ, ನಾಡಿ ಸರ ಬುಕ್ ಮಾಡಿದ್ದೀನಿ, ಆಮೇಲೆ ಕಲರ್ ಥೆರಪಿ ಬುಕ್ ಮಾಡಿದ್ದೀನಿ. ಸೊ ಇದರೊಳಗೆ ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಎಲ್ಲೂ ನಾನು ವಿಡಿಯೋಗಳು ಎಲ್ಲೂ ನೋಡಿಲ್ಲ. ಅದಕ್ಕೋಸ್ಕರ ಕ್ಯೂರಿಯಸ್ ಮೇಡಮ್, ಅದನ್ನೆಲ್ಲ ಇದು ಮಾಡೋಕ್ಕಾಗುತ್ತಾ, ಇದರಲ್ಲಿ ಕ್ಯೂರ್ ಮಾಡೋಕ್ಕಾಗುತ್ತಾ ಅಂತ. ಹಾ ಸರ್, ಒಳ್ಳೇದಾಗ್ಲಿ. ಎಲ್ಲಾ ಕಡೆ ಜಾಯ್ನ್ ಆಗಿದ್ದೀರಾ.
ಖಂಡಿತ ಇದಕ್ಕೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಕ್ಯಾನ್ಸರ್ ಬಂದು ಸರ್ ಅದು ಕಂಪ್ಲೀಟ್ ಕೋಲ್ಡ್ನೆಸ್. ಕಂಪ್ಲೀಟ್ ಅದು ಕೋಲ್ಡ್. ಬಾಡಿನಲ್ಲಿ ಎಲ್ಲೇ ಆಗಿರ್ಲಿ ಅದು ಕಂಪ್ಲೀಟ್ ಕೋಲ್ಡ್ನೆಸ್ ಅದು. ಮತ್ತೆ ಯು ನೋ ದಟ್ ಆ ಸೆಲ್ಸ್ ಡಬಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಸೆಲ್ ಡಬಲ್ ಆಗೋದಕ್ಕೆ ಬೇಕಾಗಿರುವಂತ ವಾತಾವರಣ ಅಲ್ಲಿದೆ. ಓಕೆ. ಸೊ ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದೀರಾ, ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಅದು? ಅದು ಆಕ್ಚುಲಿ ಥರ್ಡ್ ಸ್ಟೇಜ್ ಅಲ್ಲಿ ಇತ್ತು. ಹ್ಮ್. ಸೊ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಶಂಕರ್ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡಿ ಕೀಮೋಥೆರಪಿ ಒಂದು ಆಲ್ಮೋಸ್ಟ್ ಒಂದು 6 ಕೋರ್ಸ್ ಕೊಡಿಸಿ, ಇವಾಗ ಅದೆಲ್ಲ ಆದ್ಮೇಲೆ ತಿರ್ಗಾ ಅವರು PT ಸ್ಕ್ಯಾನ್ ಮಾಡಿದ್ದಾರೆ. ಅದರೊಳಗೆ ಅಗ್ರೆಸಿವ್ ಆಗಿದೆ ಅಂದ್ಬಿಟ್ಟು ಈಗ ಹಾರ್ಮೋನ್ ಥೆರಪಿ ಕೊಡ್ಸಕ್ಕೆ ಹೇಳ್ತಾ ಇದ್ದಾರೆ. ಹಾರ್ಮೋನ್ ಥೆರಪಿ ಇಲ್ದರೆ ಇಮ್ಯುನೋಥೆರಪಿ ಕೊಡ್ಸಕ್ಕೆ ತಿರ್ಗಾ ಹೇಳ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ನಾನು ಹೋಮಿಯೋಪತಿ ಕೊಡಿಸ್ತಾ ಇದ್ದೀನಿ, ಆಯುರ್ವೇದಿಕ್ ಕೊಡಿಸ್ತಾ ಇದ್ದೀನಿ, ಇಷ್ಟೆಲ್ಲ ಕೊಡ್ಸಿನೂ ಇನ್ನೂ ಅಗ್ರೆಸಿವ್ ಆಗಿದೆ ಅಂದ್ರೆ ಅದು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಲ್ಲ. ಕ್ಯಾನ್ಸರ್ ಅನ್ನುವಂಥದ್ದು ಸ್ವಲ್ಪ ಸೆನ್ಸಿಟಿವ್ ಏಲ್ಮೆಂಟ್ ಆಗಿರೋದ್ರಿಂದ ಅದನ್ನ ಇಂಥ ಒಂದು ಓಪನ್ ವೇದಿಕೆಯಲ್ಲಿ ಮಾತಾಡಿದಾಗ ಅದನ್ನ ತುಂಬಾ ಜನ ಫಾಲೋ ಮಾಡೋ ಚಾನ್ಸ್ ಇದೆ. ಇನ್ ಕೇಸ್ ಅದನ್ನ ಫಾಲೋ ಮಾಡಿ ಅವರಿಗೆ ರಿಸಲ್ಟ್ ಬಂದಿಲ್ಲ ಅಥವಾ ಬೇರೆ ಏನಾದರೂ ಆಯ್ತು ಅಂದ್ರೆ ಅದಕ್ಕೆ ಅಕಾಡೆಮಿ ರೆಸ್ಪಾನ್ಸಿಬಲ್ ಆಗುತ್ತೆ. ಆ ರೀಸನ್ಗೆ ಅವ್ರು ಅದನ್ನ ಮೆನ್ಷನ್ ಮಾಡಿಲ್ಲ. ಬಟ್ ಮೈಸೆಲ್ಫ್ ನಾನೊಂದು ನಿಮ್ಗೆ ಕೇಸ್ನ ಶೇರ್ ಮಾಡ್ತೀನಿ. ಸೊ ನಾನು ಒಂದು 2-3 ಲಾರ್ಜ್ ಇಂಟೆಸ್ಟೈನ್ ಕೇಸ್ ಅಂದ್ರೆ ಕೊಲಾನ್ ಕ್ಯಾನ್ಸರ್ ಆಗಿರುವಂತ ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಸೊ ಅವರು ಕ್ಯೂರ್ ಆಗಿದ್ದಾರೆ ಕೂಡ. ಸೊ ಅವರಿಗೆ ಕೂಡ ಇದೇ ತರ ಅಂದ್ರೆ ನೀವೇನ್ ಹೇಳ್ತಾ ಇದ್ರೆ ಸ್ಟಮಕ್ ಕ್ಯಾನ್ಸರ್ ಎಲ್ಲೇ ಇದ್ರು ಈಗ ನೀವು ಸ್ಟಮಕ್ ಕ್ಯಾನ್ಸರ್ ಅಂದ್ರೆ ನಾನು ಸ್ಟಮಕ್ನೇ ಯೂಸ್ ಮಾಡ್ಕೊಳ್ತೀನಿ. ಸೊ ಬ್ಲ್ಯಾಕ್ ನ ಅಪ್ಲೈ ಮಾಡೋದ್ರಿಂದ ಸರ್ ಅಲ್ಲಿರುವಂತ ಆ ಇನ್ಫೆಕ್ಷನ್ ಏನಿದೆ, ಆ ಬ್ಯಾಕ್ಟೀರಿಯಾ ಏನಿದೆ, ಆ ವೈರಸ್ ಏನಿದೆ ಅದು ಸಾಯುತ್ತೆ. ಆ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಅಲ್ಲಿರೋದು. ಸೊ ಅಲ್ಲಿರುವಂತ ತೇವಾಂಶನ ತೆಗೆಯೋದಕ್ಕೋಸ್ಕರ ಯೆಲ್ಲೋ ಕಲರ್ ಯೂಸ್ ಮಾಡಿದೀನಿ. ಯೆಲ್ಲೋ ಅಂಡ್ ಸ್ಕೈ ಬ್ಲೂ. ಎಲ್ಲೋ ಈ ಜಾಗ ಯೆಲ್ಲೋ ಅಂಡ್ ಸ್ಕೈ ಬ್ಲೂ. ಯೆಲ್ಲೋ ಬಂದು ಅದು ಮಣ್ಣು ಅಂತ ತಗೊಳ್ಳಿ. ಆ ಮಣ್ಣು ಎಲ್ಲೇ ವಾಟರ್ ಇದ್ರೂ ಕೂಡ ಅದನ್ನ ಹಾಕಿದ್ರೆ, ಆ ಮಣ್ಣನ್ನ ಹಾಕಿದ್ರೆ ಆ ವಾಟರ್ನ ಅಬ್ಸರ್ವ್ ಮಾಡ್ಕೊಡುತ್ತೆ, ನಲಿಫೈ ಮಾಡ್ಬಿಡುತ್ತೆ ಆ ನೀರ್ನ. ಅದೇ ತರ ಈಗ ಇಲ್ಲಿ ಒಂದು ಸೆಲ್ ಬೆಳೀತಾ ಇದೆ ಅಂದ್ರೆ ಅಲ್ಲಿ ವಾಟರ್ ಇದೆ ಆ ಜಾಗದಲ್ಲಿ. ಅದಕ್ಕೆ ಬೆಳೆಯೋದಕ್ಕೆ ಬೇಕಾಗಿರುವಂತ ಒಳ್ಳೆ ತೇವಾಂಶ ಇದೆ. ಸೊ ಅಲ್ಲಿಗೆ ನಾವು ಯೆಲ್ಲೋ ಕಲರ್ ಕೊಟ್ಟಾಗ ಆ ಎಕ್ಸೆಸ್ ವಾಟರ್ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಡುತ್ತೆ. ಸೊ ಹಾಗೆ ಸ್ಕೈ ಬ್ಲೂ ಕಲರ್ ಕೊಟ್ಟಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಫೈರ್ ಸ್ಕೈ ಬ್ಲೂ. ಸರಿ, ಹೌದು. ಬೆಂಕಿ ತತ್ವ ಜಾಸ್ತಿ ಆದಾಗ ಅಲ್ಲಿ ಏನ್ ಮಾಡುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಅಲ್ಲಿರುವಂತ ಆ ಇನ್ಫೆಕ್ಷನ್ ಅಂದ್ರೆ ವೈರಸ್ ನ ಕಿಲ್ ಮಾಡುತ್ತೆ. ಬೆಂಕಿಗೆ ಮಾತ್ರ ಎಂತ ಮೆಟಲ್ ಆದ್ರೂ ಕರಗಿಸೋ ಶಕ್ತಿ ಇರೋದು. ಹೌದು ಮೇಡಮ್. ಇದ್ರ ಜೊತೆಗೆ ಸರ್ ಸಿಂಗಲ್ ಸೀಡ್ ನ ಆಡ್ ಮಾಡ್ತೀವಿ. ಸೊ ಸ್ಟಮಕ್ ಎಲಿಮೆಂಟ್ಗೆ ಅಂತ ಬಂದ್ರೆ ಅಲ್ಲಿ ಹೀಟ್ ರೈಸ್ ಮಾಡುವಂತ ಪಾಯಿಂಟ್ ಕೊಡ್ತೀವಿ. ಸೊ ಸಮ್ಟೈಮ್ಸ್ ಸ್ಟಮಕ್ಗೆ ಇಲ್ಲಿ ಅಫೆಕ್ಟೆಡ್ ಆರ್ಗನ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಅವರು ಸನ್ ಪಾಯಿಂಟ್ ಅಥವಾ ಕಂಟ್ರೋಲರ್ ಪಾಯಿಂಟ್ ನ ತಗೊಂಡು ಇಂಡೈರೆಕ್ಟ್ ಟ್ರೀಟ್ ಮಾಡ್ತೀವಿ ಸರ್ ಸ್ಟಮಕ್ ನ. ಓಕೆ. ಸೊ ಅದಕ್ಕೆ ಕೆಲವೊಂದು ಪಾಯಿಂಟ್ಗಳಿದೆ. ನಿಮ್ಗೆ ಈ ಓಪನ್ ವೇದಿಕೆಯಲ್ಲಿ ಹೆಂಗ್ ಹೇಳೋದು ನಂಗೆ ಗೊತ್ತಿಲ್ಲ, ಹೇಳ್ಬಹುದಾ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಹೇಳಿ ಅದನ್ನ ವಿತೌಟ್ ಗೈಡೆನ್ಸ್ ಇಲ್ಲದೆ ಯಾರು ಯೂಸ್ ಮಾಡಬೇಡಿ. ಗೈಡೆನ್ಸ್ ತಗೊಂಡ್ ಮಾಡ್ಬೇಕು. ಈಗ ನಾನು ನಿಮ್ದು ಒಂದು ಕೇಸ್ ತಗೋತೀನಿ ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ನಾನೇ ಜವಾಬ್ದಾರಿ. ಸೊ ತುಂಬಾ ಹುಷಾರಾಗಿ ಟಂಗ್ ಡಯಾಗ್ನೈಸ್ ಮಾಡಿ ಇನ್ನೊಂದ್ ಮಾಡಿ ಪ್ರತಿಯೊಬ್ಬರಿಗೆ ಏನ್ ಹೇಳೋದು ಅಂದ್ರೆ ನೀವು ಪ್ಯಾರಲಲ್ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ಇದೆಲ್ಲ ಮಾಡಿ. ಹೌದು ಸರ್, ಅವರು ನಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದವರು ಆಯುರ್ವೇದಿಕ್ ತಗೊಳ್ತಾ ಇದ್ರಂತೆ, ಆಯುರ್ವೇದಿಕ್ ತಗೊಳ್ತಿದ್ರಂತೆ ಅವರು. ಸೊ ನಾನ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಒಂದ್ 3ನೇ ಸಿಟ್ಟಿಂಗ್ಸ್ ಎಲ್ಲ ಆದ್ಮೇಲೆ ಅವರು ಚೆಕಪ್ ಮಾಡಿಸಿದಾಗ ತುಂಬಾ ಮಿರಾಕಲ್ ಆಗಿ ಈ ಒಂದು ಇದೇನಿದೆ ಗಡ್ಡೆ ಏನಿದೆ ಅದು ಕಾಣೆ ಆಗಿದೆ, ಕ್ಯೂರ್ ಆಗಿದೆ, ಇದು ತುಂಬಾನೇ ಅದ್ಭುತ ಅನಿಸ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇದು ಕೇಳಿ, ಇದು ನಾನು ಟ್ರೀಟ್ಮೆಂಟ್ ಕೊಟ್ಟಿರೋದಲ್ಲ, ನನ್ನ ಕಡೆಯಿಂದ ಗೈಡೆನ್ಸ್ ತಗೊಂಡು ನಮ್ಮ ಇನ್ನೊಬ್ರು ನಮ್ಮ ಬ್ಯಾಚಲ್ಲಿ ಕಲ್ತವ್ರು ಈ ಟ್ರೀಟ್ಮೆಂಟ್ ಕೊಟ್ಟಿರೋದು. ಸೊ ಇದೇ ಮೆಸೇಜ್ ನಾನು ನಿಮ್ಗೆ ಬೇಕಿದ್ರೆ ಗ್ರೂಪಲ್ಲಿ ಫಾರ್ವರ್ಡ್ ಮಾಡ್ತೀನಿ, ನೋಡಿ ಅದನ್ನ ಬೇಕಿದ್ರೆ ನೋಡಿ. ಅದೇ ಧೈರ್ಯದ ಮೇಲೆ ನಾನು ಇವತ್ತು ಸ್ವಲ್ಪ ಕ್ಯಾನ್ಸರ್ ಪೇಷಂಟ್ ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಬಟ್ ಯಾಕೆ ಅದನ್ನ ನಾವು ಇದಾಗಿ ತಗೊಳ್ಳಲ್ಲ ಅಂತ ಹೇಳಿದ್ರೆ, ಜನಗಳು ಅದನ್ನ ನಂಬಲ್ಲ. ನಾಳೆ ದಿನ ಅವರು ಆ ಪೇಷಂಟ್ಗೆ ಏನಾದ್ರು ಸ್ವಲ್ಪ ಏರುಪೇರಾದ್ರೂ ನಿಮ್ಮಿಂದನೇ ಆಯ್ತು ಅಂತ ಹೇಳ್ಬಿಡ್ತಾರೆ. ನಾವು ಒಳ್ಳೇದ್ ಮಾಡ್ತಾ ಇದ್ರು ನಮಗ್ ಗೊತ್ತಿರಲ್ಲ. ನಿಮ್ದು ಮನುಷ್ಯನ್ ಬಾಡಿ ಡೈನಾಮಿಕ್ ಸರ್.
ನಮ್ಮ ಹತ್ರ ಸ್ಕ್ಯಾನರ್ ಇಲ್ಲ, ಬಟ್ ನಿಮ್ ಭಾವನೆಗಳು ನೋಡಿ, ನಿಮ್ ಕಣ್ಣು ನೋಡಿ, ನಿಮ್ಗೆ ಆಗ್ತಿರೋಂತ ಆ ವೇದನೆ ನೋಡಿ ನಾವು ಡಯಾಗ್ನೈಸ್ ಮಾಡ್ತಾ ಇರ್ತೀವಿ. ಹೌದು. ಸೊ ಯಾವ ಮೂಮೆಂಟ್ ಹೇಗ್ ಬೇಕಿದ್ರು ಬಾಡಿ ರಿಯಾಕ್ಟ್ ಮಾಡ್ಬೋದು, ಬಿಹೇವ್ ಮಾಡ್ಬೋದು. ಸೊ ನಮಗೂ ಆ ಭಯ ಇರುತ್ತೆ. ನಾಳೆ ಆ ವ್ಯಕ್ತಿ ಸಮಾಧಾನವಾಗಿ ಹೋಗ್ತಿದ್ರೇನೋ ನಮ್ಮಿಂದ ಹಿಂಸೆ ಪಟ್ಟು ಹೋದ್ರು ಅನ್ನೋದಾಗ್ಬಾರ್ದು. ಹೌದು ಆ ಒಂದ್ ಭಯಕ್ಕಷ್ಟೇ ಆ ಒಂದ್ ಇದ್ರ ಬಗ್ಗೆ ಇಲ್ಲೆಲ್ಲೂ ಹೇಳಿಲ್ಲ. ಬಟ್ ನಾವು ಸ್ಟೂಡೆಂಟ್ ಆಗಿ ಹೇಳ್ತಿದೀವಿ. ಬಸವರಾಜ್ ಸರ್ ಎಷ್ಟೋ ರೋಗಿಗಳನ್ನ ಇದರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ನಾವು ಅವರಿಂದ ಕಲ್ತು ನಾವು ತುಂಬಾ ಜನಕ್ಕೆ ರಿಸಲ್ಟ್ ಕೊಟ್ಟಿದ್ದೀವಿ ಸರ್. ನೀವು ಪ್ರೂಫ್ ಬೇಕಂದ್ರೆ ನಾನು ನಿಮ್ಗೆ ಗ್ರೂಪ್ ಅಲ್ಲೂ ಕೂಡ ಹಾಕ್ತೀನಿ. ಅದಕ್ಕೆ ಅವರೇ ರಿಪ್ಲೈ ಕೊಟ್ಟಿರೋದು. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ, ಧೈರ್ಯವಾಗಿ ಫುಡ್ ಅಲ್ಲೂ ಚೇಂಜಸ್ ಮಾಡ್ತೀವಿ ಅದರಲ್ಲಿ ನಾವು. ಓಕೆ. ಈ ಕಿಮೋಥೆರಪಿ ಏನ್ ಕೊಡಿಸ್ತಾ ಇದಾರೆ, ಇಟ್ ಇಸ್ ಈಕ್ವಲ್ಸ್ ಟು ಲೆಮನ್ ಜ್ಯೂಸ್. ಒಂದು ವಾರಕ್ಕೊಂದ್ಸಲ ನಿಂಬೆ ರಸವನ್ನ ಫುಲ್ ಒಂದು ಪೂರ್ತಿಯಾಗಿ ಒಂದು ಬೆಚ್ಚಗಿನ ನೀರಲ್ಲಿ ಫುಲ್ ಸ್ಕ್ವೀಸ್ ಮಾಡಿ ಅದನ್ನ ತಗೊಳಕ್ ಹೇಳಿದ್ದೆ ಅವರಿಗೆ. ಓಕೆ ವೀಕ್ಲಿ ಒನ್ಸ್ ಮಾತ್ರ. ಅದು ಒಂಥರ ಕಿಮೋ ತರ ವರ್ಕ್ ಆಗುತ್ತೆ. ಓಕೆ ಮೇಡಮ್. ನೆಕ್ಸ್ಟ್ ಆಪಲ್ ಸಿಡಾರ್ ವಿನಿಗರ್ ಕೂಡ 5 ml ಬಿಸಿ ನೀರಲ್ಲಿ ಹಾಕಿ ಅದನ್ನ ವಾರಕ್ಕೊಂದ್ಸಲ ತಗೊಳಕ್ ಹೇಳಿದ್ದೆ. ಇದ್ರ ಜೊತೆಗೆ ಅವ್ರಿಗೆ ಇನ್ಡಿಫಿಷಿಯನ್ಸಿ ಆಗ್ಬಾರ್ದು ಅಂತ ಹೇಳಿ ನಾವೇ ಹೇಳಿರುವಂತ ಒಂದು ಮಾಲ್ಟ್, ಅಂದ್ರೆ ಎಲ್ಲಾ ತರದ ಅಂಶನೂ ಅದ್ರಲ್ಲಿ ಇರ್ಬೇಕು ಆ ಒಂದು ರಾಗಿ ಗಂಜಿನಲ್ಲಿ. ಅದು ಬರೀ ರಾಗಿ ಅಲ್ಲ, ಅದ್ರಲ್ಲಿ ಎಲ್ಲಾ ತರನು ಆಡ್ ಮಾಡಿರ್ತಿದ್ವಿ, ಡ್ರೈ ಫ್ರೂಟ್ಸ್ ಕೂಡ. ಅದನ್ನ ಅವ್ರಿಗೆ ಬೆಳಗಿನ ಟೈಮಲ್ಲಿ ಮತ್ತೆ ಸಂಜೆ ಟೈಮಲ್ಲಿ ಒಂದಿಷ್ಟು ಕೊಡಕ್ ಹೇಳ್ತಾ ಇದ್ವಿ. ಯಾಕೆ ನಾವೆಲ್ಲ ಹೀಟ್ ರೈಸ್ ಮಾಡ್ತಾ ಇರ್ತೀವಿ, ಒಂದ್ ಕಡೆಯಿಂದ ಅವ್ರಿಗೆ ಶಕ್ತಿನೂ ಬೇಕು. ಫಂಕ್ಷನ್ ಇಲ್ಲಿ ರೈಸ್ ಮಾಡ್ತಿದೀವಿ ಅಂದ್ರೆ ಅದನ್ನ ತಡೆಯೋ ಶಕ್ತಿ ಬೇಕಂದ್ರೆ ಇನ್ನು ಕೊಡ್ಬೇಕು ಅವ್ರಿಗೆ ನಾವು. ಸೊ ಬ್ಲಡ್ ಸಿಗ್ಬೇಕು ಅಂದ್ರೆ ಒಳ್ಳೆ ಫುಡ್ ಹೋಗ್ಬೇಕು ಒಳಗಡೆ. ಆ ಫುಡ್ ತಗೊಳಕ್ ಶಕ್ತಿ ಅವ್ರಿಗಿಲ್ಲ. ಅದಕ್ಕೆ ಈಸಿ ಡೈಜೆಸ್ಟಬಲ್ ಆಗಿ ಕೊಡ್ಬೇಕು ಅಂತೇಳಿ, ಹವೆವರ್ ಅವ್ರಿಗೆ ಇನ್ ಎನರ್ಜಿ ಇನ್ಕ್ರೀಸ್ ಮಾಡ್ಬೇಕಂತ ಹೇಳಿ ನಾವು ಆ ಮಾಲ್ಟ್ ಕೂಡ ಅವ್ರಿಗೆ ಸಜೆಸ್ಟ್ ಮಾಡಿ ರೆಡಿ ಮಾಡ್ಕೊಟ್ಟಿದ್ವಿ. ಪ್ಯೂರ್ ಆಗಿದ್ದಾರೆ, ಧೈರ್ಯವಾಗಿರಿ, ಆಗುತ್ತೆ. ಸೊ ಸಿಸ್ಟಮೆಟಿಕ್ ಆಗಿ ಈ ಒಂದು ಥೆರಪಿನ ಫಾಲೋ ಮಾಡಿ ರಿಸಲ್ಟ್ ಬರುತ್ತೆ. ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆ ಸೀಡ್ದು ಕ್ಲಾಸಲ್ಲೇ ಹೇಳೋದ, ಅದು ಹೇಳಕ್ಕಾಗಲ್ವ ಈಗ? ಆ ಸಿಂಗಲ್ ಸೀಡ್ ಏನೋ ಹೇಳ್ತೀನಿ ಅಂದ್ರಲ್ಲ ಸರ್, ಅದೇ ಅವರು ರಿಲೇಟೆಡ್ ಆಗಿ ಏನಿತ್ತು ಅದನ್ನ ನಾವು ಹಾಕಿದೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ನೋಡಿ, ಈಗ ಸ್ಟಮಕ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರಿ ಅಲ್ವಾ, ನಾನು ಸ್ಟಮಕ್ ನ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಲ್ವಾ. ಹೌದು. ಸೊ ಇಂಡೈರೆಕ್ಟ್ ಆಗಿ ನಾನು ಬೇರೆ ಆರ್ಗನ್ ಹೆಂಗ್ ತಗೊಳ್ತೀನಿ ಅಂದ್ರೆ P6 ತಗೊಳ್ತೀನಿ. ಸೊ P6 ನಾನು ಇಲ್ಲಿ ಸೆಡೇಟ್ ಮಾಡಿದಾಗ ಸ್ಟಮಕ್ ಅಲ್ಲಿ ಆಂಗ್ ರೈಸ್ ಆಗುತ್ತೆ. ಓಕೆ. ಈ ತರ ಸರ್, ಈ ತರ ಸ್ಟೆಪ್ಸ್ ಗಳಿದೆ. ಇದನ್ನೆಲ್ಲ ನಾವು ಮಾಡಕ್ ಮುಂಚೆ ಆ ವ್ಯಕ್ತಿನ ನಾವು ತರೋವಾಗಿ ಸ್ಟಡಿ ಮಾಡ್ತೀವಿ. ಅವರಿಗೆ ತುಂಬಾ ಇವಾಗ ಲೂಸ್ ಮೋಷನ್ ಆಗ್ತಾ ಇದೆ, ಇನ್ನೊಂದು ಆಗ್ತಿದೆ ಅಂತ ಹೇಳಿದಾಗ ನಾವು ಬೇರೆ ಆರ್ಗನ್ ಅಲ್ಲಿ ಅದಕ್ಕೆ ಪರಿಹಾರ ಹುಡುಕ್ತೀವಿ ಹೊರತು ಅದೇ ಆರ್ಗನ್ ನ ಟಾರ್ಗೆಟ್ ಮಾಡಕ್ ಹೋಗಲ್ಲ. ಓಕೆ ಓಕೆ. ಈ ತರ. ಸೊ ನೀವು ನನಗೆ ಬೇಕಿದ್ರೆ ಇದ್ ಮಾಡಿ, ನನಗೆ ಟೆಕ್ಸ್ಟ್ ಮಾಡಿ ನೀವು ಟೆಲಿಗ್ರಾಮ್ ಅಲ್ಲಿ ಇನ್ನೊಂದ್ರಲ್ಲಿ. ನಾನು ಅವ್ರದ್ದು ಡಯಾಗ್ನೈಸ್ ಮಾಡಿ ನಿಮ್ಗೆ ಐ ವಿಲ್ ಹೆಲ್ಪ್ ಯು, ನಾನು ನಿಮ್ಗೆ ಹೇಳ್ತೀನಿ. ಅದೇ ತರ ಫಾಲೋ ಮಾಡ್ತಾ ಬನ್ನಿ, ಅವ್ರಿಗೆ ಒಳ್ಳೇದಾಗುತ್ತೆ. ಅವರು ಇದರಿಂದ ಹೊರಗಡೆ ಬರ್ತಾರೆ ಅಂದ್ರೆ ಖಂಡಿತ ನಾವು ಅಕಾಡೆಮಿ ಕಡೆಯಿಂದ ಯಾವತ್ತೂ ರೆಡಿ ಇರ್ತೀವಿ. ಈ ವಿದ್ಯೆ ಈ ತರನೇ ಉಪಯೋಗ ಆಗ್ಬೇಕಾಗಿರೋದು, ನಮ್ಮಲ್ಲಿ ಇಟ್ಕೊಂಡು ಇದು ಏನು ಪ್ರಯೋಜನ ಇಲ್ಲ. ಲಾವಣ್ಯ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನನ್ನ ಅಕ್ಕನ ಮಗ ಐರ್ಲೆಂಡ್ ಅಲ್ಲಿ ಇದ್ದಾನೆ. ಅವನಿಗೆ 25 ವರ್ಷ. ಅಲ್ಲಿ ತುಂಬಾ ಕೋಲ್ಡ್ ಇರೋದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಮೈಗ್ರೇನ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು? ನಿಮ್ ಕನ್ಫರ್ಮ್ ಇದ್ರೆ, ಕೋಲ್ಡ್ ಇಂದ ಆಗಿದೆ ಅಂತ ಕನ್ಫರ್ಮ್ ಇದ್ರೆ ನೀವು ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ. ಓಕೆ. ಸೊ ಅದರಿಂದ ಏನಾಗುತ್ತೆ, ಚಲನೆ ಜಾಸ್ತಿ. ಈ ಭಾಗ ತುಂಬಾ ನೋವು ಇದೆಯಂತೆ ಅವನಿಗೆ. ನಿಮ್ದು ಸ್ಪಾಟ್ ಇಲ್ಲ ಮ್ಯಾಮ್, ನೀವು ಕಾಣಿಸ್ತಿಲ್ಲ ನಂಗೆ. ಯಾವ ಕಡೆ ಹೇಳಿ? ತಲೆನಲ್ಲಿ? ಕಣ್ಣು ತಲೆ ರೈಟ್ ಸೈಡ್ ಅಲ್ಲಿ ಕಣ್ಣಿನ ಭಾಗ ಪ್ರಾಬ್ಲಮ್ ಇದೆ ಅವನಿಗೆ. ರೈಟ್ ಅಯ್ಯ. ಹಾ. ನೋಡಿ, ತುಂಬಾ ಕೋಲ್ಡ್ ಇದೆ ಅಲ್ಲ. ಹೌದು. ತುಂಬಾ ಕೋಲ್ಡ್ ಆಂಗ್ ರೈಸ್ ಮಾಡುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಗ್ರಾಜುವಲಿ. ಫಾರ್ ಎಕ್ಸಾಂಪಲ್, ಐಸ್ ಕ್ಯೂಬ್ ಫ್ರೀಸ್ ಅಲ್ವಾ, ಅದು ತುಂಬಾ ಕೋಲ್ಡ್ ಅಲ್ವಾ ಅದು ಐಸ್. ಹೌದು. ಆದ್ರೆ ಅದನ್ನ ನೀವು ಯಾರಾದ್ರೂ ಬಿದ್ದಾಗ, ಕಾಲು ಉಳುಕ್ತಾಗ, ಸ್ವೆಲ್ಲಿಂಗ್ ಬಂದಾಗ ಬೇಗ ಐಸ್ ಕ್ಯೂಬ್ ಹಿಡಿಯಲ್ಲಿ ಅಂತ ಹೇಳ್ತಾರೆ. ಹೌದು. ಐಸ್ ಕ್ಯೂಬ್ ಬಿಟ್ಟು ರಬ್ ಮಾಡಿ ಅಂತಾರೆ. ಓಕೆ.
ಆ ಬ್ಲಡ್ ಅಲ್ಲಿ ಕ್ಲಾಟ್ ಆಗದೆ ಇರೋ ತರ ಸರ್ಕ್ಯುಲೇಟ್ ಮಾಡುತ್ತೆ ಅದು ಐಸ್ ಕ್ಯೂಬ್. ಅಂದ್ರೆ Okay. ಆಂಗ್ ಕ್ರಿಯೇಟ್ ಮಾಡುತ್ತೆ ಅದು. ಯಾರಾದ್ರೂ ಐಸ್ ನ ತುಂಬಾ ತಿಂತಾ ಇದ್ರೆ, ಅಂದ್ರೆ ಕೆಲವು ಮಕ್ಳುಗಳೆಲ್ಲ ಒಂದು ಹ್ಯಾಬಿಟ್ ಇರುತ್ತೆ, ತಿಂತಾ ಇದ್ರೆ ನೆಕ್ಸ್ಟ್ ಮೂಮೆಂಟ್ ನೋಡಿ ಅವ್ರ ನೋಸಲ್ಲಿ ಬ್ಲೀಡ್ ಆಗ್ಬಿಡುತ್ತೆ. ಸೊ ನೀವೊಂದು ತುಂಬಾ ಒಂದು ಕೋಲ್ಡ್ ಸೀಸನ್ ಅಲ್ಲಿ ಅಥವಾ ಅದೊಂದು ವೆದರ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ ಅದು ಹೀಟ್ ಕನ್ವರ್ಟ್ ಆಗಿ ಆ ಕೋಲ್ಡ್ ಕನ್ವರ್ಟ್ ಆಗಿ ಹೀಟ್ ಆಗಿರೋ ಚಾನ್ಸ್ ಇದೆ ಅವರಿಗೆ. ಈಗ ಇಲ್ಲಿ ರೈಟ್ ಸೈಡ್ ಹೇಳ್ತಾ ಇದ್ದೀರಾ, ಸೊ ನೀವು ಅವರಿಗೆ ಇದು ಹೀಟ್ ರೈಸ್ ಮಾಡಬೇಡಿ, ಸ್ವಲ್ಪ ಈ ಜಾಗದಲ್ಲಿ ಕೋಲ್ಡ್ ರೈಸ್ ಮಾಡಿ. ನೀವೇನ್ ಮಾಡಿ ಅಂತ ಹೇಳಿದ್ರೆ ಈ ಲಿವರ್ ಇದಕ್ಕೆ ಡಾರ್ಕ್ ಗ್ರೀನ್ ಅಪ್ಲೈ ಮಾಡಿ ಇಲ್ಲಿಗೆ. ಮತ್ತೆ ಇಲ್ಲಿ ಮ್ಯಾಮ್ ಇದೆರಡು ಐ ಜಾಯಿಂಟ್, ಈ ಐ ಜಾಯಿಂಟ್ಗೆ ಮೇಥಿ ಸ್ಟ್ರಿಪ್ ಕಟ್ಟಿ. ಬಟ್ ಅವನ್ ಅಲ್ಲಿರೋದ್ರಿಂದ ಅವ್ನ್ ಮೇಥಿ ಸ್ಟ್ರಿಪ್ ಕಟ್ಟೋದೆಲ್ಲ ಆಗುತ್ತೋ ಇಲ್ಲೋ, ಅವನ್ ಒಬ್ನೇ ಇರೋದಲ್ಲಿ. ಕಲರ್ಸ್ ಇದೆನಾ? ಹಾ, ಕಲರ್ಸ್ ಇದೆ. ಓಕೆ, ಇದು ಇಲ್ಲಿ ಗ್ರೀನ್ ಅಪ್ಲೈ ಮಾಡಕ್ಕೆ ಹೇಳಿ. ಫಸ್ಟ್ ಇಲ್ಲಿ ಅಪ್ಲೈ ಮಾಡಕ್ಕೆ ಹೇಳಿ. ಇಲ್ಲಿ ರಿಲೀಫ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಮಾಡಕ್ಕೆ ಹೇಳಿ. ಇಲ್ಲಿ ಕೆಳಗಡೆ ಬಿಲೋ ನೇಲ್ ಇಲ್ಲಿ ಡಾರ್ಕ್ ಗ್ರೀನ್ ಅಪ್ಲೈ ಮಾಡಕ್ಕೆ ಹೇಳಿ. ಎಷ್ಟು ಅವರ್? ಹಾಫ್ ಅನ್ ಅವರ್ ಇಂದ 1 hour. ಮತ್ತೆ ಎಲ್ಲ ತಂಬು ಪ್ರೆಷರ್ ಕೊಡಿ. ಒಳ್ಳೆ ಸರ್ಕ್ಯುಲೇಷನ್ ಸಿಗುತ್ತೆ. ಇನ್ನೊಂದು ಕ್ವೆಶನ್ ಇತ್ತು. ನನ್ನ ಫ್ರೆಂಡ್ ಮಗ 12 ವರ್ಷ, ಅವನಿಗೆ ಬಾಡಿಲೆಲ್ಲ ಇಚ್ಚಿಂಗ್ ಶುರು ಆಗುತ್ತೆ. ಕೆರೆಯಕ್ ಶುರು ಮಾಡಿದ್ರೆ ಎಲ್ಲಾ ಕಡೆ ಕೆಂಪು ಗಂಧೆ ಆಗ್ಬಿಡುತ್ತೆ. ಅವನ್ ಇಡೀ ಬಾಡಿ ಬರುತ್ತೆ, ಮುಖ ಎಲ್ಲ. TM ಮಾಡಿದಿರಾ ಮ್ಯಾಮ್ ನೀವು? ಇಲ್ಲ, ಕಲರ್ ಥೆರಪಿ ಮಾಡಿದೀನಿ. TM ಈಗ ಸೇರ್ಕೊಂಡಿದೀನಿ ಆನ್ಲೈನ್ಗೆ. ಮುಖ ಎಲ್ಲ ಗಂಧೆ ಆಗುತ್ತೆ. ರೆಡ್ಡಿಶ್ ರೆಡ್ಡಿಶ್ ಇಚ್ಚಿಂಗ್ ಆಗುತ್ತೆ, ತುಂಬಾ ಕೆರ್ಕೋತಾ ಇರ್ತಾರೆ ಇಡೀ ಬಾಡಿ. ರೆಡ್ ಆಗ್ತಾ ಇದೆ. ಹೌದು, ರೆಡ್ ಆಗ್ತಾ ಇದೆ. ಹೀಟ್ ಅಂತ ಕನ್ಫರ್ಮ್ ಇತ್ತು ಅಂತ ಹೇಳಿದ್ರೆ ಈ ಟಿಪ್ ಆಫ್ ದ ಫಿಂಗರ್ ಓಕೆ. ಇಲ್ಲಿ ಒಂದು ಪೆಪ್ಪರ್. ಪೆಪ್ಪರಾ? ಪೆಪ್ಪರ್ 10 ನಿಮಿಷ ಮಾತ್ರ ಒಂದು ಪೆಪ್ಪರ್ ಇಲ್ಲಿ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಪ್ರೆಷರ್ ಕೊಟ್ಟು ಆಮೇಲೆ ಕಟ್ಟಿ. ಇಲ್ಲಿ ಕಲರ್ ಥೆರಪಿ ಏನಾದ್ರು ಮಾಡ್ಬೋದಾ? ಇದನ್ನ ಕಟ್ಟಿ ನೆಕ್ಸ್ಟ್ ಅವ್ರಿಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆವಾಗ ಇದು ಎರಡು ಕೆಳಗಡೆ ಡಾರ್ಕ್ ಗ್ರೀನ್ ಹಾಕಿ. ಓಕೆ. ಇಲ್ಲಿ ಸ್ಕೈ ಬ್ಲೂ. ಚಂದ್ರಪ್ರಭಾ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ಹೇಳಿ. ಮೇಡಮ್, ನೀವು ನಮ್ಗೆ TM ಸ್ಟೂಡೆಂಟ್ ಅಲ್ಲಿ ಸರಸ್ವತಿ ಮಾತೆ ತರ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ತೀರಾ ಮೇಡಮ್, ನನ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀರಾ. ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ ಕ್ಲಾಸ್ ನೋಡಿದ್ರೆ. ಎಲ್ಲ ನಮ್ ಗುರುಗಳ ಆಶೀರ್ವಾದ, ಅವ್ರನ್ನ ನೋಡಿ ಹೌದು ಮೇಡಮ್. ನಮ್ಗೆ 5 ಮಂತ್ ಇಂದ ಇದು ವಿಡಿಯೋ ಸಿಕ್ತು ಮೇಡಮ್ ಸರ್ದು. ಅವಾಗ ನಮ್ಗೆ ಸೆಲ್ಫ್ ಆರೋಗ್ಯದ ಬಗ್ಗೆ ನಮ್ಗೇನೆ ಎಷ್ಟೊಂದು ಇದಿದೆ ಕಾಯಿಲೆ, ಅಂದ್ರೆ ನಮ್ ದೇಹದಲ್ಲಿ ಏನೇನಿದೆ ಅಂತ ನಮ್ಗೆ ತಿಳ್ಕೊಂಡು ನಾವೇ ಇವಾಗ ಟ್ರೀಟ್ ಮಾಡ್ಕೊಂತ ಇದೀನಿ ಮೇಡಮ್. ಫಸ್ಟ್ ನಾನೇ ಮಾಡ್ಕೊಂತ ಇದೀನಿ ಮೇಡಮ್. ಫಸ್ಟ್ ಮೇಡಮ್, ಇದು ಒಂದು ಕ್ವಶನ್ ಇತ್ತು. ನನ್ ಮಗಳಿಗೆ ಹಲ್ಲು ಮುಂದೆ ಕಡೆ ಮಾತ್ರ ಉಬ್ಬಲ್ಲ ಆಗಿದೆ, ಅದಕ್ಕೇನಾದ್ರೂ ಕಲರ್ ಮೂಲಕ ಏನಾದ್ರು ಹೋಗಕ್ ಆಗುತ್ತಾ ಮೇಡಮ್? ಓಕೆ, ನೀವೂನು ಅದು ಮಾರ್ನಿಂಗ್ ಟೈಮ್ ಅಲ್ಲಿ ಅದಕ್ಕೆ ಪ್ರೆಷರ್ ಕೊಡೋದು ಎಲ್ಲ ಮಾಡ್ಬೇಕಾಗುತ್ತೆ. ಈ ಭಾಗದಲ್ಲಿ ಗಮ್ಸ್ ಇರುತ್ತೆ, ಅಲ್ಲಿ ಡೈಲಿ ಪ್ರೆಷರ್ ಕೊಡಿ ಅದು. ಬಟ್ ಗ್ಯಾಪ್ ಇದ್ರೆ ಹೋಗುತ್ತೆ ಅದು, ಇಲ್ಲ ಅಂದ್ರೆ ಹೋಗಲ್ಲ. ಆಕ್ಚುಲಿ ಟೀತ್ ಪ್ರೆಸ್ ಮಾಡೋದಲ್ಲ, ಟೀತ್ ಗಿಂತ ಗಮ್ ಪ್ರೆಸ್ ಮಾಡಿ. ಈ ಗಮ್ಸ್ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡ್ಬೇಕು ನೀವು. ಸರಿ. ಜೊತೆಗೆ ಇಲ್ಲಿ ಡೈರೆಕ್ಷನ್ ಬಂದು ಈಚೆ ಬರ್ತಾ ಇದೆ ಅಲ್ಲ, ರಾಂಗ್ ಡೈರೆಕ್ಷನ್. ರೈಟ್ ಡೈರೆಕ್ಷನ್ ಅಂದ್ರೆ ಅದೇ ಇಲ್ಲಿ ಇದು ಏನಾದ್ರು ಆಗ್ತಾ ಇದೀರಾ ಇಲ್ಲಿ? ಅಂದ್ರೆ ಇಲ್ಲಿ ರೆಡ್ ಆಗ್ತಾ ಇದ್ದೆ ಮೇಡಮ್, ಅದು ಓಕೆನೋ ಏನೋ ಗೊತ್ತಿಲ್ಲ. 7 ರೆಡ್ ಆಗ್ತಾ ಇದ್ದೆ. ಹಲ್ಲಿನ ರಿಫ್ಲೆಕ್ಸ್ ಗೊತ್ತಾಯ್ತು, ಅಲ್ಲಿಂದ ರಿಫ್ಲೆಕ್ಸ್ ಇದೆ. ಅದು ಮತ್ತೆ ಬೇರೆ ಯಾವ್ದಾಗ್ತದೆ ಮೇಡಮ್? ಸದ್ಯಕ್ಕೆ ಡೈರೆಕ್ಷನ್ ಅಲ್ಲಿ ಕೈ ಹಿಡಿಯೋದು ಅದೊಂದೇ ನಮ್ಗೆ. ಈಗ ಬೇರೆ ಏನೂ ಇಲ್ಲ ಅಲ್ಲಿ ಪ್ರಾಬ್ಲಮ್. ಡೈರೆಕ್ಷನ್ ಏನು
ಒಳಗಡೆಗೆ ಹೋಗ್ಬೇಕು, ಅದು ಮುಂದೆ ಬರ್ತಾ ಇದೆ ಹೌದು ಮೇಡಮ್. ಅಷ್ಟೇ. ಈಗ ರೆಡ್ ಹಾಕಿದೀರಾ ಅಲ್ವಾ, ಒಂದು ಸ್ವಲ್ಪ ದಿನ ಪಿಂಕ್ ಟ್ರೈ ಮಾಡಿ. ಯಾಕೆಂದ್ರೆ ಇದು ರಾಂಗ್ ಡೈರೆಕ್ಷನ್ ಇರೋದ್ರಿಂದ ರೈಟ್ ಡೈರೆಕ್ಷನ್ಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಕಲರ್ ತಗೋಬೇಕು. ಅದ್ರದ್ದು ನಂಬರ್ 7 ಪಿಂಕ್. ಎಲ್ಲಿ ಹಾಕ್ಬೇಕು ಮೇಡಮ್? ಇಲ್ಲಿ ಈ ಜಾಗದಲ್ಲಿ? ಮೌತ್ ಹತ್ರ. ಮೌತ್ ಪ್ಲೇಸ್. ಸರಿ ಮೇಡಮ್, ಆಯ್ತು. ಥ್ಯಾಂಕ್ಸ್ ಮೇಡಮ್. ಇವಾ ಹಲೋ 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 ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಹೇಳಿ ಶಿವ, ಸರ್ ಕೇಳಿಸ್ತಾ ಆಕ್ಚುಲಿ ನೆನ್ನೆ ನೀವು ಇದು ಕೊಟ್ರಿ, ನೆನ್ನೆ ಆಗ್ಲಿಲ್ಲ, ಕನೆಕ್ಟ್ ಆಗ್ಲಿಲ್ಲ. ಮತ್ತೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಓಕೆ. ಹೇಳಿ ಸರ್ ಹೇಳಿ. ಆಕ್ಚುಲಿ ನಾನು TM ಮತ್ತೆ ಕಲರ್ ಥೆರಪಿ ಮತ್ತೆ ನಾಡೀಶ್ವರ 3 ಬುಕ್ ಮಾಡಿದ್ದೀನಿ. ಸೊ ವೈಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಸರ್ ಮತ್ತೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ, ಪ್ರತಿದಿನಾನು ನಾವು ಕೆಲ್ಸಕ್ಕೆ ಹೋಗಿ ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಸರ್. ನೀವು ಮಾಡ್ತಿರೋದು ಕ್ಲಾಸಸ್ನೆಲ್ಲ ಸ್ವಲ್ಪ ರೆಕಾರ್ಡಿಂಗ್ ಕಳ್ಸಿಕೊಟ್ರೆ ನಮಗೂ ಯೂಸ್ಫುಲ್ ಇರುತ್ತೆ. ಕ್ಯಾಬಲ್ಲಿ ಹೋಗೋವಾಗ ಬರೋವಾಗ ಫ್ರೀ ಸಿಕ್ಕಿದಾಗ ಮಧ್ಯಾಹ್ನ ಎಲ್ಲ ನೋಡ್ಕೋಬಹುದು. ಸೊ ಅದೊಂದು ರಿಕ್ವೆಸ್ಟ್ ಇದೆ. ರೆಕಾರ್ಡಿಂಗ್ಸ್ ಎಲ್ಲ ರೆಸ್ಪೆಕ್ಟಿವ್ ಗ್ರೂಪ್ಸ್ ಅಲ್ಲಿ ಹಾಕ್ತಾ ಇದೀವಿ. ಇಲ್ಲ ಸರ್, ಎಲ್ಲ ಗ್ರೂಪ್ ಅಲ್ಲಿ ಇದೀನಿ, ಬಟ್ ಯಾವ್ದೇ ತರ ಎಲ್ಲೋ ಒಂದೊಂದು ಬರ್ತಿದೆ, ಪ್ರತಿದಿನನೂ ಬರ್ತಿಲ್ಲ. ಈ ವಾರದ ಮಾತ್ರ ಹಾಕಿಲ್ಲ, ಲಾಸ್ಟ್ ವೀಕ್ ಮಾತ್ರ ಹಾಕಿಲ್ಲ, 3 ಕ್ಲಾಸ್ ದಿನ ಓಕೆ. ಹಾಕಿಲ್ಲ. ಅದರ್ ದನ್ ಬಿಟ್ಟು ಎಲ್ಲ ನಿಮ್ಗೆ ಬಸವ ಅಕ್ವಾ ಅಕಾಡೆಮಿ ಚಾನಲ್ ಅಲ್ಲಿ ಹೋದ್ರೆ, ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಅಲ್ಲೆಲ್ಲ ಸಿಗುತ್ತೆ. ಲೈವ್ Okay. ಕ್ಲಾಸ್ ಇರೋದೆಲ್ಲ ನಾವು ಸಪರೇಟ್ ಆಗಿ ಲಿಂಕ್ ಕೊಡಲ್ಲ, ನಿಮಗೆ ಯೂಟ್ಯೂಬ್ ಚಾನಲ್ ಅಲ್ಲೇ ಸಿಗುತ್ತೆ. ಹಾ ಸರ್. ಓಕೆ ತುಂಬಾ ಓಕೆ. ಕ್ಲಾಸು ಲೈವ್ ಕ್ಲಾಸೇ ಓಡ್ತಾ ಇದೆ. ಲೈವ್ ಕ್ಲಾಸ್ sir. ನಿಮಗೆ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ. ಸೊ Okay. ಯೂಟ್ಯೂಬ್ ಚಾನಲ್ ಅಲ್ಲೂ ಸಿಗುತ್ತೆ ವಿಡಿಯೋಸ್. ಹಾ ಸೊ ಸರ್. ಲೈವ್ ಕ್ಲಾಸ್ ಇಲ್ಲದೆ ಇರೋದು ನಾವು ಗ್ರೂಪ್ ಅಲ್ಲಿ ಆಲ್ರೆಡಿ ಶೇರ್ ಮಾಡ್ತಾ ಇದೀವಿ, ರೆಸ್ಪೆಕ್ಟಿವ್ ಗ್ರೂಪ್. ನಾಡೀಶ್ವರದ ಕ್ಲಾಸ್ ಆದ್ರೆ ನಾಡೀಶ್ವರ ರಿಲೇಟೆಡ್ ಗ್ರೂಪ್ ಅಲ್ಲಿ ಬಂದಿರುತ್ತೆ. ಓಕೆ. TM ಕ್ಲಾಸ್ ಆಗಿದ್ರೆ TM ರಿಲೇಟೆಡ್ ಗ್ರೂಪ್ ಗಳಲ್ಲಿ ಬಂದಿರುತ್ತೆ. ಸೊ Okay, ಒಂದ್ಸರಿ sir, okay. ಮೀಡಿಯಾದಲ್ಲಿ ಹೋಗಿ ಗ್ರೂಪ್ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾ ಮೀಡಿಯಾದಲ್ಲಿ ಸರ್. ಹೋಗಿ ಕಾಣಿಸುತ್ತೆ ವಿಡಿಯೋಗಳ ಲಿಂಕ್ಗಳು ನೋಡಿ. ಓಕೆ ಓಕೆ ಸರ್. ಸರ್ ಮತ್ತೆ ಮತ್ತೆ ನಂಗೆ ಇನ್ನೊಂದು ಡೌಟ್ ಇದೆ. ಹೇಳಿ ಹೇಳಿ. ಸರ್ ಈಗ ನಾಡೀಶ್ವರದಲ್ಲಿ ಈಗ ನಾವು ಪಲ್ಸ್ ಡಯಾಗ್ನೋಸಿಸ್ ಮಾಡಿದ್ಮೇಲೆ ಹ್ಮ್. ಆ, ಅದೇನೋ 6 ರೆಫರೆನ್ಸ್ ಕೊಡುತ್ತಂತ ಹೇಳ್ತಿದ್ದೀರಾ? ಅಂದ್ರೆ ನಾನು ಕ್ಲಿಯರ್ ಕೇಳಿಲ್ಲ, ಸೊ 6 ಜಸ್ಟ್ ಯಾವಾಗ ಟೈಪ್ಸ್ ಒಂದ್ಸಲ ಆಫ್ ನೋಡು. ಥೆರಪೀಸ್ ಹೇಳುತ್ತೆ, 6 ಟೈಪ್ಸ್ ಆಫ್ ಥೆರಪಿ ಸಜೆಸ್ಟ್ ಮಾಡುತ್ತೆ. ಓಕೆ ಸೊ ಎಕ್ಸಾಂಪಲ್ ನಿಮ್ಗೆ ಒಂದು ಸೀಡ್ ಥೆರಪಿ ಒಂದು, ಓಕೆ ಸರ್. ನಿಮ್ದು ಓಕೆ ಬಾಡಿ ಅನಾಲಿಸಿಸ್ ಮಾಡಿ ನಿಮ್ದು ಹಾ ಬೇಸ್ಡ್ ಆನ್ ನಿಮ್ದು ಪಲ್ಸಸ್ ಮೇಲೆ ಓಕೆ ಯಾವ ಎನರ್ಜಿ ಡಿಪ್ಲೀಟ್ ಆಗಿದೆ, ಯಾವ ಎನರ್ಜಿ ಜಾಸ್ತಿ ಇದೆ ನೋಡ್ಕೊಂಡು ಹಾ ಒಂದು ಅಂದ್ರೆ 6 ಥೆರಪಿನೂ ವರ್ಕ್ ಆಗುತ್ತೆ. ನಾವು ಏನ್ ಸಜೆಸ್ಟ್ ಮಾಡಿರ್ತೀವಿ 6 ಥೆರಪಿ ಓಕೆ. ರ್ಯಾಂಡಮ್ ಆಗಿ ಯಾವ್ದಾನ ಚೂಸ್ ಮಾಡಿ ವರ್ಕ್ ಆಗುತ್ತೆ. ಸರ್ ಈಗ ನಾವು 6 ಚೂಸ್ ಮಾಡ್ಬೋದಾ ಸರ್? ಅಂದ್ರೆ ಈಗ ನಾವೀಗ ಮಾಡ್ಬೋದು. ಅದು ಎಲ್ಲ Six ಪೇ ಹೆಂಗ್ ತಾನೆ ಹಾಕ್ತೀರಾ? ಮಾಡ್ಬೇಕು? ಈಗ ನೋಡಿ, ಸೀಡ್ ಹಾ ಸರ್. ಥೆರಪಿ, ಕಲರ್ ಥೆರಪಿ, ಆರಿಕ್ಯುಲರ್, ಯೋಗ ಮತ್ತೆ ಓಕೆ. ಮುದ್ರಾ ಅಂತ ಇರುತ್ತೆ. ಹಾ ಸರ್. ಎಲ್ಲಾನು ಮಾಡ್ತೀರಾ, ಒಂದೇ ಪ್ರಾಬ್ಲಮ್ಗೆ ಎಲ್ಲಾನು ಏನಕ್ಕೆ ಟ್ರೀಟ್ಮೆಂಟ್ ತಗೋತೀರಾ? ಓಕೆ ಓಕೆ ಓಕೆ, ಗೊತ್ತಾಯ್ತು ಅದ್ರಲ್ಲಿ ಗೊತ್ತಾಯ್ತು ಸರ್, ಯಾವ್ದಾದ್ರು ಅರ್ಥ ಆಯ್ತು. ಒಂದು ಚೂಸ್ ಮಾಡಿ ರ್ಯಾಂಡಮ್ ಆಗಿ, ಅದನ್ನ ಓಕೆ. ಫಾಲೋ ಅಪ್ ಮಾಡಿ, ಎಲ್ಲಿ ಹ್ಮ್. ಸೀಡ್ ಥೆರಪಿ ತಗೊಂಡ್ರೆ ಎಲ್ಲಿ ಸೀಡ್ ಹಾಕ್ಬೇಕು, ಎಷ್ಟು ಟೈಮ್ ಹಾಕ್ಬೇಕು, ಅದು ಓಕೆ ಸಮೇತ ಡಿಸ್ಕ್ರಿಪ್ಷನ್ ಇರುತ್ತೆ. ಡಿಸ್ಕ್ರಿಪ್ಷನ್ ಪ್ಲಸ್. ಓಕೆ ಓಕೆ. ಸೊ ಔಟ್ ಆಫ್ 6 ಅಲ್ಲಿ ನಾವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಬೋದಾ ಸರ್? ಹೌದು ಹೌದು, ಸದ್ಯಕ್ಕೆ ಓಕೆ 6 ಓಕೆ. ಕೊಡ್ತಾ ಇದೀವಿ. ಹಾ ಸೊ ಸರ್. ನೆಕ್ಸ್ಟ್ ವರ್ಷನ್ ಅಲ್ಲಿ ವಿದಿನ್ 1 or 2 ಮಂತ್ ಅಲ್ಲಿ ಮತ್ತೆ ಇನ್ನು 10 ಥೆರಪಿ ಅಂದ್ರೆ ಅನದರ್ 4 ಥೆರಪೀಸ್ ಆಡ್ ಮಾಡ್ತೀವಿ. ಸೊ ಓಕೆ ಟೋಟಲ್ ಸರ್. 10 ಥೆರಪಿ ಇರುತ್ತೆ. 10 ಹಾ ಅಲ್ಲಿ ಸರ್. ನೀವು ಅಮಾಂಗ್ 10 ಎನಿ ಒನ್ ಚೂಸ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಯು ವಿಲ್ ಓಕೆ ಗೆಟ್. ಓಕೆ ಓಕೆ ಸರ್. ಮತ್ತೆ ಇನ್ನೊಂದು, ನನಗೆ ಆಕ್ಚುಲಿ BP ಇದೆ ಸರ್. ಅಂದ್ರೆ BP ಯಾವಾಗಿದೆ ಅಂತ ಗೊತ್ತಾಯ್ತು ಅಂದ್ರೆ IBP ಇದೆ. ನಮ್ಮ ಅಮ್ಮಗ್ ತುಂಬಾ BP ಇತ್ತು ಸರ್. ರೆಗ್ಯುಲರ್ ಆಗಿ ಅವ್ರು ಚೆಕ್ ಮಾಡ್ತಿರುವಾಗ ನಾನು ಅವಾಗ ಸುಮ್ನೆ ಚೆಕ್ ಮಾಡಿದೆ, ಜಾಸ್ತಿ ಬರ್ತಾ ಇತ್ತು, ಬಟ್ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ನಾನು. ಬಟ್ ಹಿಂಗೆ ಆಗಸ್ಟ್ ಮಂತ್ ಅಲ್ಲಿ ಸ್ವಲ್ಪ ಚೆಸ್ಟ್ ಪೇನ್ ತರ ಆಗ್ತಿತ್ತು, ಗ್ಯಾಸ್ಟ್ರಿಕ್ ಇಂದ ನಾನು ಹೋಗಿ ಎಕೋ ಎಲ್ಲ ಮಾಡಿಸಿದಾಗ ಅಲ್ಲಿ BP ಅಂತ ಜಾಸ್ತಿ ಗೊತ್ತಾಯ್ತು ಸರ್. ಡಾಕ್ಟರ್ ಒಂದು 10 days ಟ್ಯಾಬ್ಲೆಟ್ ತಿನ್ನಿ, ಅದಾದ್ಮೇಲೆ ಕೊಲೆಸ್ಟ್ರಾಲ್ ಚೆಕ್ ಮಾಡೋಣ ಅಂತ ಹೇಳಿದ್ರು. ಸೊ ಮತ್ತೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿದ್ವಿ, ಕೊಲೆಸ್ಟ್ರಾಲ್ ಕೂಡ ಎಲ್ಲ ನಾರ್ಮಲ್ ರೇಂಜ್ ಎಲ್ಲ ಇತ್ತು. ಬಟ್ ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ನೋಡಿ ಟಂಬ್ ಕೆಳಗಡೆ ಬ್ಲೂ ಆಗ್ತಿದ್ದೀನಿ ಸರ್. ಆಲ್ಮೋಸ್ಟ್ ಒಂದು 1.5 month 2 month ಇಂದ ಆಗ್ತಿದ್ದೀನಿ ನಾನು. ಬಟ್ ಈಗಲೂ BP ಕಮ್ಮಿ ಆಗ್ತಿಲ್ಲ ಸರ್. ಅರೌಂಡ್ 170 ಹತ್ರ ಇರುತ್ತೆ. ಓಕೆ. ಸೊ ಥಂಬ್ ಕೆಳಗಡೆ ಏನ್ ಡಾರ್ಕ್ ಬ್ಲೂ ಹಾಕಿದೀರಾ? ಸರ್, ಟಂಬ್ ಕೆಳಗಡೆ 2 ಟಂಬ್ ಕೆಳಗಡೆ ಡಾರ್ಕ್ ಬ್ಲೂ ಆಗ್ತಿದ್ದೀನಿ ಸರ್. ಆಲ್ಮೋಸ್ಟ್ ನವೆಂಬರ್ ಇಂದ ಆಗ್ತಿದ್ದೀನಿ ಸರ್. 2 months ಇಂದ ಆಗ್ತಿದ್ದೀನಿ. ಎರಡು ಕಡೆ ಹಾಕ್ಬೇಡಿ, ಓನ್ಲಿ ಲೆಫ್ಟ್ ಥಂಬಿಗೆ ಹಾಕಿ ಚೇಂಜಸ್. ಲೆಫ್ಟ್ ಮಾತ್ರನಾ ಸರ್? ಲೆಫ್ಟ್ ಮಾತ್ರ ಹಾಕಿ. ಓಕೆ
ಮತ್ತೆ ನೀವು ವೀಕ್ಲಿ ಟ್ವೈಸ್ K3 ಪ್ರೆಸ್ ಮಾಡಿ. K3 ಓಕೆ. K3 ಪಾಯಿಂಟ್ ಗೊತ್ತಲ್ಲ ಕಾಲಲ್ಲಿರೋದು? ಗೊತ್ತು ಸರ್, ಗೊತ್ತು ಸರ್, ಗೊತ್ತು ಸರ್. ಓನ್ಲಿ 2 ಟೈಮ್ಸ್ ವೀಕ್ 2 ವಾರ ಮಾಡಿ ಸಾಕು. ಓಕೆ ಸರ್. ಮತ್ತೆ ಇದು ಈ ಚೆಸ್ಟ್ ಪೈನ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಬರುತ್ತೆ ಸರ್, ಇಲ್ಲಾಂದ್ರೆ ಬರೋದಿಲ್ಲ. ಬಟ್ BP ಇರೋದಕ್ಕೋಸ್ಕರ ಒಂದ್ಸಲ ಟ್ರಿಗರ್ ಆಗೋ ತರ ಆಗ್ತಿರುತ್ತೆ. ಮೇ ಬಿ ಅದ್ರ ಬಗ್ಗೆ ತುಂಬಾ ಆಂಗ್ಸೈಟಿ ತರ ಯೋಚನೆ ಮಾಡ್ತಾ ಇದ್ರೆ ಅಂತ. K3 ಪ್ರೆಸ್ ಮಾಡಿ ಆರಾಮಾಗಿ ನಿದ್ದೆ ಮಾಡಿ ಕಮ್ಮಿ ಆಗುತ್ತೆ. ಹಾ ಸರ್. ಏನ್ ಕೆಲಸ ಓಕೆ, ಮಾಡ್ತೀರಾ? ಥ್ಯಾಂಕ್ ಯು ಸರ್. ಸರ್ ನಾನು ಇಲ್ಲಿ ನರಸಾಪುರ ಇಂಡಸ್ಟ್ರಿ, ನಮ್ದು ಕೋಲಾರ ಆಕ್ಚುಲಿ. ಸೊ ಇಲ್ಲಿ ಬ್ಯಾಂಗ್ಳೂರ್ ಟು ಕೋಲಾರ ಬಿಟ್ವೀನ್ ಒಂದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಕೆಲಸ ಮಾಡ್ತೇನೆ ಸರ್ ನಾನು. ನಿಮ್ದು ನಿದ್ದೆ ವೇರಿಯೇಷನ್ ಆಗಿರುತ್ತೆ. ನಿದ್ದೆ ಪ್ರಾಪರ್ ಆಗಿ ಆಗಿಲ್ಲ ಅಂದ್ರೆ BP ಜಾಸ್ತಿ ಬರುತ್ತೆ. ಮೇ ಬಿ ಸರ್, ಮೇ ಬಿ. ಪ್ರಾಪರ್ ಆಗಿ ನಿದ್ದೆ ಮಾಡಿ K3 ಪ್ರೆಸ್ ಮಾಡಿ ಹಾ, 6 ವಾರಕ್ಕೆ ಚೆಕ್ ಮಾಡಿ ನಾರ್ಮಲ್ ಆಗಿರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಕ್ವಶನ್ಸ್ ಇದೆ, ಬಟ್ ಬೇರೆಯವರು ವೆಯ್ಟ್ ಮಾಡ್ತಿದ್ದಾರೆ. 1 by 1 ತಗೊಳ್ಳಿ, ಮತ್ತೆ ಸರ್, ಬೇರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿ. ಹಾ ಸರ್, ಅದಕ್ಕೆ ನಾನು ವೆಯ್ಟ್ ಮಾಡ್ತೇನೆ. ಆಲ್ರೆಡಿ 3 ಕ್ವಶನ್ ಕೇಳಿದ್ದೀನಿ. ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ನಿಮ್ಗೂ, ಮತ್ತೆ ಬಸವರಾಜ್ ಸರ್ಗೆ, ಮತ್ತೆ ದೀಕ್ಷಾ ಮೇಡಮ್ ಇದ್ದಾರೆ. ಬಟ್ ನೆಕ್ಸ್ಟ್ ಟೈಮ್ ಸಿಗೋಣ ಸರ್, ಟ್ರೈ ಮಾಡ್ತೀನಿ ಕನೆಕ್ಟ್ ಆಗಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಕೋರ್ಸ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್, 3 ಕೋರ್ಸು ತಗೊಂಡಿದ್ದೀನಿ. ಇವತ್ತು ಕಲರ್ ಥೆರಪಿ ಬುಕ್ ಮಾಡಿದೆ. ಸೊ ಇದಕ್ ಮುಂಚೆ TM ಇದೇ ಫಸ್ಟ್ ಟೈಮ್ ಸರ್. ಆಕ್ಚುಲಿ ನಾನು ನವೆಂಬರಲ್ಲೇ ನಾನು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಸೊ ನವೆಂಬರ್ 15th ಒಂದು ಇದಾಯ್ತು ನೋಡಿ, 3000 ಕೊಟ್ಟು ಜಸ್ಟ್ ಕ್ಲಾಸಸ್ ಮಾತ್ರ ಅಟೆಂಡ್ ಮಾಡಿದೆ. ಸೊ ಅದಾದ್ಮೇಲೆ TMಗೆ ಬುಕ್ ಮಾಡಿ, ಮತ್ತೆ ನಾಡೀಶ್ವರನು ಬುಕ್ ಮಾಡಿದೆ. ಜಸ್ಟ್ ಇವತ್ತು ಕಲರ್ ಥೆರಪಿಗೂ ಜಾಯ್ನ್ ಆಗಿದೆ ಸರ್. ಈ TM ಕೋರ್ಸ್ ತಗೊಂಡಿಲ್ವಾ? ತಗೊಂಡಿದ್ದೀನಿ ಸರ್, ತಗೊಂಡಿದ್ದೀನಿ. TM ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾ ಸರ್, ತಗೊಂಡಿದ್ದೀನಿ. ಓಕೆ, ಸರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೀಕ್ಷಾ ಮೇಡಮ್ ಎಲ್ಲೋದ್ರಿ? ಬನ್ನಿ. ಶ್ವೇತಾ ಶಾಸ್ತ್ರಿ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಅಮ್ಮ, ಹೇಳಿ. ಸರ್, ಒಂದು ಮೇನ್ ಕ್ವಶನ್ ಏನು ಅಂತಂದ್ರೆ ಡಯಾಬಿಟೀಸ್ಗೆ ಸರ್. ಅದು ತುಂಬಾ ಒಂದ್ಸರಿ ಚೆಕ್ ಮಾಡಿದಾಗ ಈ ಬ್ಲಡ್ ಯೂರಿನ್ ಎಲ್ಲ ಕೊಟ್ಟು ಚೆಕ್ ಮಾಡಿದಾಗ 130 140 ಹಂಗಿರುತ್ತೆ. ಡಾಕ್ಟರ್ ಸಡನ್ಲಿ ಚೆಕ್ ಮಾಡಿದ್ರು ಅಂದ್ರೆ 2 ಚೇಂಜ್ 3 ಚೇಂಜ್ ಆ ತರ ಇರುತ್ತೆ. ಸೊ ಮೇನ್ ಅದೊಂದು ಕ್ವಶನ್ ಸರ್. ನಮಸ್ತೆ ಮ್ಯಾಮ್. ಡಯಾಬಿಟೀಸ್ ತುಂಬಾ ಇದಾಗ್ತಿದೆ ಮ್ಯಾಮ್. BP ಒಂದು, ಡಯಾಬಿಟೀಸ್ ಒಂದು. BP ಎಲ್ಲಾನು ಓಕೆ, ಏನು ಸ್ಟ್ರೆಸ್ ಇಲ್ಲ, ಏನು ಇಲ್ಲ, ಆರಾಮ್ಸೆ ನಿದ್ದೆ ಮಾಡಿದ್ರು ಸಹ 140 90. ರೀಸೆಂಟ್ಲಿ ನನಗೆ ಇದೊಂದು ಒಂದು ಆಪರೇಷನ್ ಆಯ್ತು. ಸೊ ಹಾಗಾಗಿ ಅವತ್ತು ಸಹ ನನಗೆ ಫುಲ್ಲು ಹೈ ಇತ್ತು. ತುಂಬಾ ಡಿಲೇ ಆಗಿ ಆಪರೇಷನ್ ಮಾಡಿದ್ರು, ಯಾಕಂದ್ರೆ ತುಂಬಾ BP ವೇರಿಯೇಷನ್ ಆಗ್ತಿದೆ ಅಂತ ಹೇಳಿ. 140 90 ಯಾವಾಗ್ಲೂ 142 90 140 90 ಹೀಗೆ ಇರುತ್ತೆ. ನಿಮ್ಗೆ ಡಯಾಬಿಟಿಸ್ ಯಾವಾಗಿಂದ ಇದೆ? ನನಗ್ ಡಯಾಬಿಟಿಸ್ ಇಲ್ಲ ಮ್ಯಾಮ್, ನಮ್ಮ ತಾಯಿಯವ್ರಿಗಿದೆ. ಸೊ ಅವರಿಗೆ ಅವರಿಗೆ ಮ್ಯಾಮ್ ಇವಾಗ ಒಂದು 2 years ಆಯ್ತು ಮ್ಯಾಮ್. 2 years ಆಯ್ತು. 2 years ಆಯ್ತು. ಅವಾಗೆಲ್ಲ ನಾರ್ಮಲಿ ಕಂಟ್ರೋಲ್ ಇದ್ರು, ನಾರ್ಮಲಿ ಇತ್ತು. ಇವಾಗ ಒಂದು 6 months ಇಂದ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಅಂತಂದ್ರೆ ಅವಾಗ ಕಡಿಮೆ ಇರುತ್ತೆ, 130 140 ಅಷ್ಟೇ ಇರುತ್ತೆ. ಬಟ್ ಸಡನ್ಲಿ ಅವ್ರಿಗೆ ಇದಕ್ಕಿದ್ದಂಗೆ ಸುಸ್ತಾಗಿ ಹೋಗ್ತಾರೆ, ಒಂಥರ ಸಪ್ಪಗಾಗಿ ಹೋಗ್ಬಿಡ್ತಾರೆ. ಟಯರ್ಡ್ನೆಸ್ ಒಂಥರ ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತೆ ಅವ್ರಿಗೆ ಅದು ಹೋಗಿ ನಾವು ಅಲ್ಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಸಡನ್ ಚೆಕ್ ಮಾಡಿದಾಗ ಅದು ಯಾವಾಗ್ಲೂ 2 ಚೇಂಜ್ 3 ಚೇಂಜ್ ಹಿಂಗೆ ಇರುತ್ತೆ ಮ್ಯಾಮ್. 330 ಒಳಗಡೆನೆ ಆ ತರ ಇರುತ್ತೆ. ನೀವೇನಾದ್ರು ಟ್ರೀಟ್ಮೆಂಟ್ ಹಾಕಿದೀರಾ? ಕಲರ್ ಥೆರಪಿ ಬೇರೆ ಏನಾದ್ರು? ಮ್ಯಾಮ್ ಇಲ್ಲ ಮ್ಯಾಮ್, ಯಾಕಂದ್ರೆ ಅವರು ತುಂಬಾ ಸುಸ್ತಾಗಿ ಹೋಗ್ಬಿಡ್ತಾರೆ ಬೇಗ. ಅದಂಗಾಗಿ ಭಯಕ್ಕೆ ನಾನು ಕಾಯ್ತಾ ಇದ್ದೆ, ಚಾನ್ಸ್ಗೋಸ್ಕರ ಕಾಯ್ತಿದ್ದೆ. ಲೋ BP ಏನಾದ್ರು ಇದೆಯಾ? ಇಲ್ಲ ಇಲ್ಲ ಮ್ಯಾಮ್, ಏನಿಲ್ಲ. ಲೋ BP ಇಲ್ಲ. ಹೈ BP ಇದೆ, ಹೈ BP ಇದೆ. ಇಲ್ಲ IBP ಇರೋದು ನನಗೆ, ಬಟ್ ಶುಗರ್ ಅವ್ರಿಗೆ ಮಾತ್ರ. ಓಕೆ, ಇಲ್ಲಿ ಈ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಮಿಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್, ಓಕೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸ್ಪ್ಲೀನ್ ಜಾಯಿಂಟ್ಗೆ ಆರೆಂಜ್, ಓಕೆ ಸ್ಟಮಕ್ ಜಾಯಿಂಟ್ಗೆ ಸ್ಕೈ ಬ್ಲೂ. ಓಕೆ ಇದೆರಡು ಸ್ಕೈ ಬ್ಲೂ, ಓಕೆ ಇಲ್ಲಿ ಆರೆಂಜ್. ಓಕೆ ಮ್ಯಾಮ್. ಓಕೆ ಇದು ರೆಗ್ಯುಲರ್ ಆಗಿ ಹಾಕಿ ಅವರಿಗೆ. ಓಕೆ ಮಲಗುವಾಗ ನೈಟು ಈ ಜಾಯಿಂಟಿಗೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಮಿಡ್ ಜಾಯಿಂಟಿಗೆ ಪ್ಯಾಂಕ್ರಿಯಾಸ್ ಜಾಯಿಂಟಿಗೆ ಮಾತ್ರ ಮೆಂತ್ಯ ಪಟ್ಟಿ ಕಟ್ಟಿ. ಓಕೆ ಓಕೆ ಮ್ಯಾಮ್. ಮತ್ತೆ ಇದು ಮ್ಯಾಮ್ ಅದು ಕಲೆಕ್ಟಿವ್ ಆಫ್ ವೀಕ್ನೆಸ್ ಆಫ್ ಆರ್ಗನ್ಸ್. ಅದೇನು ಒಂದು ಆರ್ಗನ್ ಇಂದ ಆಗಿರಲ್ಲ.
ಸೊ ಹಂಗೆ ಚೆಕ್ ಮಾಡ್ತಾ ಒಂದ್ಸಲ ಕಿಡ್ನಿಗೆ, ಒಂದ್ಸಲ ಸ್ಟಮಕ್ಕಿಗೆ, ಒನ್ ಬೈ ಒನ್ ಎಲ್ಲ ಏಲ್ಮೆಂಟ್ನು ನಾವು ರೆಡಿ ಮಾಡ್ತಾ ಬರ್ಬೇಕಾಗುತ್ತೆ. ಹಂಗಾಗಿ ಫುಡ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಏನೇ ಕಾರ್ಬೋಹೈಡ್ರೇಟ್ ಫುಡ್ ಏನೇ ತಗೊಂಡ್ರು ಕೂಡ ಅದು ಜವಾರಿ ಇರ್ಲಿ, ಆದಷ್ಟು ಜವಾರಿನ ತಿನ್ನಕ್ಕೆ ಟ್ರೈ ಮಾಡಿ, ಎಲ್ಲಾದ್ರೂ ಸರ್ಚ್ ಮಾಡಿ ಕೊಡಿ ಅವರಿಗೆ. ಓಕೆ ಮ್ಯಾಮ್. ಚಿಂತೆ ಬೇಡ. ಓಕೆ ಮ್ಯಾಮ್. ಈ ಕಲರ್ ಥೆರಪಿನಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಮೇಡಮ್, ಹೇಳಿ. ನಮಸ್ತೆ ದೀಕ್ಷಾ ಮ್ಯಾಮ್. ನಮಸ್ತೆ ಮ್ಯಾಮ್. ಚಂಪಾ ಅಂತ, CM ಸ್ಟೂಡೆಂಟ್. ಓಕೆ, ಯಾ ಓಕೆ. ನಂಗೊಂದು ಪ್ರಶ್ನೆ ಇತ್ತು. ನನ್ನ ಕಸಿನ್ ಮಗು, ಅವರು 8 years, ಹುಟ್ಟಿದಾಗ್ಲೇ ಅವನಿಗೆ ಹಾರ್ಟ್ ಅಲ್ಲಿ ಒಂದು ನರ್ವ್ ಅಲ್ಲಿ 80% ಇರ್ಬೇಕು, ಅದು ಬ್ಲಾಕೇಜ್ 30% ವರ್ಕ್ ಆಗ್ತಾ ಇದೆ, 50% ಬ್ಲಾಕೇಜ್ ಇದೆ. ಸೊ ಅವನಿಗೆ ಆಲ್ರೆಡಿ ಪೇಸ್ ಮೇಕರ್ ಹಾಕಿದ್ದಾರೆ. ಸೊ ಈಗ ನಾವು ಏನಾದ್ರೂ ಮಾಡ್ಬೋದಾ? ಏನಾದ್ರೂ ಆಪರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಾಡಬಾರ್ದು ಅಂತೇಳಿ ಕಂಡೀಷನ್ ಇದೆ. ಓಕೆ, ಆಪರೇಷನ್ ಮಾಡಿದಂದ್ರೆ ಅವ್ನ್ 3 months ಇರುವಾಗ, ಈಗ ಅವ್ನು 8 years. ಅವಾಗಲೇ ಅವರಿಗೆ 3 months ಇರುವಾಗ ಮಾಡಿರೋದು, ಮಗು ಆಗಿರುವಾಗ್ಲೇ ಪೇಸ್ ಮೇಕರ್ ಹಾಕಿದ್ದಾರೆ. ನಾನ್ ಅನ್ಕೊಂಡೆ ಏನಾದ್ರು ಲಿವರ್ ಇಲ್ಲಿ ಪ್ರೆಸ್ ಮಾಡ್ಬೇಕಾ, ಸ್ಟಮಕ್ ನ ಸ್ಟ್ರೆಂಥನ್ ಮಾಡ್ಬೇಕಾ ಅಂತ, ಅದಕ್ಕೆ ಕೇಳೋಣ ಅಂತ. ಹೌದು ಮ್ಯಾಮ್. ಮದರ್ ಆರ್ಗನ್ ಬಂದ್ಬಿಟ್ಟು ಲಿವರ್ ಆಗಿರೋದ್ರಿಂದ ಕೋರ್ಸ್ ನಾವು ಲಿವರ್ ಎನರ್ಜಿನ ಎನ್ಹಾನ್ಸ್ ಮಾಡಲೇಬೇಕು. ಅವಾಗ್ಲೇ ಹಾರ್ಟಿಗೆ ಮದರ್ ಇಂದ ಎನರ್ಜಿ ಹೋಗೋದು. ಹೌದು. ಅದಾದ್ಮೇಲೆ ಕಂಟ್ರೋಲಿಂಗ್ ಸೈಕಲ್ ಪ್ರಕಾರ ಬಂದ್ರೆ, ಅಂದ್ರೆ ಹಾರ್ಟ್ದು ಗ್ರ್ಯಾಂಡ್ ಫಾದರ್ ಅಥವಾ ಮದರ್ ಏನಿದ್ದಾರೆ ಅಂತ ಬಂದ್ರೆ ಕಿಡ್ನಿ ಅಂಡ್ UB ಇರುತ್ತೆ. ಸೊ ಇಲ್ಲಿ ಕಿಡ್ನಿನೂ ನೀವು ಎನ್ಹಾನ್ಸ್ ಮಾಡ್ಬೇಕು. ಓಕೆ. ಸೊ ಕಿಡ್ನಿ ಎನ್ಹಾನ್ಸ್ ಮಾಡ್ಬೇಕಂದ್ರೆ ನಾನು ಸಿಂಪಲ್ ಆಗಿ ಏನ್ ಹೇಳ್ತೀನಿ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಇಲ್ಲಿ ರಾಜ್ಮಾ ಕಟ್ಬೇಕು ಅಂತ. ಓಕೆ, ಫೈನ್. ಕಟ್ಬೇಕು. ಸೊ ಯಾರೋ ಕೇಳಿದ್ರು, ಆ ಮಗು ಇಲ್ಲಿ ಕಟ್ಟಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಕಾಲಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಏನಿದೆ, ಆ ಕಾಲಲ್ಲಿರೋ ಕಿಡ್ನಿ ರಿಫ್ಲೆಕ್ಸ್ ಗೆ ಡಬಲ್ ಬಿನ್ಸ್ ಬರುತ್ತಲ್ಲ, ಹೌದು, ಡಬಲ್ ಬಿನ್ಸ್ ಕಟ್ಟಕ್ ಹೇಳಿದೀನಿ. ಸೊ ಯಾವ್ದಾದ್ರು ಮಕ್ಳುಗಳು ಇಲ್ಲಿ ತುಂಬಾ ಹಗುರವಾಗಿರುತ್ತೆ ಅದು, ಇದು ರಾಜ್ಮಾ ಕಟ್ಕೊಂಡಿದ್ದಾಗ ಅದು ಕಟ್ಟಿರೋ ತರ ಫೀಲ್ ಆಗಲ್ಲ, ಇರಿಟೇಟು ಆಗಲ್ಲ ಅದು. ಇನ್ ಕೇಸ್ ಮಕ್ಳುಗಳೇನಾದ್ರು ಇಲ್ಲಿ ಹಾಕೊಳಕ್ಕೆ ಹಾಕಿಸ್ಕೊಳ್ಳೋದಕ್ಕೆ ಏನಾದ್ರು ಹಠ ಮಾಡಿದ್ರೆ ಕಾಲಿನ ರಿಫ್ಲೆಕ್ಸ್ ತಗೊಳ್ಳಿ, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಲಿವರ್ ರಿಫ್ಲೆಕ್ಸ್ 20 times ಪ್ರೆಸ್ ಮಾಡಿದ್ರೆ ಓಕೆನಾ ಅವನಿಗೆ? ಒಂದು 2 days once ಮಾಡಿ ಮ್ಯಾಮ್. ತುಂಬಾ ಹೈಪರ್ ಆಗುತ್ತೆ, ಮಕ್ಕಳಾಗಿರೋದ್ರಿಂದ ಆಲ್ರೆಡಿ ಅವರಲ್ಲಿ ವಿಂಡ್ ಇರುತ್ತೆ. ಓಕೆ, 2 days once. ನಾನು ವೀಕ್ಲಿ ಒನ್ಸ್ ಅಂತ ಹೇಳಿದ್ದೆ. ಸೊ 2 days once. 2 days once 10 times. ಓಕೆ, ಫೈನ್. ಓಕೆ, ಇದು ಕೂಡ ಲಿವರ್ ಜಾಯಿಂಟ್ ಏನಿದೆ, ಇಲ್ಲೂ ಕೂಡ ಇದನ್ನ ಆಕ್ಟಿವೇಟ್ ಮಾಡಿ ಮಸಾಜ್ ಮಾಡೋದು. ಮಸಾಜ್ ಮಾಡೋದು. ಓಕೆ. ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ. ಆದ್ರೂ ಯಾರಾದ್ರೂ ಪೇನ್ ಇಂದ ಬಂದವ್ರಿಗೆ ಇದನ್ನ ಮಾಡಿದ್ರೆ ಅವರು ನಮ್ಗೆ ಅದನ್ನ ಮಸಾಜ್ ಮಾಡಿ ಒಂದ್ ಸ್ವಲ್ಪ ಹೊತ್ತಿಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಮೇಲೆ ಗೊತ್ತಾಯ್ತು, ಪ್ರೆಷರ್ ಕೂಡ ತುಂಬಾನೇ ಫಾಸ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ, ತುಂಬಾ ಬೇಗ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಪ್ರೆಷರ್ ಅಲ್ಲಿ ಗೊತ್ತಾಯ್ತು. ಅದಕ್ಕೆ ಈಗ ನಾನು ಪ್ರೆಷರ್ಗೂ ತುಂಬಾ ಒತ್ತು ಕೊಟ್ಟು ಅದೇ ನನ್ಗೂನು ಭಯ. ಈಗ ಅದನ್ನ 20 times ಅಂತಲ್ಲ, ಮಕ್ಳಿಗೆ ಹೇಳೋದಕ್ಕೆ ಭಯ ಆಗುತ್ತೆ. ಕಡಿಮೆ ಮಾಡಿ ಮ್ಯಾಮ್ ಡೋಸೇಜ್. ಅದೇ 10 times ಎಲ್ಲ ಸಾಕು. 20 times ಬೇಡ, 10 times ಮಾಡೋಣ. ಜಸ್ಟ್ ರಿಲ್ಯಾಕ್ಸ್ ಆಗಿ ಮಾಡೋಣ. ಪ್ರೆಸ್, ರಿಲೀಸ್, ಓಕೆ, ಪ್ರೆಸ್, ರಿಲೀಸ್. ಕರೆಕ್ಟ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕರೆಕ್ಟ್. ಓಕೆ, ಓಕೆ, ಓಕೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಮಾಡಿದ್ರೆ ಸಾಕಲ್ಲ? ವಿಲ್ ಸಿ ವಾಟ್. ಹೌದು ಮ್ಯಾಮ್. ಮತ್ತೆ ಹಾರ್ಟ್ ಇದಕ್ಕೂ ನೀವು ಇದ್ರದ್ದು ಸೀಡ್ ಬರುತ್ತೆ, ಅದನ್ನ ಇಡ್ಬೋದು. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಒಂದಷ್ಟು ಜನಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ. ಗ್ಲೂಡೆಡ್ ಸೀಡ್ ಅಂತ ಹೇಳಿ, ಗುರೆಳ್ಳು ಅಂತ ಹೇಳಿ ನಮ್ ಕಡೆ ಕರೀತಾರಂತೆ, ಬಟ್ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅದು. ಗ್ಲೂಡೆಡ್ ಸೀಡ್ ಅಂತ ಹೇಳ್ಬಿಟ್ಟು ಬೆರ್ರಿ ಹಣ್ಣುಗಳೆಲ್ಲ ಬಿಡುತ್ತೆ ಹೊರಗಡೆ.
ರೆಡ್ ಇರುತ್ತೆ, ಅದರಿಂದ ಬರುವಂತ ಸೀಡ್ ಅದು ಹಾರ್ಟ್ ರಿಫ್ಲೆಕ್ಸ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಓ ಓಕೆ. ಹಾಗಾಗಿ ಮಗುದು ಸಿಂಪ್ಟಮ್ಸ್ ನೋಡಿ ಇನ್ನು ಅದು ಹ್ಮ್. ಬ್ಲಾಕ್ ಇನ್ನೊಂದು ಏನೇ ಇದ್ರು ಆ ಗ್ಲೂಡರ್ ಸೀಡ್ ನ ನೀವು 1 ಡೇ ಬಿಟ್ಟು 1 ಡೇ ಆತರ ಓಕೆ. ದಿನ ಬಿಟ್ಟು ದಿನ ಕಟ್ಬಹುದು. ಓ ಓಕೆ. ಈಗ ಓಕೆ. ನನ್ನಲ್ಲಿ ಅದು ಖಾಲಿ ಆಗಿದೆ, ನಾನು ಮತ್ತೆ ತರ್ಸ್ಕೊಳ್ತಾ ಇದೀನಿ. ಆತರ ತರ್ಸಿದ್ರೆ ಎಲ್ಲಿ ಸಿಗತ್ತೆ? ಎಲ್ಲಿ ಸಿಗುತ್ತೆ? ಆಪ್ ಅಲ್ಲೇನೆ ಆಪಲ್ ಸಿಗತ್ತಾ? ಅದ್ರದ್ದು ಒಂದು ಸರ್ವಿಸ್ ಇದೆ. ಹೌದು, ನಾನು ನಿಮ್ಗೆ ಲಿಂಕ್ ಹೇಳ್ತೀನಿ. ಅದು ಓಕೆ. ಬಂದ ತಕ್ಷಣ ಮ್ಯಾಮ್ ಅದ್ರದ್ದೊಂದು ಲಿಂಕ್ ಕೊಡ್ತೀನಿ ನಾನು ನಿಮ್ಗೆ, ಅಂದ್ರೆ ಅದನ್ನ ಸರಿ. ತೋರಿಸ್ತೀನಿ ಹೇಗಿದೆ ಅಂತೇಳಿ. ಓಕೆ ಓಕೆ ಓಕೆ. ಆಮೇಲೆ ಅಪ್ಲಿಕೇಶನ್ ಹೇಳ್ತೀನಿ. ಸರಿ ಸರಿ. ಓಕೆ. ಥ್ಯಾಂಕ್ ಯು. ಅಯ್ಯೋ, ಹುಚ್ಚೆಳ್ಳಲ್ಲ, ನಾನು ಹುಚ್ಚೆಳ್ಳು ಅನ್ಕೊಂಡಿದ್ದೆ. ಆಮೇಲೆ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಅದ್ರ ಕನ್ನಡದಲ್ಲಿ ಪದ ಬಂದು ಗುರೆಳ್ಳು ಅಂತ ಕರೀತಾ ಇದಾರೆ ಅದನ್ನ. ಬಟ್ ಐ ಡೋಂಟ್ ಬಿಲೀವ್ ಅದು ಗುರೆಳ್ಳಲ್ಲ ಅಂತ ಗೊತ್ತಾಯ್ತು. ಗ್ಲೂಡರ್ ಸೀಡೆ ಬೇರೆ ಇದೆ. ಬಕ್ವೀಟ್, ಗ್ಲೂಡರ್ ಇದೆಲ್ಲ ಹಾರ್ಟ್ ರಿಫ್ಲೆಕ್ಸ್ ಅಲ್ಲಿ, ಥ್ರಾಂಬಸಿಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮಲ್ಲಿ ಲೋಕಲ್ ಆಗಿ ಬಂದ್ರೆ ಪೆಪ್ಪರ್, ಸೂಪರ್ ಪೆಪ್ಪರ್ ಅಷ್ಟೇ ಸಾಕು ನಮ್ಗೆ. ರಮಾಕಾಂತ್ ಸರ್, ಸರ್ ಇವಾಗ ಸರ್ ನಮಸ್ಕಾರ ದೀಕ್ಷಾ ಮೇಡಮ್. ನಮಸ್ತೆ ಸರ್. ಹೇಳಿ ಸರ್, ಹೇಳಿ. ನಮಸ್ಕಾರ ದೀಕ್ಷಾ ಮೇಡಮ್, ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ನಮಸ್ತೆ, ಹೇಳಿ ಸರ್. ಈ ಮರುವಿಗೆ ಏನ್ ನಮಸ್ತೆ. ಈ ಮರುವು ಬರ್ತಾ ಇರ್ತದಲ್ಲ, ಈ ನಡುವೆ ಮರುವು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೋದು? ಮರೆವು ಸರ್, ಯಾವುದೇ ಒಂದು ಮೆಮೊರಿನಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅರ್ತ್ ಎಲಿಮೆಂಟ್ ಕಡಿಮೆ ಇರುತ್ತೆ. ಹೋಲ್ಡಿಂಗ್ ಕೆಪಾಸಿಟಿ ಇರೋದು ಭೂಮಿಗೆ ಮಾತ್ರ. ಸೊ ಅದ್ರ ಕಲರ್ ನ ನಾವು ಇಲ್ಲಿ ಬ್ರೈನ್ ರಿಫ್ಲೆಕ್ಸ್ ಅಲ್ಲಿ ಎಲ್ಲೋ ಕೊಡೋದ್ರಿಂದ, ಮತ್ತೆ ಇದು ಈ ಏನಿದು ಅರ್ತ್ ಎಲಿಮೆಂಟ್ ಇಲ್ಲೂ ಬಿಲೋ ನೇಲ್ ಎಲ್ಲೋ ಕೊಡೋದ್ರಿಂದ ನಿಧಾನವಾಗಿ ನಿಮ್ಮ ಮೆಮೊರಿ ಇನ್ಕ್ರೀಸ್ ಆಗುತ್ತೆ ಸರ್. ಈ ಶಾರ್ಟ್ ಟರ್ಮ್ ಮೆಮೊರಿ ಎಲ್ಲ ಇರುತ್ತೆ ಅವರಿಗೆ. ಸೊ ಭೂಮಿಗೆ ಹೇಗೆ ಎಲ್ಲಾನು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆಯೋ ಹಾಗೆ ನಮ್ಗೆ ಏನಾದ್ರೂ ಅಪ್ಪರ್ ವಾರ್ಮರ್ ಅಥವಾ ಹೆಡ್ ರೀಜನ್ ಅಲ್ಲಿ ನಮ್ಗೆ ವಿಂಡ್ ಎಕ್ಸೆಸ್ ಇದ್ರೆ ಅಥವಾ ಆಂಗ್ ಎಕ್ಸೆಸ್ ಇದ್ರೆ ಹೋಲ್ಡಿಂಗ್ ಕಡಿಮೆ ಇರುತ್ತೆ. ಹಂಗಾಗಿ ನಮ್ಗೆ ಯಾವುದೇ ಥಾಟ್ಸ್ ನ ಇಟ್ಕೊಳಕ್ ಆಗಲ್ಲ, ಮತ್ತೆ ಬೇಗ ಮರ್ತ್ ಬಿಡ್ತೀವಿ ಕೂಡ. ಸೊ ಯೆಲ್ಲೋ ಕಲರ್ ಸರ್, ಬಿಲೋ ನೇಲ್, ಲೆಫ್ಟ್ ಥಂಬ್ ಬಿಲೋ ನೇಲ್ ಯೆಲ್ಲೋ, ರೈಟ್ ರಿಂಗ್ ಫಿಂಗರ್ ಬಿಲೋ ನೇಲ್ ಯೆಲ್ಲೋ ಡಾಟ್ ಇಡ್ತಾ ಬನ್ನಿ ಸರ್. ನಂಬರ್ 5 ಎಲ್ಲೋ ಕೂಡ ಯೂಸ್ ಮಾಡ್ಬೋದು, ಬಟ್ ಅದನ್ನ ಸಜೆಸ್ಟ್ ಮಾಡಲ್ಲ. ನಂಬರ್ 5 ಎಲ್ಲೋನ ನಾವು ಹಾಕೊಳ್ಳೋದ್ರಿಂದ, ಅಂದ್ರೆ ಒಂದು ಪೇಪರ್ ಅಲ್ಲಿ ಅಥವಾ ಇನ್ನೊಂದ್ ಕಡೆ ಬರೆಯುವಾಗ ಏನಾಗುತ್ತೆ, ಅದು ನಮ್ಮ ಲೈಫ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ನಮ್ಮ ದೇಹದ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಆ ನಂಬರ್. ಬಟ್ ಪರ್ಟಿಕ್ಯುಲರ್ ಏರಿಯಾ ಮೇಲೆ ಬರೆದಾಗ ಓಕೆ ಸರ್. ಇದು ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಜಾಯಿಂಟ್. ಇದು ಮಿಡಲ್ ಫಿಂಗರ್ ಫಸ್ಟ್ ವಾತಾ ಜಾಯಿಂಟ್. ಈ ಜಾಯಿಂಟ್ ಮೇಲೆ ಕೂಡ ನೀವು ನಂಬರ್ 5 ಎಲ್ಲೋ ಹಾಕ್ಬಹುದು. ನಂಬರ್ 5 ಎಲ್ಲೋನ ಎಲ್ಲೋ ಅಂದ್ರೆ ಎಲ್ಲೋ ಒಂದ್ ಕಡೆ ಬರೆದು ಇಡೋದಕ್ಕಿಂತ ಅಥವಾ ಸ್ಕ್ರೀನ್ ಮೇಲೆ ಹಾಕೊಳ್ಳೋದಕ್ಕಿಂತ ಅದು ನಮ್ಮ ಪೂರ್ತಿ ದೇಹ ಅಥವಾ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ಹೋಗಿ ನಮ್ಗೆ ಮರವಿರೋದ್ರಿಂದ ಇಲ್ಲೇ ನಾವು ನಂಬರ್ನ ಹಾಕೊಳ್ಳೋದ್ರಿಂದ ನಂಬರ್ 5 ಎಲ್ಲೋ ಡಾಟ್ ಅಪ್ಲೈ ಮಾಡೋದ್ರಿಂದ ನಿಮ್ ಮೆಮೊರಿ ಇಂಪ್ರೂವ್ ಆಗುತ್ತೆ ಸರ್. ಓಕೆ. ಆಮೇಲೆ ಇನ್ನೊಂದು ಕ್ವಶನ್, ಈ ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇರೋರಿಗೆ ನಾವು ಈ ರಾಜ್ಮಾ ಕಟ್ಬೋದಾ? ಹೇಳಿ ಸರ್. ಅದೇ ಕಿಡ್ನಿ ಡಯಾಲಿಸಿಸ್ ನಡೀತಾ ಇರುತ್ತಲ್ಲ ಮೇಡಮ್, ಅವ್ರಿಗೆ ಈ ರಾಜ್ಮಾ ಕಟ್ಟಿದ್ರೆ ಇಂಪ್ರೂವ್ ಆಗುತ್ತಾ? ಸರ್ ಆಗುತ್ತೆ. ನೀವು ರಾಜ್ಮಾ ಕಟ್ಟೋದ್ರಿಂದ ಖಂಡಿತ ಇಂಪ್ರೂವ್ ಆಗುತ್ತೆ. ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಕಲರ್ ಆಡ್ ಮಾಡಿ, ಸ್ಕೈ ಬ್ಲೂ ಕೊಡಿ, ಒಂದು 2 days ಅಥವಾ 3 days ಸ್ಕೈ ಬ್ಲೂ ಕೊಡಿ, ನೆಕ್ಸ್ಟ್ ಯೆಲ್ಲೋ ಕೊಡಿ ಒಂದು 3 ದಿನ, ಇನ್ನೊಂದು 3 days ಬ್ಲಾಕ್ ಕೊಡಿ. ರಾಜ್ಮಾ ಮಾತ್ರ ಪ್ರತಿ ರಾತ್ರಿ ಕಟ್ಟಿ. ಇವ್ರಿಗೆ ಸರ್ ಆಲ್ಕಲೈನ್ ವಾಟರ್ ಫಿಕ್ಸ್ ಮಾಡಿ ಅದೇ ವಾಟರ್ ಕೊಡ್ಬೇಕು. ಅದ್ರಲ್ಲೂ ಕೆಲವೊಂದ್ಸಲ ಗಾಜಿನ ಬಾಟ್ಲಲ್ಲಿ ಸನ್ಲೈಟ್ಗೆ ಇಟ್ಟು, ಗಾಜಿನ ಬಾಟ್ಲಲ್ಲಿ ಇಟ್ಟಿರುವಂತ ವಾಟರ್ನ ಸನ್ಲೈಟ್ಗೆ ಇಟ್ಟು ಚಾರ್ಜ್ ಆದ್ಮೇಲೆ ಕುಡಿಯೋದಕ್ಕೆ ಕೊಡಿ ಅವರಿಗೆ. ಸೊ ಕಿಡ್ನಿ
ಒಂದು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ಪಂಚಭೂತಗಳ ಶಕ್ತಿ ಅಷ್ಟು ಇರುವಂತ ವಾಟರ್ನ, ಈ ಓಪನ್ ಏರ್ ಅಲ್ಲಿ ಇರುವಂತ ವಾಟರ್ ಗಾಳಿಗೆ ಎಕ್ಸ್ಪೋಸ್ ಆಗಿರುವಂತದ್ದು, ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿರುವಂತದ್ದು, ಭೂತತ್ವವನ್ನ ಭೂಮಿಯ ಮೇಲಿರುವಂತಹ ಎಲ್ಲಾ ಮೆಟಲ್ಸ್ ಏನಿದೆ, ಖನಿಜಾಂಶಗಳೇನಿದೆ ಅದನ್ನೆಲ್ಲ ಹೊತ್ಕೊಂಡು ಬಂದಿರುವಂತ ನೀರನ್ನ ನಾವು ಅವರಿಗೆ ಚಾರ್ಜ್ ಮಾಡಿ ಕೊಟ್ಟಾಗ ಸರ್ ಅದು ಕ್ವಿಕ್ ಆಗಿ ರಿಕವರ್ ಆಗುತ್ತೆ. ಇದು ಎಕ್ಸ್ಪೆರಿಮೆಂಟ್ ಆಗಿರೋದು. ಹೇಳಿದ್ನಲ್ಲ, ಅದು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ಅದಕ್ಕೆ ವಾಟರ್, ಸರಿಯಾಗಿರೋ ವಾಟರ್ನ ಕೊಟ್ಟಾಗ ಸೊ ಅದಕ್ಕೆ ಬೇಗ ರಿಕವರಿ ಆಗುತ್ತೆ ಸರ್ ಆ ಕಿಡ್ನಿ. ಓಕೆ, ಥ್ಯಾಂಕ್ ಯು. ಪ್ರಭು ಸಜ್ಜನ್, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್ ನಾನು ಇವಾಗ TM ಪ್ಲಸ್ ಮತ್ತು ನಾಡೇಶ್ವರ ಮಾಡಿದ್ದೀನಿ. ನಿಮ್ದು ವಾಯ್ಸ್ ತುಂಬಾ ಲೋ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ಇಲ್ಲ ವಾಲ್ಯೂಮ್ ಮಾಡಿ. ನಾನು ಇವಾಗ ನಾಡೇಶ್ವರ ಮತ್ತೆ TM ಪ್ಲಸ್ ಜಾಯ್ನ್ ಆಗಿದ್ದೀನಿ ಸರ್. ಓಕೆ. ನಾಡೇಶ್ವರದು ನಂದು ವಾಟ್ಸಪ್ ಅಲ್ಲಿ ಮಾತ್ರ ಬರ್ತದೆ, ಟೆಲಿಗ್ರಾಮ್ ಅಲ್ಲಿ ಇಲ್ಲ. ಅದು ಇಲ್ಲ ಸರ್. ಆಮೇಲೆ ಒಬ್ರಿಗೆ ಕಲರ್ ವಾಟ್ಸಪ್ ಅಲ್ಲಿ ಬರ್ತಾ ಇದೆ, ಟೆಲಿಗ್ರಾಮ್ ಅಂದಿಲ್ಲ ಅಂದ್ರೆ ಏನಾದ್ರು ಪ್ರಾಬ್ಲಮಾ ನಿಮಗೆ? ಇಲ್ಲ ಸರ್, ಆದ್ರೆ ಇದು ಯಾವ್ದು ಇದು ಬರ್ತಾ ಇಲ್ಲ ಸರ್, ರೆಕಾರ್ಡಿಂಗ್ಸ್. ರೆಕಾರ್ಡಿಂಗ್ಸ್ ಕೊಡ್ತಾ ಇಲ್ಲ, ಏನ ನಾಡೀಶ್ವರ ರೆಕಾರ್ಡಿಂಗ್ ಕೊಟ್ಟಿಲ್ಲ ಏನ ಯಾರಿಗೂ. ನೀವು ಯಾವುದೇ ಒಂದು ಗ್ರೂಪ್ ಅಲ್ಲಿ ಇದ್ರೆ ಸಾಕು, ಬರುತ್ತೆ. ಎಲ್ಲಾ ಗ್ರೂಪ್ ಅಲ್ಲೂ ಹಾಕ್ತಿವಿ, ರೆಸ್ಪೆಕ್ಟಿವ್ ಗ್ರೂಪಿಗೆ ಹಾಕ್ತಿವಿ. ನಾಡೀಶ್ವರದ್ದು ಇನ್ನ ವಿಡಿಯೋಗಳು ಬಿಟ್ಟಿಲ್ಲ, ಎಡಿಟ್ ಮಾಡಿ ಕೊಡ್ತಾರೆ. ಹೌದು ಸರ್. ಬರುತ್ತೆ. ಒಂದು ಗ್ರೂಪ್ ಅಲ್ಲಿ ನಿಮ್ಗೆ ಆಡ್ ಮಾಡಿರ್ತಾರೆ, ಐದರ್ ವಾಟ್ಸಪ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ. ಅಲ್ಲಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಎಲ್ಲಾ ಗ್ರೂಪ್ ಅಲ್ಲೂ ಬರುತ್ತೆ ಅಪ್ಡೇಟ್ಸ್. ಸರಿ ಸರಿ ಸರ್. ಅದು TM ಪ್ಲಸ್ ಆನ್ಲೈನ್ ಇದು 25 ಅಂತ ಮಾಡಿದಾರ, 2025 ಅದೇ ಅಲ್ಲ? ಗೊತ್ತಾಗ್ಲಿಲ್ಲ. ಟೆಲಿಗ್ರಾಮ್ ಅಲ್ಲಿ 2025 ಅಂತ ಮಾಡಿದಾರಲ್ಲ ಗ್ರೂಪ್. ಏನದು? ಗ್ರೂಪ್, ಅದೇ ಗ್ರೂಪ್. ಹೌದೌದು, ಅದೇ ಗ್ರೂಪ್. ಅದೇ ಗೊತ್ತಾಗಲಿಲ್ಲ ಸರ್. ಅದಕ್ಕೆ ಇನ್ನೊಂದು ಸರ್ ಕ್ವಶನ್, ಒಂದು ಕ್ವಶನ್ ಇದೆ. ಹೇಳಿ ಹೇಳಿ. ಒಬ್ರಿಗೆ ಕಾಲು ಜೋಮ್ ಅಂತೆ ಸರ್. ಹ್ಮ್. ನಮ್ಮ ಫ್ರೆಂಡ್ ತಾಯಿಗೆ ಒಂದು 60 ಅಬೋ ಇರೋಕ್ ಸರ್ ಅವ್ರಿಗೆ ವಯಸ್ಸು. ಇವಾಗ ಆವಾಗಲೇ ಒಂದ್ಸರಿ ಅವ್ರಿಗೆ ಕಲರ್ ಹಾಕಿದ್ದೆ. ಎಡಗೈ ತೋರ್ ಬೆರಳಿಗೆ ಸ್ಕೈ ಬ್ಲೂ ಹಾಕಿದ್ದೆ ಸರ್. ಮತ್ತು ಬಲಗಡೆ ತೋರ್ ಬೆರಳಿಗೆ ರೆಡ್ ಹಾಕಿದ್ದೆ. ಆಮೇಲೆ ಎಡಗೈ ಉಗುರು ಕೆಳಗೆ ಸರ್ ಕೆಂಪು ಕಲರ್ ರೆಡ್. ಮಧ್ಯದ ಬೆರಳಿಗೆ ಆರೆಂಜ್ ಹಾಕಿದೆ ಸರ್. ಮತ್ತ ಅದು ಎಲ್ಲಿ ಜೋಮ್ ಇದೆ ಆ ಜೋಮಿಗೆಲ್ಲ ಬ್ಲಾಕ್ ಕಲರ್ ಹಾಕಿದ್ದೆ ಸರ್, ರೌಂಡ್. ಬೇಡ, ಅದು ನೀವು ರೆಡ್ ಹಾಕೋದೇನು ಬೇಕಿಲ್ಲ. ರೆಡ್ ಬೇಡ ಸರ್. ಇಂಡೆಕ್ಸ್ ಫಿಂಗರ್, ಎರಡು ಇಂಡೆಕ್ಸ್ ಫಿಂಗರ್ಗೆ ಟಾಪ್ ಜಾಯಿಂಟ್ಗೆ ಯೆಲ್ಲೋ ಕಲರ್, ಇದು ಸ್ಕೈ ಬ್ಲೂ ಕಲರ್ ಹಾಕಿ. ಎರಡು ಇಂಡೆಕ್ಸ್ ಫಿಂಗರ್ಗೆ ಟಾಪ್ ಜಾಯಿಂಟ್ ಅಂದ್ರೆ ವಾತ ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕಿ. ಎರಡು ರಿಂಗ್ ಫಿಂಗರ್ ವಾತ ಜಾಯಿಂಟ್ಗೆ ಆರೆಂಜ್ ಕಲರ್ ಹಾಕಿ. ಕೇಳಿಸ್ತಾ ಇದೆಯಾ? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಲಿವರ್ ರಿಫ್ಲೆಕ್ಸ್ನ ವಾರಕ್ಕೆ 2 ಸರಿ 20 ಟೈಮ್ಸ್ ಪ್ರೆಸ್ ಮಾಡಿ. ಮೋಸ್ಟ್ಲಿ ಡ್ರಾಪ್ ಆಗಿದ್ದಾರೆ ಅನ್ಸುತ್ತೆ, ಇವ್ರದ್ದು ವಿಡಿಯೋ ಬರ್ತಾ ಇಲ್ಲ. ದೀಕ್ಷಾ ಮೇಡಮ್, ನೀವು ಮಾತಾಡಿ. ಸೊ ಹಲೋ ದೀಕ್ಷಾ ಮೇಡಮ್. ಸರ್ ಇದೇನಿ. ಓಕೆ, ಅವ್ರದ್ದು ಡ್ರಾಪ್ ಆಗಿದೆ ಅನ್ಕೋತೀನಿ, ಬರ್ತಾ ಇಲ್ಲ. ಓಕೆ ಸರ್, ಬೇರೆಯವ್ರನ್ನ ಮಾತಾಡ್ಸೋಣ. ಓಕೆ, ಸೊ ವಿಡಿಯೋ ಆನ್ ಮಾಡಿ. ರವಿಕುಮಾರ್ ಎನ್ VN. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಸರ್, ನಮ್ಮ ಒಬ್ಬ ಮಾವವ್ರಿಗೆ ಇದು ಮೊಣಕಾಲಿದ ಮೇಲ್ಗಡೆ ಸರ್, ತೊಡೆ ಇದೆಯಲ್ಲ ಎಡಗಡೆ, ಅಲ್ಲಿ ತುಂಬಾ ಉರಿ ಉರಿ ಅಂತ ಇರ್ತಾರೆ ಸರ್. ಅದನ್ನ ಒಂದ್ ಸ್ವಲ್ಪ ಬಟ್ಟೆ ತಗ್ಲಿರ್ ಕೂಡ, ಕ್ಲಾತ್ ತಗ್ಲಿರ್ ಕೂಡ ಉರಿ ಬರುತ್ತಾ ಇರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಸರ್?
ಮೇಡಮ್ ತಗೋತೀರಾ ಕ್ವಶನ್? ತಗೊಳ್ತೀನಿ ಸರ್. ಸರ್ ಎರಡೂ ತೊಡೆ ಉರಿ ಬರುತ್ತಾ? ತೊಡೆ ಒಳಭಾಗನ? ಲೆಫ್ಟ್ ಮೇಲ್ಗಡೆ ಮೇಡಮ್, ಮೊಣಕಾಲಿದ್ದ ಮೇಲ್ಗಡೆ ಫ್ರಂಟ್ ಸೈಡ್, ಯಾಂಗ್ ಸೈಡ್, ಫ್ರಂಟ್. ಮುಂಭಾಗ. ತುಂಬಾ ಉರಿ ಬರುತ್ತೆ, ಕ್ಲಾತ್ ತಗ್ಲಿರ್ ಸಾಕು ತುಂಬಾ ಉರಿ ಬರ್ತಾ ಇತ್ತು ಅಂತಾರೆ. ಲೆಫ್ಟ್ ಸೈಡ್ ಅನ್ನೆ. ಲೆಫ್ಟ್ ಸೈಡ್. ಓಕೆ ಮೇಡಮ್. ನೀವೇನಾದ್ರು ಟ್ರೀಟ್ಮೆಂಟ್ ಹಾಕಿದಿರಿ? ಇನ್ನೂ ಇಲ್ಲ ಮೇಡಮ್, ಅದೇ ಹಾಕೋಣ ಅಂದ್ಕೊಂತ ಇದ್ವಿ. ಅದು ಸೀಡ್ ಥೆರಪಿ ಹಾಕೋಕೆ ಇದು ನೀ ಪೇನ್ ಮಾತ್ರ ಗೊತ್ತು, ಅದಕ್ಕೆ ಹಾಕ್ಬೋದೋ ಬೇಡೋ ಅಂತ ಸುಮ್ಮನೆ ಇದೆ ಮೇಡಮ್. ಇಲ್ಲ, ಅವರಿಗೆ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ತೊಡೆ ಭಾಗನ ಚೆನ್ನಾಗಿ ಪ್ರೆಷರ್ ಕೊಡಿ. ನೀವ್ ಹೇಳ್ತಿರೋದು ಇದು ನೀ ಅನ್ಕೊಳ್ಳಿ. ಈ ನೀ ಈ ಭಾಗ ನೀವು ಫ್ರಂಟ್ ಹೇಳ್ತಾ ಇರೋದು ತೊಡೆ ಮೇಲೆ, ಕರೆಕ್ಟ್ ಅಲ್ಲ? ನೋಡಿ, ಇದು ಪಾದ, ಇದು ನೀ ಇದು ಮಧ್ಯ ಕಾಫ್ ಮಸಲ್. ನಾನು ಇದು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಆಗ್ಬಿಟ್ಟು ಫ್ರಂಟೇ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲೇ ತೋರಿಸ್ತೀನಿ. ತೊಡೆ ಭಾಗಕ್ಕೆ ಬರುವಾಗ ಈ ಜಾಗ ನೀವ್ ಹೇಳ್ತಾ ಇದ್ದೀರಾ. ಹೌದೌದು ಸೈಡ್ ಅಲ್ಲಲ್ಲ, ಒಳಭಾಗಕ್ಕಲ್ಲ, ಇಲ್ಲಲ್ಲ, ಸೈಡ್ ಅಲ್ಲಲ್ಲ. ಹೌದೌದು ಮೇಡಮ್, ಮೇಲ್ಗಡೆ ಭಾಗ. ಇದನ್ನೇ ಪ್ರೆಷರ್ ಕೊಡಿ. ಓಕೆ ಓಕೆ. ಇದನ್ನ ಚೆನ್ನಾಗಿ ಪ್ರೆಷರ್ ಕೊಡಿ, ಇಲ್ಲೂ ಕೊಡಿ ಮತ್ತೆ ಇಲ್ಲೂ ಕೊಡಿ. ಇದು ಲೆಫ್ಟ್ ಬರುತ್ತೆ. ಓಕೆ ಓಕೆ ಮೇಡಮ್. ಈ ತರ ತಗೊಂಡಾಗ ಇದು ಲೆಫ್ಟ್ ಬರುತ್ತೆ, ಇಲ್ಲೂ ಚೆನ್ನಾಗಿ ಪ್ರೆಷರ್ ಕೊಡಿ. ಓಕೆ ಮೇಡಮ್. ಸೊ ಸರ್ಕ್ಯುಲೇಷನ್ ಕಡಿಮೆ ಇದ್ರೂ ಉರಿ ಬರುತ್ತೆ. ಸ್ವಲ್ಪ ಬಟ್ಟೆ ತೊಕ್ಕಿದ್ರು ಆತರ ಉರಿ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರೆಷರ್ ಕೊಡಿ. ಲೆಫ್ಟ್ ಸೈಡ್ ಅದು ಆಗಿರೋದ್ರಿಂದಾಗಿ ನಾನು ಹೀಟ್ ರೈಸ್ ಮಾಡಕ್ಕೇನೆ ಸಜೆಸ್ಟ್ ಮಾಡ್ತೀನಿ. ಉರಿ ಇದ್ರೂನು ಇಲ್ಲಿ ಚೆನ್ನಾಗಿ ನೀವು ಇಲ್ಲಿ ಪ್ರೆಷರ್ ಕೊಟ್ಟಾದ್ಮೇಲೆ ಇಷ್ಟು ಮೇಥಿ ಪಟ್ಟಿ ಕಟ್ಬಿಡಿ. ನೀವು ಜಾಯಿಂಟ್ಗೆ ಕಟ್ಬೇಕು ಅಂತ ಇಲ್ಲ ಸರ್, ನಿಮ್ಗೆ ಎಲ್ಲೇ ಇದಾಗ್ತಿದೆ ಅಂದ್ರೂ ಆ ರಿಫ್ಲೆಕ್ಸ್ ನ ಒಂದ್ಸಲ ಚೆಕ್ ಮಾಡಿ. ಓಕೆ, ಮೇಥಿ ಬೇಡ, ಬಟಾಣಿ ಇಡಿ. ಇಲ್ಲಿಗೆ ಬಟಾಣಿ ಪೀಸ್, ಆ ಪೀಸ್ ಏನಿದೆ ಇಲ್ಲೂ ಇಡಿ, ಮತ್ತೆ ಈ ಜಾಗದಲ್ಲಿ ಇಡಿ. ಈಗ್ಲೇ ಇಡಿ ಅವರಿಗೆ, ಅದನ್ನ ಇಟ್ಬಿಟ್ಟು ಪ್ರೆಷರ್ ಕೊಟ್ಬಿಟ್ಟು ಇಡಿ. ನೆಕ್ಸ್ಟ್ 2 hours ಅಲ್ಲಿ ಕೇಳಿ ಅವರಿಗೆ ಇವಾಗ ಹೇಗಿದೆ ಅಂತ ಹೇಳಿ. ಅವ್ರು ಇಲ್ಲಿಲ್ಲ ಮೇಡಮ್, ನಾವು ಬೇರೆ ಊರಲ್ಲಿ ಇದಾರೆ. ಅವರು ಅಲ್ಲಿ ಸಿಂಗಲ್ ಆಗಿದ್ದಾರೆ. ಸಜೆಸ್ಟ್ ಮಾಡಿ. ಓಕೆ ಓಕೆ ಮೇಡಮ್. ಫುಲ್ ಕಟ್ ಈಗ ನಾನು ಮೇಥಿ ಬದಲು ನಾನು ಬಟಾಣಿನೂ ಟ್ರೈ ಮಾಡ್ತಾ ಇದ್ದೀನಿ, ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದು ಫುಲ್ ಕಟ್ಬೇಕಾ ಮೇಡಮ್ ಆ ಬಟಾಣಿ ಸೀಡ್? ಇಲ್ಲಿ ಎಷ್ಟು ಬರುತ್ತೆ? 1 2 3 4 ಪುಟ್ಟದಾದ್ರೆ 5 6 ಏನೋ ಬರುತ್ತೆ ಇಲ್ಲಿಗೆ. ಓಕೆ ಓಕೆ. ಬಟ್ ಬಿಫೋರ್ ದಟ್ ಚೆನ್ನಾಗಿ ಮಸಾಜ್ ಮಾಡಿ ಅದನ್ನ. ಓಕೆ ಓಕೆ. ಕಲರ್ ಥೆರಪಿ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಮಾಡ್ಬೋದು, ನನಗೆ ಬೇಡ ಅನ್ಸ್ತಿದೆ. ಯಾಕಂದ್ರೆ ಅವ್ರು ಬರ್ನಿಂಗ್ ಇರೋದ್ರಿಂದಾಗಿ ಪ್ರೆಷರ್ ಕೊಟ್ಟು ಸೀಡೆ ಕಟ್ಟೋಣ ಅಂತೇಳಿ. ಈಗ ನಾನು ಗ್ರೀನ್ ಕೊಟ್ರೆ ಅವರಿಗೆ ಉರಿ ಕಡಿಮೆ ಆಗ್ಬೋದು, ಬಟ್ ಲೆಫ್ಟ್ ಸೈಡ್ ಇರೋದ್ರಿಂದಾಗಿ ಮತ್ತೆ ಅವ್ರು ಕೋಲ್ಡ್ ಜಾಸ್ತಿ ಮಾಡೋ ಆಗಿಲ್ಲ. ಹೌದೌದು. ಅದಕ್ಕೆ ಈಗ ಅಕಸ್ಮಾತ್ ಓಕೆ ನಾನು ಸ್ಕೈ ಬ್ಲೂ ಕೊಟ್ಟೆ ಅಂದ್ರೆ ಅವ್ರಿಗೆ ಉರಿ ಜಾಸ್ತಿ ಆಗ್ಬಹುದು. ಸೊ ಆ ಕನ್ಫ್ಯೂಷನ್ಸ್ ಇರೋದ್ರಿಂದಾಗಿ ಬೇಡ, ಸೀಡಲ್ಲಿ ಕ್ಯೂರ್ ಆಗುತ್ತೆ. ಶೋರ್ ಆಗಿ ಹೇಳ್ತಾ ಇದೀನಿ. ಈ ಪ್ರೆಷರ್ ಕೊಟ್ಟು ನೀವು ಅಲ್ಲಿ ಬಟಾಣಿ ಇಡ್ತಾನೆ ನಿಮ್ಗೆ ಅಲ್ಲಿ ವರ್ಕ್ ಆಗೇ ಆಗುತ್ತೆ. ಓಕೆ, ನಾನು ಅದನ್ನ ಚಾನ್ಸ್ ತಗೊಳ್ತೀನಿ, ನಾನು ಅವ್ರನ್ನ ಮಾನಿಟರ್ ಮಾಡ್ತೀನಿ ಅನ್ನೋದಾದ್ರೆ ಸ್ಕೈ ಬ್ಲೂ ಹಾಕಿ ಫಸ್ಟ್. ಇದನ್ನ ನಾನು ಯಾಕೆ ತಗೋತಾ ಇದೀನಿ ಸ್ಕೈ ಬ್ಲೂ ಅಂದ್ರೆ ಲೆಫ್ಟ್ ಸೈಡ್ ಅಂತ ಹೇಳ್ಬಿಟ್ಟು ತಗೋತಾ ಇದೀನಿ. ಉರಿನ ನಾನು ಮೈಂಡ್ಗೆ ಇಟ್ಕೊಂಡಿಲ್ಲ, ಸರ್ಕ್ಯುಲೇಷನ್ ಕಡಿಮೆ ಆಗಿನೇ ಅವ್ರಿಗೆ ಇದ್ ಬರ್ತಾ ಇದೆ ಅಂತೇಳಿ. ಲೆಫ್ಟ್ ತೊಡೆ ಭಾಗದಲ್ಲಿ ಮಾತ್ರ ಉರಿ ಇರೋದ್ರಿಂದ ಫಸ್ಟ್ ಸ್ಕೈ ಬ್ಲೂ ಕೊಡಿ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ಕಿಂತ ಬೇಕಿದ್ರೆ ತೊಡೆ ಆಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಡಿ. ಇವೆರಡು ಲೆಗ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ ಅಲ್ಲಿ ಸ್ಕೈ ಬ್ಲೂ ಕೊಡಿ. ಆಮೇಲೆ ಕೇಳಿ ಅವರಿಗೆ ಉರಿ ಕಡಿಮೆ ಆಯ್ತಾ ಏನಂತ. ಇಲ್ಲ ಇನ್ನೂ ಜಾಸ್ತಿನೇ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಬೇಕಿದ್ರೆ ಆ ಸ್ಕೈ ಬ್ಲೂ ಕಲರ್ ಬೇಡ. ಕನ್ಫರ್ಮ್ ಅಲ್ಲಿಗೆ ಅವರಿಗೆ ಉರಿ ಬರ್ತಾ ಇರೋದು ಹೀಟ್ ಇಂದಾನೆ ಅಂತ. ಸ್ಕೈ ಬ್ಲೂ ಕೊಟ್ಟು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವಾಗ ಏನಾದ್ರು ಹೇಳಿದ್ರ? ಇಲ್ಲ ಮೇಡಮ್. ಸ್ಕೈ ಬ್ಲೂ ಕೊಟ್ಟು ಅವರಿಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿಗೆ ಹೀಟ್ ಬೇಕಾಗಿತ್ತು. ಲೆಫ್ಟ್ ಸೈಡ್ ಡಯಾಗ್ನೋಸ್ ಏನಿದೆ ಅದು ಕರೆಕ್ಟ್ ಇದೆ. ಲೆಫ್ಟ್ ಸಿಂಪ್ಟಮ್ಸ್ಗೆಲ್ಲ ನಾವು ಹೀಟ್ ರೈಸ್ ಮಾಡ್ತೀವಿ. ಆವಾಗ್ಲೂ ನೀವು ಬಟಾಣಿನೇ ಕಟ್ಬಹುದು. ಬಟಾಣಿ ನ್ಯೂಟ್ರಲ್ ಆಗಿ ವರ್ಕ್ ಮಾಡುತ್ತೆ, ಚೆನ್ನಾಗಿ ವರ್ಕ್ ಮಾಡುತ್ತೆ. ವಿಜಯಲಕ್ಷ್ಮಿ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಳಿ. ಮ್ಯಾಮ್, ನಮ್ಮ ಅತ್ತೆಯವರಿಗೆ
ತುಂಬಾ ಕೈ ಉರಿ ಮತ್ತೆ ಕಾಲುರಿ ಸ್ವಲ್ಪ ಹೊತ್ತು ಇರುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ. ಈಗ ಹೋಗೋದು ಇರ್ತಾನೆ ಇರುತ್ತೆ. ಆಮ್ಯಾಗ ಅವ್ರ ರೈಟ್ ಸೈಡ್ ಫುಲ್ ಕೈ ನೋವು, ಕೆಲಸ ಮಾಡಿದ ತಕ್ಷಣ ಕೈ ನೋವು. ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಫುಲ್ ಕೈ ನೋವು ಮೇಡಮ್. ಇಲ್ಲಿಂದ ರೈಟ್ ಹ್ಯಾಂಡ್ ಫುಲ್ ಕೈ ನೋವು. ಅವಾಗ ಪದೇ ಪದೇ ತಲೆನೋವು ಬರ್ತಾನೆ ಇರುತ್ತೆ ಮೇಡಮ್ ಅವ್ರಿಗೆ. ಎಷ್ಟು ಆಮೇಲೆ ವರ್ಷ ಅವ್ರು ಇದೆ ಅವ್ರಿಗೆ? 56 ಹೀಗಿದೆ madam. ತುಂಬಾ ಹ್ಮ್. ಟೆನ್ಷನ್ ಮಾಡ್ಕೋತಾರೆ. ಸಣ್ಣ ಡಯಾಬಿಟಿಸ್ ವಿಷಯ ಇದೆನಾ? ಟೆನ್ಷನ್ ಆಮೇಲೆ ಡಯಾಬಿಟಿಸ್ ಇದೆನಾ? ಇಲ್ಲ BP ಶುಗರ್ ಏನಿಲ್ಲ ಮೇಡಮ್. ಏನೂ ಇಲ್ಲ. ಇಲ್ಲ ಇಲ್ಲ ಮೇಡಮ್. ಓಕೆ. ಇಲ್ಲಿ ಈ ಫಸ್ಟ್ ಜಾಯಿಂಟ್, ಲೆಫ್ಟ್ ಇಂಡೆಕ್ಸ್ ಫಸ್ಟ್ ಜಾಯಿಂಟ್, ಹಾ ಮ್ಯಾಮ್. ಇಲ್ಲಿ ಒಂದೇ ಒಂದು ಬ್ಲಾಕ್ ಡಾಟ್ ಇಡಿ. ಹಾ ಮ್ಯಾಮ್. TM ಸಿಂಗಲ್ ಸೀಡ್ ಥೆರಪಿ ಪ್ರಕಾರ ಇದು SI5. ಸೊ ಅವರು ಹೇಳೋ ಪ್ರಕಾರ ಅವ್ರಿಗೆ ಸ್ಟ್ರೆಸ್ಸಿಗೆ ರೈಟ್ ಸೈಡ್ ಈ ಶೋಲ್ಡರ್ ಎಲ್ಲ ಏನ್ ಪೇನ್ ಬರ್ತಾ ಇದೆ, ಸ್ಟ್ರೆಸ್ಗೆ ಮತ್ತೆ ಈ ಕಿಚನ್ ಅಲ್ಲಿ ತುಂಬಾ ಹೊತ್ತೆಲ್ಲ ನಿಂತ್ಕೊಂಡು ಕೆಲಸ ಮಾಡೋದು, ಇನ್ನೊಂದು ಅಥವಾ ರೈಟ್ ಹ್ಯಾಂಡ್ ಯಾವಾಗ್ಲೂ ಯೂಸ್ ಮಾಡ್ತಿರೋರಿಗೆ ಈ ಶೋಲ್ಡರ್ ಈ ಭಾಗದಲ್ಲಿ ನೋವು ಬರುತ್ತೆ. ಹಾ ಮ್ಯಾಮ್. ಹಾ ಮ್ಯಾಮ್. ಅದು SI ಲೈನ್ ಹೋಗುವಂತ ಜಾಗ. SI ಹೀಟ್ ಆಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ, ಹಾಗಾಗಿ ಈ ಪೋರ್ಷನ್ ಅಲ್ಲಿ ಪೇನ್ ಬರ್ತಾ ಇರುತ್ತೆ ಅವ್ರಿಗೆ. ಇಲ್ಲಿ ಒಂದು ಬ್ಲಾಕ್ ಡಾಟ್ ಇಡಿ. ಇದನ್ನ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಇಲ್ಲಿ ಒಂದೇ ಒಂದು ಬ್ಲಾಕ್ ಡಾಟ್ ಇಡಿ. ಅವ್ರಿಗೆ ಪೇನ್ ಒಂದು 2 to 3 ಅವರ್ಸ್ ಅಲ್ಲೇ ರಿಲೀಫ್ ಆಗುತ್ತೆ. ಹಾ ಮ್ಯಾಮ್. ಬಟ್ ಚೆನ್ನಾಗಿ ಪಾಯಿಂಟ್ ಟ್ರಿಗರ್ ಮಾಡಿ ಆಮೇಲೆ ಬ್ಲಾಕ್ ಡಾಟ್ ಇಡಿ. ಪೊಸಿಷನ್ ನೋಡ್ಕೊಳ್ಳಿ. ಟುವರ್ಡ್ಸ್ ಮಿಡಲ್ ಫಿಂಗರ್, ಇಂಡೆಕ್ಸ್ ಫಿಂಗರ್, ಫಸ್ಟ್ ಜಾಯಿಂಟ್, ಈ ಕಾರ್ನರ್. ಹಾ ಮ್ಯಾಮ್. ಈ ಲೈನ್ ಇದೆಯಲ್ಲ ಅಲ್ಲಿ. ಹೌದು, ಕರೆಕ್ಟ್. ಈ ಲೈನ್ ಬ್ಲಾಕ್ ಡಾಟ್. ಟುವರ್ಡ್ಸ್ ಮಿಡಲ್, ಈ ಫಸ್ಟ್ ಜಾಯಿಂಟ್ ಈ ಕಾರ್ನರ್ ಅಲ್ಲಿ ಇಡಿ. ಹಾ ಮ್ಯಾಮ್. ನೈಟ್ ಎಲ್ಲ ಹಾಕ್ಬಿಡ್ಲಿ ಮ್ಯಾಮ್. ಅಯ್ಯೋ ಹಾಕಿ ನೈಟ್ ಹಾಕಿದ್ರೆ ವರ್ಕ್ ಆಗಲ್ಲ. ಕಲರ್ ಅದು ಒಂದೇ ಡಾಟ್ ಆಗಿರೋದ್ರಿಂದ ನೀವು ಮಧ್ಯಾಹ್ನ ಹಾಕಿ ಒಂದು 4 to 5 ಅವರ್ಸ್ ಇರ್ಲಿ. ಅದು ಹೋಲ್ ಡೇ ಇದ್ರು ಡಾಟ್ ಏನು ಪ್ರಾಬ್ಲಮ್ ಇಲ್ಲ. ಹೋಲ್ ಡೇ ಇದ್ರು ಆದ್ರೆ ಮತ್ತೆ ರಿಪೀಟ್ ಮಾಡಬೇಡಿ. ಒಂದ್ಸಲಿ ಒಂದೇ ಸಲ. ಸರಿ ಸರಿ. ಒಂದೇ ಸಲ. ಕೈ ಉರಿ ಕಾಲುರಿ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳಿದ್ದು. ಆ ಸಿಂಪ್ಟಮ್ಸ್ ನೋಡ್ಕೊಂಡೆ ಹೇಳ್ತಾ ಇರೋದು. ನೀವು ಡಯಾಬಿಟಿಸ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಇಲ್ಲ ಮ್ಯಾಮ್. ಸೊ ಡಯಾಬಿಟಿಸ್ ಇರೋರಿಗೂ ಕೂಡ ಕಾಲುರಿ ಬರುತ್ತೆ. ಇಲ್ಲ ಚೆಕ್ ಮಾಡಿಸಿದೀವಿ, ಏನಿಲ್ಲ ಮೇಡಮ್. ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡೆ. ಅವರಿಗೆ ಸರ್ಕ್ಯುಲೇಷನ್ ಕಡಿಮೆ ಆಗಿ ಕಾಲುರಿ ಬರ್ತಾ ಇರುತ್ತೆ. ಅವರಿಗೆ ನಾವು ಹೀಟ್ ರೈಸ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಕ್ವಶನ್ ಮಾಡಿ ಅವರಿಗೆ ಏನಾದರೂ ಡಯಾಬಿಟಿಸ್ ಇದೆಯಾ, ಬೇರೆ ಇದೆಯಾ ಸಿಂಪ್ಟಮ್ಸ್ ಅಂತೆಲ್ಲ ಕೇಳ್ಕೊಂಡು, ಅದಿಲ್ಲ ಅಂದಾಗ ನಾನ್ ಡಯಾಗ್ನೈಸ್ ಮಾಡ್ತಿರೋದು ರೈಟ್ ಸೈಡ್ ಹೇಳ್ತಿರೋದ್ರಿಂದ, ಕೈ ಉರಿ ಕಾಲುರಿ ಹೇಳ್ತಿರೋದ್ರಿಂದ ಹೀಟ್ ಇಂದ ಬರ್ತಾ ಇದೆ ಅವರಿಗೆ ಅಂತ. ಅದನ್ನು ನೀವು ಶೋಲ್ಡರ್ ಪೇನ್ ಹೇಳ್ತಾ ಇದ್ದೀರಾ, ಇದೆಲ್ಲ ತೋಳೆಲ್ಲ ನೋವು ಬರುತ್ತೆ ಅಂತ ಹೇಳಿ. ಅದು ಒಂದು 10 ಇಯರ್ಸ್ ಆಯ್ತು ಮೇಡಮ್ ಅವ್ರಿಗಿದ್ದು. ಎಷ್ಟು ವರ್ಷದಿಂದ ಬೇಕಾದ್ರೂ ಇರ್ಲಿ, ಒಂದು ಮೆರಿಡಿಯನ್ಗೆ ನಾವ್ ಎನರ್ಜಿ ಚೇಂಜ್ ಮಾಡೋದ್ರಿಂದ ರಿಸಲ್ಟ್ ಬಂದೇ ಬರುತ್ತೆ. ಬಿಕಾಸ್ ಇದು ಟ್ರೀಟ್ಮೆಂಟ್ ಬಂದು ಡ್ರಗ್ಲೆಸ್ ಟ್ರೀಟ್ಮೆಂಟ್ ಬಂದು ನಾವ್ ಎನರ್ಜಿ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ ನಿಮ್ ಎನರ್ಜಿ ಏನಾಗಿದೆ, ಅಲ್ಲಿ ಹೀಟ್ ಆಗಿದೆ. ಹೀಟ್ ಅನ್ನೋದು ಒಂದು ಎನರ್ಜಿ. ಹೀಟ್ ಆಗಿರೋದನ್ನ ನಾನು ಕೂಲ್ ಮಾಡ್ತಾ ಇದ್ದೀನಿ. ಸೊ SI ಹೀಟ್ ಆಗಿದೆ. ಆ ಪೊಸಿಷನ್ ನೀವ್ ಹೇಳ್ತಿರೋಂತ ಪೊಸಿಷನ್ ಇರ್ಬೋದು, ನೀವ್ ಹೇಳ್ತಿರೋಂತ ಇನ್ ಅಂಡ್ ಯಾಂಗ್ ಪ್ರಕಾರ ಆ ಭಾಗ ಇರ್ಬೋದು, ಬಲಭಾಗ, ಮತ್ತೆ ಆ ಕೈ ಉರಿ ಕಾಲುರಿ ಎಲ್ಲ ಏನಿದೆ ಅದು ಹೀಟ್ ಇಂದ ಬರ್ತಾ ಇದೆ. ಡಯಾಗ್ನೈಸ್ ಮಾಡಿರೋ ಪ್ರಕಾರ ಅವರಿಗೆ ಡಯಾಬಿಟಿಸ್ ಇಲ್ಲ, BP ಇಲ್ಲ, ಏನು ಇಲ್ಲ. ಸೊ ಸ್ಟ್ರೆಸ್ ಇಂದಾನೇ ಬರ್ತಾ ಇರೋದು. ಸ್ಟ್ರೆಸ್ ಇಂದ ಬಾಡಿ ಹೀಟ್ ಜಾಸ್ತಿ ಆಗಿ ಬ್ಲಡ್ ಕಡಿಮೆ ಆಗಿ ನಿಮ್ಗೆ ಸಿಂಪ್ಟಮ್ಸ್ ಬಂದು ಫ್ಲೂಯಿಡ್ ಕಡಿಮೆ ಆದಾಗ ಬಲಭಾಗದಲ್ಲಿ ತೋರಿಸುತ್ತೆ. ಅದೇ ಫ್ಲೂಯಿಡ್ ತುಂಬಾ ಜಾಸ್ತಿ ಆದಾಗ ಎಡಭಾಗದಲ್ಲಿ ತೋರಿಸುತ್ತೆ. SI5 1 ಬ್ಲಾಕ್ ಡಾಟ್. ಪವಿತ್ರ, ಹಲೋ ಹೇಳಿ ಮ್ಯಾಮ್, ಕೇಳಿಸ್ತಾ ಇದೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನ್ನ ಮಗಳು 13 ಇಯರ್. ಈ ವಿಂಟರ್ ಅಲ್ಲಿ ಮಾತ್ರ ಮೂಗಲಿ ಉಸಿರಾಡಲ್ಲ, ಬಾಯಲ್ಲಿ ಮಾತ್ರ ಮಲ್ಕೊಂಡಾಗ ನೈಟ್ ಉಸಿರಾಡೋದು ಆತರ ಆಗುತ್ತೆ ಮೇಡಮ್. ಮೂಗಲಿ ಉಸಿರಾಡೋದು ಕಮ್ಮಿ, ಬಾಯಲ್ಲೇ ಉಸಿರಾಡ್ತಾಳೆ. ಈ ವಿಂಟರ್ ಸೀಸನ್ ಮಾತ್ರನಾ? ವಿಂಟರ್ ಅಲ್ಲಿ ಮಾತ್ರ ಅಷ್ಟೇ. ಸಮ್ಮರ್ ಅಲ್ಲಿ ಏನು ಇರಲ್ಲ, ನಾರ್ಮಲ್.
ಹ್ಮ್ 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 ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಫಸ್ಟ್ ಜಾಯಿಂಟ್, ಫಸ್ಟ್ ಜಾಯಿಂಟ್, ಇಲ್ಲಿಗೆ ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ. ಹ್ಮ್ ಸೌಂಡ್ ಏನಾದ್ರು ಬರುತ್ತಾ? ಅಂದ್ರೆ ಹಾ ಹಾ ಮಲಗಿದ್ದಾಗ ಸಡನ್ ಆಗಿ ಒಂದು ಗೊರಕೆ ಸೌಂಡ್ ಬರುತ್ತೆ ನೋಸ್ ಅಲ್ಲಿ, ಆತರ ಏನಾದ್ರು ಬರುತ್ತಾ? ಹೌದು. ಚೆಕ್ ಏನಾದ್ರು ಮಾಡ್ಸಿದ್ರೆ ಅಡಿನಾಟ್ಸ್ ಇಲ್ಲ ಇದೆಯಾ ಇಲ್ವಾ? ಅದು ವಿಂಟರ್ ಅಲ್ಲಿ ಮಾತ್ರ ಬರೋದ್ರಿಂದ ಸಮ್ಮರ್ ಅಲ್ಲಿ ಏನು ಇರಲ್ವಲ್ಲ ಮೇಡಮ್, ಅದರಿಂದ ಏನು ಮಾಡ್ಸಿಲ್ಲ. 1 ಇಯರ್ ಇಂದ ಆತರ ಆಗ್ತಿದೆ. ಈಗ 1 ಇಯರ್ ಇಂದ ಆಗ್ತಾ ಇದೆ. 1 ಇಯರ್ 2024 ವಿಂಟರ್ ಅಲ್ಲಿ ಆತರ ಆಗಿತ್ತು, ಈಗ 25 ನಲ್ಲಿ ಆತರ ಆಗ್ತಿದೆ. ಆಗಿಂದನೂ ಮಗು ಮಲಗಿದ್ದಾಗ ಸಡನ್ ಆಗಿ ಅವಳಿಗೆ ನೋಸ್ ಉಸಿರು ಬ್ಲಾಕ್ ಆಗುತ್ತೆ, ಮಗು ಎಚ್ಚರ ಆಗತ್ತರ ಹಿಂಗಾಗತ್ತೆ, ಮತ್ತೆ ಮಲ್ಕೊಳ್ತಾಳೆ. ಎಚ್ಚರ ಏನಾಗಲ್ಲ, ಬಟ್ ಉಸಿರಾಟ ಆತರ ಸ್ವಲ್ಪ ಸೌಂಡ್ ಇರುತ್ತೆ, ಸ್ವಲ್ಪ ಇರುತ್ತೆ, ಹೆವಿ ಏನಿರಲ್ಲ. ಓಕೆ, ಸ್ನೋರಿಂಗ್ ಸೌಂಡ್ ಇರುತ್ತಾ? ಮೂಗಲ್ಲಿ ಸ್ನೋರಿಂಗ್ ಸೌಂಡ್ ಬರ್ತಿರುತ್ತಾ? ಆತರ ಗೊಟ್ರ ಗೊಟ್ರ ಅಂತೇಳಿ ಆತರ? ಹಾ, ಅಷ್ಟೊಂದ್ ಜೋರ್ ಏನಿರಲ್ಲ, ಮೀಡಿಯಂ ಇರುತ್ತೆ. ಮೀಡಿಯಂ ಇರುತ್ತೆ. ಹ್ಮ್. ಓಕೆ ಫೈನ್. ಕೋಲ್ಡ್ ಇದೆ ಅನ್ಸುತ್ತಾ ಮಗುಗೆ? ಅಂದ್ರೆ ಅವಳದು ಬಾಡಿ ಕೋಲ್ಡ್ ಇದೆ, ಬಟ್ ಕೋಲ್ಡ್ ಅಂದ್ರೆ ಈ ನೋಸ್ ಬ್ಲಾಕ್ ಆತರ ಏನು ಇಲ್ಲ. ಬಟ್ ಹ್ಮ್ ಅಂದ್ರೆ ಈ ವಿಂಟರ್ ಇರೋದ್ರಿಂದ ಕೈಕಾಲೆಲ್ಲ ಫುಲ್ ಥಂಡಿನೇ ಇರುತ್ತೆ, ಅದು ಕಂಡಿಡಿಯೋದಕ್ಕಾಗಲ್ಲ. ಮತ್ತೆ ಕೈಕಾಲು ಚೆನ್ನಾಗಿ ತಣ್ಣಗಿರುತ್ತೆ. ತಣ್ಣಗಿರುತ್ತೆ. ಸ್ಟೊಮಕ್ ಚೆನ್ನಾಗಿ ಅಂದ್ರೆ ಹಸುವಾಗುತ್ತೆ ಚೆನ್ನಾಗಿ ಅವಳಿಗೆ. ಅಶ್ವ ಆಗುತ್ತೆ. ಡೈಜೆಷನ್ ಚೆನ್ನಾಗ್ ಆಗ್ತಿದೆ. ಹ್ಮ್ ಲಂಗ್ ಮಾತ್ರ ಕೋಲ್ಡ್ ಇದೆ ಅನ್ಸುತ್ತೆ. ಲಂಗ್ ಅಂದ್ರೆ ಏನು ಕಫ ಏನು ಅಷ್ಟು ಇರ್ಬೋದು, ಇರ್ಬೋದು ಮೇಡಮ್, ವಿಂಟರ್ ಆಗಿರೋದ್ರಿಂದ. ಕಾಫ್ ಎಲ್ಲ ಏನು ಇಲ್ಲ. ಕಾಫ್ ಏನು ಇಲ್ಲ, ಕೋಲ್ಡ್ ಏನು ಇಲ್ಲ. ಓಕೆ, ಇದೆರಡು ಓಕೆ. ರೈಟ್ ಸ್ಮಾಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಅಲ್ಲಿ ಡಾರ್ಕ್ ಬ್ಲೂ, ಇದೆರಡು ರಿಂಗ್ ಫಿಂಗರ್ ಮಿಡ್ ಜಾಯಿಂಟ್ ನೋಸ್ ಜಾಯಿಂಟಿಗೆ ಪಿಂಕ್ ಪಿಂಕ್ ಕಲರ್. ಇಲ್ಲಿ ತಂಬಲ್ ಬನ್ನಿ, ತಂಬಲ್ಲಿ ಈ ನೋಸ್ ಮತ್ತೆ ಇಯರ್ ರಿಫ್ಲೆಕ್ಸ್ ಏನಿದೆ, ನೋಸ್ ಮತ್ತೆ ಇಯರ್ ರಿಫ್ಲೆಕ್ಸ್ ಏನಿದೆ ಅಲ್ಲಿಗೆ ಬ್ಲ್ಯಾಕ್. ಬ್ಲ್ಯಾಕ್ ನೋಸ್ ಇಯರ್ ಅಂದ್ರೆ ಇಯರ್ಗೆ ರೌಂಡ್ ಮಾರ್ಕ್ ಹಾಕ್ಬೇಕಾ ಬ್ಲ್ಯಾಕ್ ಅಲ್ಲಿ? ಹೌದು, ಇಲ್ಲಿಗೆ ನೀವು ಪ್ರೆಷರ್ ಕೊಟ್ಟು ಇಲ್ಲಿ ಒಂದು ಡಾಟ್ ಹಾಕಿ, ಈ ಕಡೆ ಒಂದು ಡಾಟ್ ಹಾಕಿ, ನೋಸಿಗೆ ಒಂದು ಹಾಕಿ. ಓನ್ಲಿ ಡಾಟ್ ಅಷ್ಟೇನೆ, ಒಂದ್ ಸಿಂಗಲ್ ಡಾಟ್ ಆ ಕಡೆ ಈ ಈ ಕಡೆ. ಸಿಂಗಲ್ ಡಾಟ್ ಅನ್ನೋದಕ್ಕಿಂತ ಈ ಕುಂಕುಮ ಇಟ್ಕೊಳ್ತೀವಲ್ಲ, ಹಣೆನಲ್ಲಿ ಬೊಟ್ಟು ಇಟ್ಕೊಳ್ತೀವಲ್ಲ, ಹಾ ಆ ತರ ಹಿಡೀರಿ. ಲೆಫ್ಟ್ ರೈಟ್ ಮತ್ತೆ ನೋಸ್ಗೆ. ಹೌದು, ನೋಸು ಮತ್ತೆ ಇದು ಈ ಫಸ್ಟ್ ಜಾಯಿಂಟ್ ಬ್ಲ್ಯಾಕ್ ಫುಲ್ ರಿಂಗ್. ಎಷ್ಟ್ ದಿವಸ ಮಾಡ್ಬೋದು ಮೇಡಮ್ ಇದನ್ನ? 15 days. ಇದು ಇನ್ಫೆಕ್ಷನ್ ಕ್ಲಿಯರ್ ಮಾಡಕ್ಕೆ, ಇದು ನೋಸ್ ನ ಸ್ಟ್ರೆಂತ್ ಮಾಡೋದಕ್ಕೋಸ್ಕರ ನೋಸ್ ಜಾಯಿಂಟ್ ಡೈರೆಕ್ಟ್ ಟ್ರೀಟ್ ಮಾಡ್ತಾ ಇದೀನಿ. ಬೇರೆ ಯಾವ ಕಲರ್ ಕೊಡದೆ, ಹೀಟು ಮಾಡ್ತಿಲ್ಲ, ಕೋಲ್ಡು ಮಾಡ್ತಾ ಇಲ್ಲ, ಜಸ್ಟ್ ಪಿಂಕ್ ಕೊಟ್ಟು ಸ್ಟ್ರೆಂತ್ ಮಾಡ್ತಾ ಇದೀನಿ. ಇದು ಬಂದು ನೋಸ್ ಏನ್ ಇದಾಗ್ತಾ ಇದೆ, ಮೇ ಬಿ ಒಳಗಡೆ ಸ್ವೆಲ್ಲಿಂಗ್ ಇರೋ ಚಾನ್ಸ್ ಇರುತ್ತೆ. ಬಾಯಲ್ಲಿ ಉಸಿರಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಬ್ಲಾಕ್ ಇರುತ್ತೆ. ಸೊ ಇಲ್ಲಿ ಡಾರ್ಕ್ ಬ್ಲೂ ಕೊಡ್ತಾ ಇದೀನಿ. ಸೊ ಅಲ್ಲಿ ಏನಾದ್ರು ಸ್ವೆಲ್ಲಿಂಗ್ ಇದ್ರೆ ಕಡಿಮೆ ಆಗ್ಲಿ ಅಂತ ಹೇಳಿ. ಸೊ ಲಂಗ್ ಜಾಯಿಂಟಿಗೂ ಕೂಡ ನೀವು ಪರ್ಪಲ್ ರಿಂಗ್ ಆಗ್ತಾ ಬನ್ನಿ. ಸೊ ಏನು ಭಯ ಪಟ್ಕೋಬೇಡಿ. ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತೇಳಿ ಏನೆಲ್ಲ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ಭಯ ಬೇಡ. ಮಕ್ಳು ಸ್ವಲ್ಪ ಕೇರ್ ಆಗಿ ನೋಡ್ಕೊಳ್ಳಿ. ನೋಸ್ ಅಂದ್ರೆ ರನ್ನಿಂಗ್ ನೋಸ್ ಆಯ್ತು, ಇನ್ನು ಕಾಫ್ ಆಯ್ತು, ಕೋಲ್ಡ್ ಆಯ್ತು ಅಂದ ತಕ್ಷಣ ಇನ್ನೊಂದೇನೋ ಆಗಿದೆ ಅಂತೇಳಿ ದಯವಿಟ್ಟು ಭಯ ಪಟ್ಕೋಬೇಡಿ. ಲಂಗ್ ಜಾಯಿಂಟಿಗೆ ಪರ್ಪಲ್ ರಿಂಗ್ ನ ಮಕ್ಕಳಿಗೆ ಪ್ರತಿದಿನ ಹಾಕಿ, ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಹಾಕಿ, ಅವ್ರು ಬಂದ್ಮೇಲೆ ವಾಶ್ ಮಾಡಿದ್ರಾಯ್ತು, ಅಥವಾ ಸ್ಕೂಲಿಂದ ಬಂದ್ಮೇಲೆ ಹಾಕಿ ಈವ್ನಿಂಗ್ ವಾಶ್ ಮಾಡ್ಕೊಂಡ್ರಾಯ್ತು. ಓಕೆ, ಅವರಿಗೆ ಸ್ಟಮಕ್ ಇದಕ್ಕೇನಿದೆ, ಇಲ್ಲಿ ಸ್ಕೈ ಬ್ಲೂ ಹಾಕಿ ಕಳಿಸಿ ಅವರಿಗೆ. ಇಲ್ಲಿ ಸ್ಕೈ ಬ್ಲೂ, ಇಲ್ಲಿ ಪರ್ಪಲ್, ಮತ್ತೆ ಈ ಒಂದು ಫಸ್ಟ್ ಜಾಯಿಂಟ್ ಏನಿದೆ ಇಲ್ಲಿಗೆ ಬ್ಲ್ಯಾಕ್ ಕಲರ್ ರಿಂಗ್. ಮೇಡಮ್ ಇದು ಡೇ ಟೈಮ್ ಮಾಡಿದ್ರೆ ಬೆಟರಾ ನೈಟ್ ಬೆಟರಾ? ಇದು ಕಲರ್ ಏನಿದ್ರು ಡೇ ಟೈಮ್ ಅಲ್ಲಿ ಸೂಪರ್, ಅಂದ್ರೆ ಸನ್ಲೈಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಕಲರ್. ಸೊ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಕಡಿಮೆ ಅಂದ್ರೆ ಈ ಲೈಟ್ ವರ್ಕ್ ಆಗುತ್ತೆ 40%. ನಮ್ದು ಟ್ಯೂಬ್ ಲೈಟ್ ಏನಿದೆ ಅದಕ್ಕೊಂದು 40% ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತಿಲ್ಲ. ಬಟ್ ಅದ್ರದ್ದು ಇಂಟೆನ್ಸಿಟಿ ಬಂದು ಡೇ ನಲ್ಲಿ ತುಂಬಾ ಪವರ್ಫುಲ್ ಅದ್ರದ್ದು. ಆಗೊಂದು 2-3 hours ಹಾಕಿದ್ರು ನಡೆಯುತ್ತೆ ಡೇ ನಲ್ಲಿ.
ವಸಂತ್ ಓಕೆ ಸರ್. ಸೊ ಮಕ್ಳಿಗೆ ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿ. ಇಲ್ಲಿ ಡಾರ್ಕ್ ಸ್ಕೈ ಪರ್ಪಲ್ ಕಲರ್ ರಿಂಗ್ ಹಾಕಿ ಲಂಗ್ ಜಾಯಿಂಟಿಗೆ ಅಂಡ್ ಸ್ಟಮಕ್ಕಿಗೆ. ಮಕ್ಳು ಏನೇ ತಿಂದ್ರು ಅದು ಸುಟ್ಟಾಕ್ಬೇಕು, ಚೆನ್ನಾಗಿ ಡೈಜೆಸ್ಟ್ ಆಗ್ಬೇಕು, ಅದ್ ಮತ್ತೆ ಕಫ ಆಗಿ ಲಂಗಿಗೆ ಹೋಗ್ಬಾರ್ದು. ಹಾಗಾಗಿ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್. ಮತ್ತೆ ಇಲ್ಲಿ ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಇನ್ನೊಂದು ಏನೂ ಆಗದೆ ಇರೋ ತರ ಇಲ್ಲಿಗೆ ಬ್ಲ್ಯಾಕ್ ಕಲರ್ ರಿಂಗ್. ಮಗು ಸ್ಕೂಲಿಗೆ ಹೋಗೋದಕ್ಕಿಂತ ಮೊದಲು ತಿಂಡಿ ಎಲ್ಲ ತಿಂದಾಗಿರುತ್ತಲ್ವಾ, ಸಾಲ್ಟ್ ವಾಟರ್ನ ಗಾಗಲ್ ಮಾಡಿಸಿ ಆಮೇಲೆ ಕಳಿಸಿ. ಓಕೆ, ಅಲ್ಲಿಂದ ಬಂದ್ಮೇಲೆ ಮಲ್ಗೋದಕ್ಕಿಂತ ಮುಂಚೆನೂ ಒಂದ್ಸಲ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿಸಿ ಮಕ್ಳ ಕೈಲಿ. ಆದ್ರೆ ದಿನಕ್ಕೆ 3 ನಿಮಿಷ ಮಕ್ಳಿಗೆ ಟೈಮ್ ಕೊಡಿ. ಇಯರ್, ಪಾಮ್, ಫುಟ್ ಮಸಾಜ್ ಮಾಡಿ. ಇಯರ್ 1 ನಿಮಿಷ, ಒಂದು ಕ್ಲಾತ್ ತಗೊಳ್ಳಿ, ಕ್ಲಾತ್ ತಗೊಂಡು ನೀಟಾಗಿ ಮಸಾಜ್ ಮಾಡಿ. ಈ ಕಿವಿ ಮತ್ತೆ ಇದು ಬಿಸಿ ಆಗ್ಬೇಕು ಆ ತರ. ಮತ್ತೆ ಕೈನ ಮಸಾಜ್ ಮಾಡಿ. ಪುಟ್ಟು ಮಕ್ಳುಗಳಿದ್ರೆ ಈ ತರ ಮಸಾಜ್ ಕೊಡಿ, ಹ್ಯಾಂಡ್ಸ್ ಎಲ್ಲ. ಮತ್ತೆ ಪಾದನೂ ಅಷ್ಟೇ ಈ ತರ ಮಸಾಜ್ ಮಾಡಿ. ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಇದರಲ್ಲಿ. ಇಷ್ಟು ಸ್ಟೆಪ್ಸ್ ಫಾಲೋ ಮಾಡಿ. ಲಂಗ್ ಜಾಯಿಂಟಿಗೆ ಸ್ಕೈ ಬ್ಲೂ ಹಾಕಿ, ಸ್ಟಮಕ್ ರಿಫ್ಲೆಕ್ಸ್ಗೆ ಲಂಗ್ ಜಾಯಿಂಟಿಗೆ ಪರ್ಪಲ್ ಕಲರ್ ರಿಂಗ್ ಹಾಕಿ ಇಮ್ಯುನಿಟಿ ಇಂಪ್ರೂವ್ ಆಗೋದಕ್ಕೆ. ಸ್ಟಮಕ್ಕಿಗೆ ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡಿ. ನೆಕ್ಸ್ಟ್ ಏನ್ ಹೇಳಿದೆ, ಇಲ್ಲಿಗೆ ಬ್ಲ್ಯಾಕ್ ಕಲರ್ ರಿಂಗ್ ಹಾಕಿ ಬೆಳಿಗ್ಗೆ ಮತ್ತು ರಾತ್ರಿ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿಸಿ ಕಳಿಸಿ. ಆಗ ಮಗು ಮಾತಾಡಿದಾಗ, ಉಸಿರಾಡಿದಾಗ ಇನ್ನೊಂದೇನಾದ್ರೂ ಇದ್ರೆ, ಇಲ್ಲಿಂದ ಕ್ರಿಮಿ ಒಳಗಡೆ ಹೋಗೋದಿದ್ರೆ ಇದು ಥ್ರೋಟ್ ಪ್ರೊಟೆಕ್ಟ್ ಆಗುತ್ತೆ, ಮಕ್ಳಿಗೆ ಅಷ್ಟು ಬೇಗ ಇನ್ಫೆಕ್ಷನ್ ಆಗಲ್ಲ. ಮತ್ತೆ ಪ್ರತಿದಿನ 3 ನಿಮಿಷ ಅವ್ರಿಗೆ ಟೈಮ್ ಕೊಡಿ. ಈವ್ನಿಂಗ್ ಸ್ಕೂಲಿಂದ ಬಂದ್ಮೇಲೆ ಆದ್ರೂ ಪರವಾಗಿಲ್ಲ, ಇಯರ್ ಮತ್ತೆ ಪಾಮ್ ಫುಟ್ ಮಸಾಜ್ನ ಮಾಡಿ. ಸಿಂಪಲ್ ಟ್ರಿಕ್. ನೆಕ್ಸ್ಟ್ ಮಾತಾಡಿ. ನಾನು ಇದನ್ನ ನನ್ನ ಮಗಳಿಗೆ ಮಾಡ್ತಾ ಬರ್ತಾ ಇದ್ದೀನಿ. ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ. ಅದಕ್ಕೆ ಇದೇ ಟಿಪ್ಸ್ ನಿಮ್ಗೂ ಕೊಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಎಲ್ಲಾ ತಂದೆ ತಾಯಿರ್ಗೂ ಮಕ್ಕಳ ಬಗ್ಗೆ ತುಂಬಾ ಭಯ ಇದ್ದೇ ನಿಮ್ದು ಇರುತ್ತೆ. ವಯಸ್ಸು ತುಂಬಾ ಕಮ್ಮಿ ಇದೆ. ನಂದಾ? ವಸಂತ್ ಕುಮಾರ್ ಅಂತ ಅನ್ಮ್ಯೂಟ್ ಆಗಿದ್ದಾರೆ, ಸ್ವಲ್ಪ ಜೋರಾಗಿ ಮಾತಾಡಿ. ಅವರಾ? ಓಕೆ, ಹೇಳಿ. ಹಲೋ. ವಸಂತ್ ಕುಮಾರ್. ಆಮೇಲೆ ಈಗ ಚಳಿ ಇರೋದ್ರಿಂದಾಗಿ ರಾಜ್ಮಾನ ಪ್ರತಿ ಮಕ್ಕಳು ಅಥವಾ ಯಾರಿಗೆ ಈ ಚಳಿ ವೆದರ್ ಆಗಲ್ಲ, ನನ್ಗೆ ಈ ವಿಂಟರ್ ಬಂತಂದ್ರೆ ಆಗಲ್ಲ ಅಂತೀರಾ, ರಾಜ್ಮಾನ ಕಂಟಿನ್ಯೂ ಮಾಡಿ. ರಾಜ್ಮಾ ರಿಫ್ಲೆಕ್ಸಿಗೆ ಕಟ್ತಾ ಹೋಗಿ, ನೀವೇ ಚೇಂಜಸ್ ಗಮನಿಸ್ತೀರಾ. ಮಕ್ಳಿಗಂತೂ ಮಿಸ್ ಮಾಡದೆ ಕಟ್ಟಿ. ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಸರ್ ಕೇಳಿಸ್ತಿಲ್ಲ ಯಾರ್ದು ಮಾತು. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಸರ್ ವಾಯ್ಸ್ ಲೋ ಇದೆ. ಓಕೆ, ಮಾತಾಡಿ ಸರ್. ಅಕಸ್ಮಾತ್ ಕೇಳಿಸಿಲ್ಲ ಅಂದ್ರೆ ಹೇಳ್ತೀನಿ. ಬಸವ ಅಕ್ಯೂ ಅಕಾಡೆಮಿಗೆ ಮತ್ತು ನಿಮ್ಮೆಲ್ಲರಿಗೂ ಸಹ ನಮ್ಮ ಅನಂತ ನಮಸ್ಕಾರಗಳು. ನನ್ನ ಕ್ವಶನ್ ಧನ್ಯವಾದಗಳು. ಹೇಳಿ ಸರ್. ನಮ್ಮ ತಾಯಿಯರಿಗೆ ಅಲ್ಲಿ ಸುಮಾರು ವರ್ಷದಿಂದ ಬೆನ್ನಲ್ಲಿ ಒಂದು ಪ್ರೆಸ್ ಆಗಿದೆ ಅಂತೇಳಿ MRI ಮಾಡಿದ್ಮೇಲೆ ಗೊತ್ತಾಯ್ತು. ಅವ್ರಿಗೆ ಹೊರಗಡೆ ಪೂರ್ತಿ ಹೊಡ್ತ ಬರುತ್ತೆ. ಅವರು ಡೈಲಿ ನವಿಲು ಮಾತ್ರೆ ತಗೊಂತಾ ಇದ್ದಾರೆ, ಅಲ್ಟ್ರಾಸೆಟ್ ಅಂತ. ನೈಟ್ ಟೈಮು ಬ್ಲ್ಯಾಕ್ ಕಲರ್ ಎಲ್ಲ ಹಾಕ್ತಾ ಇದೀನಿ. ಇದು ಬ್ಯಾಕ್ ಪೇನ್ಗೆ ಅಂತ ಕಲರು ಪ್ರೋಟೋಕಾಲ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ನೋಡಿ ಹಾಕ್ತಾ ಇದ್ದೀನಿ. ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಬಟ್ ಟ್ಯಾಬ್ಲೆಟ್ಸ್ ಬಿಟ್ಟಿಲ್ಲ ಅಂದ್ರೆ ಸಿಕ್ಕಾಬಟ್ಟೆ ನೋವು ಬರುತ್ತೆ. ಸರ್ ನಂಗೆ ಅಷ್ಟು ಕೇಳಿಸಿಲ್ಲ. ಮಲಿಂಗರಾಜ್ ಸರ್ ಅದು ಅವರು ಏನ್ ಹೇಳಿದ್ರು ಶಾರ್ಟ್ ಆಗಿ ಹೇಳಿ ಸರ್. ಮೇಡಮ್ ನನಗೂ ಕೇಳಿಸಿಲ್ಲ, ವಯಸ್ಸು ತುಂಬಾ ಲೋ ಇದೆ ಅವ್ರದ್ದು. ಸ್ವಲ್ಪ ಸ್ವಲ್ಪ ಕೇಳಿಸ್ತು. ಅವ್ರ ತಾಯಿ ಅವರಿಗೆ
ಏನು ಸ್ಕ್ಯಾನ್ ಮಾಡಿಸಿದೀವಿ. ಏನ್ ಸರ್ ಫೈಂಡ್ ಆಗಿರೋದು? ಸರ್ ಚಿಕ್ಕದಾಗಿ ಹೇಳ್ಬಿಡಿ ಸರ್. ಆ ಅಮ್ಮನಿಗೆ ಏನಾಗಿದೆ ಚಿಕ್ಕದಾಗಿ ಹೇಳಿ ಸರ್. MRI ಹತ್ರ ಮಾಡಿಸಿದ್ವಿ. ಹಿಡ್ಕೊಳ್ಳಿ, ಫೋನ್ ಹತ್ರ ಹಿಡ್ಕೊಂಡು ಮಾತಾಡಿ. MRI ಮಾಡಿಸಿದ್ವಿ. ಬೆನ್ನಲ್ಲಿ ಹತ್ರ ನರ ಬ್ಲಾಕ್ ಆಗಿ ಇದು ಹೊಲ್ಸಾಗಿದೆ ಅಂತ ಹೇಳಿದ್ದಾರೆ. ಬಲಗಡೆ ನರ ಬಲ್ಜ್ ಆಗಿದೆ ಅಂತೇಳಿ. ಹಾ ಹ್ಮ್ ಬಲಗಡೆ ಟೈಮ್ ಕಡೆ ಎಲ್ಲ ಹೊಡ್ತಾ ಬರುತ್ತೆ ಅವರಿಗೆ. ಹ್ಮ್ ಡೈಲಿ 2 ಅಲ್ಟ್ರಾಸೆಟ್ ಮಾತ್ರೆ ತಗೊಂತಾ ಇದ್ದಾರೆ. BP ನೂ ಇದೆ. ಹ್ಮ್ ಅವರಿಗೆ ನಾನು ನೈಟ್ ಟೈಮು ಪ್ರೋಟೋಕಾಲ್ ತರ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಯಾಕ್ ಪೈನ್ಗೆ ಅನ್ನೋದು ಹಾಕ್ತಾ ಇರ್ತೀನಿ. ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಬಟ್ ಮಾತ್ರೆ ಬಿಟ್ರು ಅಂದ್ರೆ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ. ಓಕೆ. ಬೆನ್ನಿಂದೆ ನರ ಬಲ್ಜ್ ಆಗಿ ಪೇನ್ ಬರ್ತಾ ಇದೆ ಅಲ್ವಾ? ಬೆನ್ನಿಂದೆ ಪೂರ್ತಿ ಬಲಗಡೆ ಭಾಗ ಪೂರ್ತಿ ಹೊಡ್ತಾ ಬರುತ್ತೆ madam. ಹೊಡ್ತಾ. ಹ್ಮ್ ನೀವು ಸೀಡ್ ಥೆರಪಿ ಅಟೆಂಡ್ ಮಾಡಿದ್ರಾ? ಇಲ್ಲ ಮೇಡಮ್, ಯಾವ್ದು ಇಲ್ಲ. ಈಗ ಇದು ಕಲರ್ ಥೆರಪಿ ಮತ್ತೆ TM ಕೋರ್ಸ್ಗೆ ಮತ್ತೆ ನಾಡೇಶ್ವರ ಬುಕ್ ಮಾಡಿದ್ದೀನಿ ಮೇಡಮ್. ಹ್ಮ್ ಸರ್ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಬ್ಯಾಕ್ ಪೇನ್ ಪ್ರೋಟೋಕಾಲ್ ಅಂತ ಹೇಳಿದ್ದೆ ನಾನು. ಅದು ತುಂಬಾ ಜನಕ್ಕೆ ಇಲ್ಲಿ ಗೊತ್ತಿರುತ್ತೆ. ನೋಡಿ ಈ ಜಾಗ ಸರ್, ನೋಡಿ ಲೆಫ್ಟ್ ಹ್ಯಾಂಡು, ಈ ಎರಡು ಬೆರಳುಗಳು, ಮಧ್ಯದ ಬೆರಳು ಮತ್ತೆ ಉಂಗುರ ಬೆರಳದು ಮಧ್ಯ ಏನಿದೆ ಈ ಜಾಗ, ಇದು ಸ್ಪೈನಲ್ ಸರ್, ಬ್ಯಾಕ್ ಸ್ಪೈನಲ್ ಇದು. ಈ ಜಾಗನ ಅವ್ರಿಗೆ ಚೆನ್ನಾಗಿ ಮಸಾಜ್ ಮಾಡಿ ಸರ್. ಇಲ್ಲಿ ಬ್ಲಾಕ್ ಕಲರ್ ಅಪ್ಲೈ ಮಾಡಿ. ಡೈಲಿ ಮಾಡ್ತಾ ಇದ್ದೀನಿ ಮೇಡಮ್ ನೈಟ್ ಟೈಮ್. ಬಟಾಣಿ ಇಡ್ತಾ ಇದ್ದೀರಾ? ಬಟಾಣಿ ಕಟ್ತಾ ಇದ್ದೀರಾ? ಬಟಾಣಿ ಸ್ವಲ್ಪ ದಿನ ಕಟ್ಟಿದೆ ಮೇಡಮ್, ಮತ್ತೆ ಕಟ್ಟಿಲ್ಲ. ಕಟ್ಟಿ ಅದನ್ನ ಮಿಸ್ ಮಾಡಬೇಡಿ. ಕಟ್ಟಿ ಮತ್ತೆ ಅವರಿಗೆ ಅಪ್ಪರ್ ಬ್ಯಾಕ್ ಅಲ್ಲಿ, ಬೆನ್ನಲ್ಲಿ ಇಲ್ಲೂ ಕೂಡ ಇದಿರುತ್ತೆ ಅವರಿಗೆ. ಈ ಜಾಗದಲ್ಲೂ ಕೂಡ ಮಸಾಜ್ ಮಾಡಿ, ಇಲ್ಲಿ ಬ್ಲಾಕ್ ಕಲರ್ ಹಾಕಿ ಇಲ್ಲೂ ಬಟಾಣಿ ಕಟ್ಟಿ ಸರ್. ಓಕೆ ಮೇಡಮ್. ಓಕೆ. ಅವರಿಗೆ ಹೊಡ್ತಾ ಇರೋದ್ರಿಂದಾಗಿ ನಾವು ಮತ್ತೆ ಅವ್ರ ಏಜ್ ಎಷ್ಟಿದೆ ಸರ್? ವಯಸ್ಸು ಎಷ್ಟಿದೆ ಅವರಿಗೆ? 77 ಮೇಡಮ್. ನೋಡಿ ಅವರ ಏಜ್ ಏನಿದೆ ಅದು ಕೋಲ್ಡ್ನೆಸ್ ಏಜ್ ಅದು. ಸೊ ಆ ಏಜ್ ಅಲ್ಲಿ ಈಗ ನಾವು ಬಲಗಡೆ ಅವ್ರು ಹೊಡ್ತಾ ಹೇಳ್ತಾ ಇರ್ಬೋದು. ಯಾಕಂತೇಳಿ ನಾವು ಅವ್ರಿಗೆ ಕೋಲ್ಡ್ ರೈಸ್ ಮಾಡಕ್ ಆಗಲ್ಲ. ಈ ಟೈಮಲ್ಲಿ ನಾವು ಅವ್ರದ್ದು ಪಲ್ಸು ಬೇರೆದ್ನೆಲ್ಲ ಡಯಾಗ್ನೈಸ್ ಮಾಡ್ಬೇಕಾಗತ್ತೆ. ಡಯಾಗ್ನೈಸ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು, ಬಲಗಡೆ ಹೊಡ್ತಾ ಅಂದ್ರೆ ಹೀಟಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೋಲ್ಡ್ ರೈಸ್ ಮಾಡ್ಬೇಕು. ಸುಮ್ನೆ ಕೋಲ್ಡ್ ರೈಸ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಸಿಂಪಲ್ ಆಗಿ ಬೇರೆ ಇನ್ನೊಂದು ಮಾಡಿ ಅವರಿಗೆ ಮತ್ತೆ ಆ ನೋವು ಜಾಸ್ತಿ ಆಗೋದು ಬೇಡ. ಹಾಗಾಗಿ ಇದನ್ನೇ ಬೆಸ್ಟ್ ಆಗಿ ಮಾಡ್ತಾ ಹೋಗಿ, ಖಂಡಿತ ಅವ್ರಿಗೆ ಪೇನ್ ಕಡಿಮೆ ಆಗುತ್ತೆ. ಬಟ್ ಈ ಜಾಗನು ಯೂಸ್ ಮಾಡ್ಕೊಳ್ಳಿ ಸರ್. ಈ ಜಾಯಿಂಟ್ ಇಂದ ಇಲ್ಲಿವರೆಗೂ ಕೂಡ ಅವರಿಗೆ ಬ್ಲಾಕ್ ಕಲರ್ ಅಪ್ಲೈ ಮಾಡಿ, ಇಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಬಟಾಣಿ ಅಪ್ಲೈ ಮಾಡಿ. ಓಕೆ ಮೇಡಮ್. ಮತ್ತೆ ಇನ್ನೊಂದು ಕ್ವಶನ್ ಮೇಡಮ್. ಹೇಳಿ ಸರ್. ನನ್ನ ಮಗನಿಗೆ ಅಲ್ಲಿ ಬಸವರಾಜ ಬೆಂಗಳೂರಿಗೆ ಬಂದು ತೋರಿಸಿದೀವಿ. ಬಟ್ ಬೆಡ್ ವೆಟ್ ನಿಂತೇ ಇಲ್ಲ ಮೇಡಮ್. ಏನ್ ನಿಂತಿಲ್ಲ? ಬೆಡ್ ವೆಟ್. ಬೆಡ್ ವೆಟ್ಟಿಂಗ? ಎಸ್ ಮೇಡಮ್. ಸರ್ ಬೆಡ್ ವೆಟ್ಟಿಂಗ್ ಅಲ್ವಾ ಅವ್ರು ಹೇಳ್ತಾ ಇರೋದು? ಹೌದು ಮೇಡಮ್, ಹೌದು. ಅಪ್ಲೈ ಮಾಡ್ತಾ ಇದೀರಾ? ಎಲ್ಲೋ ಅಪ್ಲೈ ಮಾಡ್ತಾ ಇದೀರಾ? ಮಾಡ್ತಾ ಇದೀವಿ ಮೇಡಮ್, ಡೈಲಿ ಮಾಡ್ತಾ ಇದೀವಿ. ಇದು ಇಲ್ಲಿಗೆ ಅಲ್ಲಿಗೆ ಮಾಡ್ತಾ ಇಲ್ಲ ಮೇಡಮ್, ಇಲ್ಲಿ ಈ ಜಾಯಿಂಟಿಗೆ ಮಾತ್ರ ಮಾಡ್ತಾ ಇದೀವಿ. ಇಲ್ಲಿಗೆ ಬಂದ್ಬಿಟ್ಟು ಯೆಲ್ಲೋ ಅಂಡ್ ಆರೆಂಜ್ ಹಾಕಿ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಸ್ಟ್ ಜಾಯಿಂಟ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯೆಲ್ಲೋ ಅಂಡ್ ಆರೆಂಜ್ ಕಲರ್ ರಿಂಗ್, ಫುಲ್ ರಿಂಗ್. ಮೇಡಮ್ ಬೆಟರ್ ಬೇರೆ ಕಾಲ್ ತಗೊಳ್ಳಿ. ಸರ್ ಅನ್ಮ್ಯೂಟ್ ಮಾಡ್ತಾರೆ ಅನ್ಕೊಂಡೆ. ಓಕೆ ಫೈನ್. ಯು ಕ್ಯಾನ್ ಟೇಕ್ ನೆಕ್ಸ್ಟ್. ಅರುಣ. ನಮಸ್ತೆ ಸರ್. ನಮಸ್ತೆ ಹೇಳಿ ಮ್ಯಾಮ್, ಕೇಳಿಸ್ತಾ ಇದೆ. ಮ್ಯಾಮ್, ಫಾರ್ ಮೈ ಮದರ್ ಶಿ ಇಸ್ 76. ಸೊ ಅವ್ರಿಗೆ ಯೂರಿನ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಏನಾದ್ರೂ ಒಂದ್ ಸ್ವಲ್ಪ ಕೆಮ್ಮು ಬಂದ್ರೂ ಇದಾಗುತ್ತೆ. ಕಲರ್ ಥೆರಪಿದು ಕೋರ್ಸ್ ಮಾಡಿದ್ನಲ್ಲ, ಸೊ ಇಲ್ಲಿ ಎಲ್ಲೋ ಹಾಕಕ್ ಹೇಳಿದ್ದೆ. ಬೋತ್ ದಿಸ್ ಥಿಂಗ್ ಪಾಮ್ ನಲ್ಲಿ ಎಲ್ಲೋ ಹಾಕಕ್ ಹೇಳಿದ್ದೆ.
ಬಟ್ ನಾಟ್ ಮಚ್ ಡಿಫ್ರೆನ್ಸ್. ಮತ್ ಯಾಕೆ ಈ ತರ ಆಗ್ತಾ ಇದೆ ಅದನ್ನು ಗೊತ್ತಾಗ್ಲಿಲ್ಲ. ಲೈಕ್ ಯೂರಿನ್ ಕಂಟ್ರೋಲ್ ಇಲ್ಲ ಈಗ ಅವರಿಗೆ ಅಲ್ವಾ? ಹಾ ಸ್ವಲ್ಪ ಹೌದು. ಓಕೆ, ಯೂರಿನರಿ ಬ್ಲಾಡರ್ ಜಾಯಿಂಟ್ ಯೂಸ್ ಮಾಡ್ಕೊಳ್ಳಿ. ಯಾರೋ ಕೇಳ್ತಾ ಇದ್ರು ಯಾವ್ಯಾವ ಜಾಯಿಂಟ್ ಅಲ್ಲಿ ಏನೇನ್ ಬರುತ್ತೆ ಅಂತ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ನ ಅಬ್ಸರ್ವ್ ಮಾಡಿ. ಸೊ ಯಾವ್ಯಾವ ಜಾಯಿಂಟ್ ಅಲ್ಲಿ ಏನೇನು ಆರ್ಗನ್ಸ್ ಬರುತ್ತೆ, ಯಾವ್ಯಾವ ಟಿಶ್ಯೂಸ್ ಬರುತ್ತೆ, ಯಾವ್ಯಾವ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬರುತ್ತೆ, ಮತ್ತೆ ಯಾವ್ಯಾವ ಬಾಡಿ ಹೋಲ್ಸ್ ಬರುತ್ತೆ, ನವರಂಧ್ರಗಳು ಬರುತ್ತೆ ಅನ್ನೋದು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಪರಿಚಯ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಫಸ್ಟ್ ಜಾಯಿಂಟ್ ಬಂದು ಯೂರಿನರಿ ಬ್ಲಾಡರ್ ಜಾಯಿಂಟ್. ಇದು ನೀವು ಇಲ್ಲಿಗೆ ನಾನು ಆಗ್ಲೇ ಅವ್ರಿಗೆ ಹೇಳ್ದಲ್ಲ ಸೇಮ್ ಅದೇನೆ. ನೀವು ಇಲ್ಲಿ ಯೆಲ್ಲೋ ಅಂಡ್ ಆರೆಂಜ್ ಕಲರ್ ಯೂಸ್ ಮಾಡಿ ಮ್ಯಾಮ್. ನಾವು ಯೂರಿನರಿ ಬ್ಲಾಡರ್ ಜಾಯಿಂಟ್ ಅನ್ನು ಕೂಡ ಫಂಕ್ಷನ್ ಇಂಪ್ರೂವ್ ಮಾಡಕ್ಕೆ ಯೂಸ್ ಮಾಡಬೇಕು. ಇಲ್ಲಿ ಎಲ್ಲೋ ಹಾಕೋದ್ರಿಂದ ಆ ರಿಫ್ಲೆಕ್ಸ್ ಮೇಲೆ ವರ್ಕ್ ಆಗುತ್ತೆ, ಆದ್ರೆ ಅದ್ರದ್ದು ಕಂಟ್ರೋಲ್ ಅಂದ್ರೆ ಅದ್ರ ರಿಲೇಟೆಡ್ ಆರ್ಗನ್ ಕೂಡ ನಾವು ಟ್ರೀಟ್ ಮಾಡಬೇಕು. ಓಕೆ. ಹಾಗಾಗಿ ಇಲ್ಲಿ ಯೆಲ್ಲೋ ಅಂಡ್ ಆರೆಂಜ್ ಹಾಕಿ, ಇಲ್ಲಿ ಯೆಲ್ಲೋ ಹಾಕ್ತೀರಾ, ಫೈನ್. ಎರಡು ಕೈನಲ್ಲಿ ಹಾಕಕ್ ಹೇಳಿದ್ದೆ. ಎಲ್ಲಿ? ಹೌದು, ಎರಡು ಕೈನಲ್ಲಿ ಇದೆ. ಯಾವೆರಡು ಕೈ? ಇದೆರಡ್ರಲ್ಲ? ಇಲ್ಲಿ ಹಾಕಕ್ ಹೇಳಿದ್ದೆ. ಇಲ್ಲಿ? ಎಸ್. ಇದು ಸುಜೋಕೋ ರಿಫ್ಲೆಕ್ಸಾಲಜಿ. ಓಕೆ, ಎಸ್. ಇದು ಆಯುರ್ವೇದಿಕ್ ಆಕ್ಯುಪ್ರೆಷರ್. ಅಚ್ಚಾ. ಸೊ ಇಲ್ಲಿ ಯೆಲ್ಲೋ ಅಂಡ್ ಆರೆಂಜ್. ಫೈನ್. ಸೊ ಎಷ್ಟು ನೆಕ್ಸ್ಟ್ ಕಿಡ್ನಿ ಸ್ಟ್ರೆಂತ್ ಮಾಡಬೇಕು. 15 days ಅಪ್ಲೈ ಮಾಡಿ. 15 days. ಓಕೆ. ನೀವೊಂದು 4-5 days ಅಪ್ಲೈ ಮಾಡೋಷ್ಟರಲ್ಲೇ ಅವ್ರಿಗೆ ರಿಸಲ್ಟ್ ಬಂದಿರುತ್ತೆ. ಫಸ್ಟ್ ವೀಕ್ 1 week ಅಪ್ಲೈ ಮಾಡಿ, ಆಮೇಲೆ ದಿನ ಬಿಟ್ಟು ದಿನ ಅಪ್ಲೈ ಮಾಡಿ. ಸಾಕನ್ಸುತ್ತೆ, ಅಷ್ಟರಲ್ಲೇ ರಿಸಲ್ಟ್ ಬಂದಿರುತ್ತೆ. ಸೊ ನಿಮಗೆ ಒಂದು ಅಂದ್ರೆ ನೀವು ಚಿಕ್ಕದಾಗಿ ಇಷ್ಟೇ ಸಮಸ್ಯೆ ಹೇಳಿರೋದ್ರಿಂದ ನಾನು ಕೊಡ್ತಾ ಇದ್ದೀನಿ ಪಾಯಿಂಟ್ ನಿಮಗೆ. ನೀವು TM ಅಟೆಂಡ್ ಮಾಡಿದಿರಲ್ಲ? ನಮ್ ಕಲರ್ ಥೆರಪಿ ಅಟೆಂಡ್ ಮಾಡಿದ್ದಾ? ಕಲರ್ ಥೆರಪಿ, ಎಸ್ ಐ ಹ್ಯಾವ್. ಇದು ನಿಮಗೆ ಕನ್ಫ್ಯೂಸ್ ಆಗಿ ಬೇರೆ ಕಡೆ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಜಾಯಿಂಟ್ ಮಿಡಲ್ ಫಿಂಗರ್ ಫಸ್ಟ್ ಜಾಯಿಂಟ್, ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಟುವರ್ಡ್ಸ್ ಇಂಡೆಕ್ಸ್, ಇಲ್ಲಿ ಒಂದು ಪೆಪ್ಪರ್. ಓಕೆ. 10 minutes. ಮತ್ತೆ ಡೋಂಟ್ ರಿಪೀಟ್, ಮತ್ತೆ ಹಾಕ್ಬೇಡಿ. ಓಕೆ. ಶಿ ಹ್ಯಾಸ್ ಸಮಟೈಮ್ಸ್ ಕಾಫ್. ಈ ವೆದರ್ ಇಂದ ಅವ್ರಿಗೆ ತುಂಬಾ ಕಾಫ್ ಆಫನ್, ಮತ್ಲಬ್ ಸಿನ್ಸ್ ಮೆನಿ ಇಯರ್ಸ್ ಶಿ ಗೆಟ್ಸ್ ಕಿಡ್ನಿ. ಓಕೆ. ದಿನ ರಾತ್ರಿ ಕಿಡ್ನಿ ಬೀನ್ಸ್ ಹಾಕ್ಬೇಕು. ಅದು ಫೇಸ್ ಟು ಫೇಸ್ ಇರಬೇಕು. ಕಿಡ್ನಿ ಬೀನ್ಸ್ ಆ ಶೇಪ್ ಅಲ್ಲೇ ಇಡ್ಬೇಕು ಅದನ್ನ. ಸ್ವಲ್ಪ ಇನ್ನ ನಿಮ್ಗೆ ಫಾಸ್ಟ್ ರಿಸಲ್ಟ್ ಬೇಕಂದ್ರೆ ಯೆಲ್ಲೋ ಕಲರ್ ನ ಅಪ್ಲೈ ಮಾಡಿ ಡೇ ನಲ್ಲಿ, ನೈಟ್ ಅಲ್ಲಿ ರಾಜ್ಮಾ ಕಟ್ಟಿ. ಓಕೆ, ಎಸ್, ಥ್ಯಾಂಕ್ ಯು. ಬೆಸ್ಟ್ ರಿಸಲ್ಟ್ ಬರುತ್ತೆ, ಇದು ಬೆಸ್ಟ್ ರಿಸಲ್ಟ್ ಬರುತ್ತೆ. ಅರುಣಾ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ನ ಹೆಸರು ಅರುಣ ಅಂತ. ಒಂದ್ ನಿಮಿಷ ಹೋಲ್ಡ್ ಆಗಿ. ಕರೆಕ್ಟ್. ನಾನಿಲ್ಲಿ ರಿಫ್ಲೆಕ್ಸ್ ಅಲ್ಲಿ ನೋಡುವಾಗ ಈ ಕಡೆ ತೋರಿಸ್ತಿದ್ದೀನಿ ಮ್ಯಾಮ್. ಈಗ ನೆಕ್ಸ್ಟ್, ಈಗ ಬಿಫೋರ್ ಒಬ್ರು ಕ್ವಶನ್ ಕೇಳಿದ್ರಲ್ಲ, ಯೂರಿನ್ ಕಂಟ್ರೋಲ್ ಆಗ್ತಿಲ್ಲ ಅಮ್ಮಗೆ ಅಂತ. ನಾನು ಇಲ್ಲಿ ತೋರಿಸ್ದೆ. ಐ ಆಮ್ ಸಾರಿ, ಇದು ರಾಂಗ್ ಇದೆ. ನಾನು ಇಲ್ಲಿ ಮಿರರ್ ರಿಫ್ಲೆಕ್ಸ್ ಆಗ್ತಿರೋದ್ರಿಂದ ನನಗೆ ಇದು ಈ ಕೈಯಲ್ಲಿ ಗೊತ್ತಾಗಿಲ್ಲ. ಆಕ್ಚುಲಿ ಟುವರ್ಡ್ಸ್ ರಿಂಗ್ ಫಿಂಗರ್ ಇಲ್ಲಿ. ರಿಂಗ್ ಫಿಂಗರ್. ಅಚ್ಚಾ, ಟುವರ್ಡ್ಸ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ ಲೆಫ್ಟ್ ಹ್ಯಾಂಡ್ ನಲ್ಲಿ. ಫಸ್ಟ್ ಜಾಯಿಂಟ್ ಟುವರ್ಡ್ಸ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ ಇಲ್ಲಿ ಬರುತ್ತೆ. ಓಕೆ. ಇನ್ನೊಂದ್ಸಲ ಕರೆಕ್ಷನ್ ಮಾಡ್ಕೊಳ್ಳಿ. ಈ ಕಡೆ ಅಲ್ಲ, ರಿಂಗ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಟುವರ್ಡ್ಸ್ ರಿಂಗ್ ಫಿಂಗರ್ ಇಲ್ಲಿ. Okay. And I had one more question, ma'am. Can I? Yes. One of my aunties, since like 36 or 40 years almost, Bangalore shift agi madve bandagininda, she is having cold, lot of cold and cough. Aurge kivinalli moognalella itching barutte. I had given her cold ge sky blue ಹಾಕಕ್ ಹೇಳಿದ್ದೆ ಲೆಫ್ಟ್ ಹ್ಯಾಂಡ್ ಇಲ್ಲಿ, ಪ್ಲಸ್ ಲಂಗ್ ನ ಇಲ್ಲಿ 0 ಹಾಕಕ್ ಹೇಳಿದ್ದೆ. ಸೊ ದಟ್ ಅವ್ರದ್ದು ಲಂಗ್ ಇದು 0 ಶೂನ್ಯಕ್ಕೆ ಹೋಗಿ ಆಮೇಲೆ ಸ್ಟ್ರೆಂತ್ ಆಗಿ ಮುಂದಕ್ಕೆ ಬರೋ ತರ. ಬಟ್ ದೆನ್ ಸ್ವಲ್ಪ ದಿವಸ ಕಮ್ಮಿ ಇತ್ತು,
ಇವಾಗ ಅಗ್ರಿವೇಟ್ ಆಗಿ then she had to take English medicine ಅದಕ್ಕೆ. Now she has stopped color therapy. Now I don't know what to suggest her. Anybody prone to cold, hypersensitivity cold, go through ಕಿವಿನಲ್ಲಿ Rajma. ಇಚ್ಚಿಂಗು. ಹಾ, ಕಿವಿನಲ್ಲಿ ಇಚ್ಚಿಂಗ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಪರ್ಪಲ್ ರಿಂಗ್ ಹಾಕಿ ಬೋತ್ ಸ್ಮಾಲ್ ಫಿಂಗರ್, ಮಿಡ್ ಜಾಯಿಂಟ್, ಪರ್ಪಲ್ ರಿಂಗ್. ಅದು ದಿಸ್ ವಿಲ್ ವರ್ಕ್ ಆನ್ ಮೂಗ್ನಲ್ಲಿ ಎಲ್ಲ ಕಡೆ ಇಚ್ಚಿಂಗ್ ಬರುತ್ತಲ್ಲ, ಐಸ್ ನಲ್ಲಿ ಎಲ್ಲ. ದಟ್ ಆಲ್ಸೋ ಲೈಕ್ ವೆನ್ ಶಿ ಹ್ಯಾಸ್ ಕೋಲ್ಡ್. ಇದು ಇಯರ್ ಮಾತ್ರ ಮ್ಯಾಮ್ ಇದು. ಇಯರಿಗೆ. ಅಂಡ್ ನೋಸ್ ಆಲ್ಸೋ ಸೇಮ್ ಪರ್ಪಲ್. ಹೌದು, ಪರ್ಪಲ್ ಹಾಕ್ಬೋದು. ನೋಡಿ, ಪರ್ಪಲ್ ಕಲರ್ ಬಂದು ಎಲ್ಲೇ ಇಮ್ಯುನಿಟಿ ಲೋ ಇದ್ರೆ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಈಗ ನಿಮ್ಗೆ ಸ್ಟಮಕ್ ಅಲ್ಲಿ ಇಮ್ಯುನಿಟಿ ಇಲ್ಲ, ಲಂಗ್ ಅಲ್ಲಿ ಇಮ್ಯುನಿಟಿ ಇಲ್ಲ, ಯಾವುದೇ ಆರ್ಗನ್ ಅಲ್ಲಿ ಇಮ್ಯುನಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಪರ್ಪಲ್ ಕಲರ್ ನ ಯೂಸ್ ಮಾಡಬಹುದು. ಓಕೆ. ಅದೇ ತರ ಅದ್ರದ್ದು ಇನ್ನೊಂದು ಗುಣ ಏನಂದ್ರೆ ಫ್ಲೆಕ್ಸಿಬಿಲಿಟಿ. ಎಲ್ಲೇ ಇಚ್ಚಿಂಗ್ ಬರ್ತಿದೆ, ಡ್ರೈ ಆಗ್ತಿದೆ, ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ, ಬೆಂಡ್ ಮಾಡಕ್ ಆಗ್ತಿಲ್ಲ ಅಂದ್ರೂ ಯೂಸ್ ಮಾಡಬಹುದು. ಮತ್ತೆ ಡ್ರೈ ಆಗ್ತಾ ಇದೆ ಅಂದ್ರೂ ಕೂಡ ನೀವು ಪರ್ಪಲ್ ಕಲರ್ ನ ಯೂಸ್ ಮಾಡಬಹುದು. ಓಕೆ, ठीक है. Thank you so much, ma'am. I'll give feedback. Yes. Thank you. ನಮಸ್ತೆ ಮೇಡಮ್, ನಾನು ಅರುಣ, ಮಂಗಳೂರಿಂದ. ನಂಗೆ ಲೆಫ್ಟ್ ಸೈಡ್ ಇಲ್ಲಿ ತಲೆಯಿಂದ ಇಲ್ಲಿವರೆಗೆ ಇದು ಒಂಥರ ತುಂಬಾ ನೋವು, ಮತ್ತೆ ಇಲ್ಲಿ ಪಾಮ್ ಎಲ್ಲ ಉರಿಯೋದು, ಇದು ಬಿಸಿ ಆದಾಗ ಆಗುದು, ಚುಚ್ಚಿದಾಗೆ, ಮತ್ತೆ ಪಾದಸ ಲೆಫ್ಟ್. ಮತ್ತೆ ನಂಗೆ ಇದು ಟೋಟಲ್ ಕೊಲೆಸ್ಟ್ರಾಲ್ 408 ಇದೆ ಮೇಡಮ್. LDL 297 ಇದೆ, ನಾನ್ HDL 353 ಇದೆ. ಮತ್ತೆ ನಂಗೆ ತುಂಬಾ ಒಂಥರ ಹೆದರಿಕೆ ಆದಾಗ ಆಗುದು, ರಾತ್ರಿ ಮಲಗಿದಾಗ ಎಲ್ಲ. ನಿದ್ದೆ ಸ್ವಲ್ಪ ಕಡಿಮೆ ಮೇಡಮ್. ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ? 303. ವಾರಕ್ಕೊಮ್ಮೆ ಲಿವರ್ 3 ಪ್ರೆಸ್ ಮಾಡಿ, ಮತ್ತೆ K3 ಕೂಡ ಪ್ರೆಸ್ ಮಾಡಿ. ತೊಂಡೆಕಾಯಿ ಇದೆಲ್ಲ, ತೊಂಡೆಕಾಯಿ ಚಿಕ್ಕ ಸೌತೆಕಾಯಿ ತರ ಇರುತ್ತಲ್ಲ, ಇಷ್ಟುದ್ದ. ತೊಂಡೆಕಾಯಿ ಗೊತ್ತಿದೆ. ಅದನ್ನ ತಿಂಡಿ ಆದ್ಮೇಲೆ ಒಂದು, ಮಧ್ಯಾಹ್ನ ಊಟ ಆದ್ಮೇಲೆ ಒಂದು. ಮತ್ತೆ ನಂಗೆ ಮೇಡಮ್ ಇದು ಪಿತ್ತ ತುಂಬಾ ಆಗುದು ಅಂತ, ಇದು ತೊಂಡೆಕಾಯಿ ತಿಂದ್ರೆ ಆಗುದಿಲ್ಲ, ಬೀನ್ಸ್, ಇದು ಗೋಡಂಬಿ ಅದೆಲ್ಲ ತಿಂದಾಗ ಪಿತ್ತ ಜಾಸ್ತಿ ಆಗಿ ಎಲ್ಲೋ ವಾಮಿಟ್ ಆಗ್ತದೆ. ಈಗ 2 ದಿವಸದಿಂದ ತುಂಬಾ ವಾಮಿಟ್ ಆಯ್ತು ಬೆಳಿಗ್ಗೆ. ಕಹಿ ಇರುತ್ತಾ ವಾಮಿಟ್ ಮಾಡಿದಾಗ? ಕಹಿ ಇರ್ತದೆ. ಮತ್ತೆ ಹಾಗಲಕಾಯಿ ತಿಂದ್ರೆ ಆಗುದಿಲ್ಲ. ಸಿಂಪ್ಟಮ್ಸ್ ಎಲ್ಲ ರೈಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ಇದೆ? ಲೆಫ್ಟ್ ಸೈಡ್ ನಂಗೆ ಇದು ಇಲ್ಲಿ ತಲೆಯಲ್ಲೇ ಇಲ್ಲೆಲ್ಲ ಚುಚ್ಚಿದಾಗೆ ನೋವು ತುಂಬಾ, ಈ ಫುಲ್ ಸೈಡ್ ಲೆಫ್ಟ್. ಮತ್ತೆ ಇದೆಲ್ಲ ಕೈ ಎಳೆಯುದು, ನರ ಎಳಿದಾಗೆ ಎಳಿತದೆ ನರ. ನಿಮ್ದು ಕೋಲ್ಡ್ ಸಿಂಪ್ಟಮ್ಸ್ ಇದೆ, ನಿಮ್ಗೆ ಪಿತ್ತ ವಾಮಿಟ್ ಆಗ್ತಿರಬಹುದು, ಇಲ್ಲ ಅಂತ ಹೇಳಲ್ಲ. ಈ ಟ್ರೈಗ್ಲಿಸರೈಡ್ಸ್ ಏನ್ ಜಾಸ್ತಿ ಆಗಿದೆ, ಮತ್ತೆ ನಿಮ್ದು HDL ಕೊಲೆಸ್ಟ್ರಾಲ್ ಏನ್ ಜಾಸ್ತಿ ಆಗಿದೆ, ಇದೆಲ್ಲ ನಿಮ್ದು ಕೊಲೆಸ್ಟ್ರಾಲ್ ನಿಮ್ಮ ದೇಹದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿರೋದನ್ನೇ ತೋರಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಹೀಟೇ ರೈಸ್ ಮಾಡ್ಬೇಕಾಗುತ್ತೆ. ಹಸಿವೆ ಹೇಗಿದೆ ನಿಮ್ದು? ಹಸಿವೆ ಸ್ವಲ್ಪ ಕಡಿಮೆ ನಂಗೆ. ಸ್ವಲ್ಪ ತಿಂದ ಕೂಡ್ಲೆ ಹೊಟ್ಟೆ ಫುಲ್ ಆಗ್ತದೆ. ಸ್ವಲ್ಪ ಹಶ್ವಾಗುತ್ತೆ? ಹಶ್ವೆ ಆಗ್ತದೆ, ಆದ್ರೆ ಸ್ವಲ್ಪ ತಿಂದ ಕೂಡಲೇ ಹೊಟ್ಟೆ ಫುಲ್ ಆಗ್ತದೆ. ಸ್ವಲ್ಪ ಊಟ ಎಲ್ಲ ಸ್ವಲ್ಪ ನನ್ನದು ಡೈಜೆಷನ್ ಸ್ವಲ್ಪ ಕಡಿಮೆ. ಮೋಷನ್ ಎವ್ರಿಡೇ? ಮೋಷನ್ ಆಗ್ತದೆ, ಇದು ನೀರೆಲ್ಲ ಸರಿ ಕುಡಿದಿದ್ರೆ ಮತ್ತೆ ಮೋಷನ್ ಗಟ್ಟಿ ಹೋಗ್ತದೆ. ಕಾನ್ಸ್ಟಿಪೇಷನ್ ಇದೆ. ಓಕೆ. ರಾತ್ರಿ ನಿದ್ದೆ ಅದೇ ಏನಾದ್ರೂ ಟೆನ್ಷನ್ ಎಲ್ಲ ಆದ್ರೆ ನಿದ್ದೆ ಬರುದಿಲ್ಲ. ನಿದ್ದೆ ಸ್ವಲ್ಪ ಕಡಿಮೆ ನಂಗೆ. ಓಕೆ. ಯೂರಿನರಿಗೆ ಎಷ್ಟು ಸಲ ಎದ್ದೇಳ್ತೀರಾ ನೈಟ್? 2 ಸರಿ ಹೋಗ್ತೇನೆ. ಓಕೆ. ಒಂದು ನಿಮ್ಗೆ ಕೊಡೋದು ಬೇಡ, ಯೋಚನೆ ಮಾಡ್ತಾ ಇದ್ದೀನಿ ನಾನು. ಓಕೆ. ಲಿವರ್ ರಿಫ್ಲೆಕ್ಸ್ ನೀವು ಪ್ರೆಸ್ ಮಾಡಿ 10 ಟೈಮ್ಸ್. ಸ್ಟಮಕ್ ಕೂಡ ಪ್ರೆಸ್ ಮಾಡಿ.
ಲಿವರ್ 3 ವೀಕ್ಲಿ ಒನ್ಸ್ ಕಾಲಲ್ಲಿ ಪ್ರೆಸ್ ಮಾಡಿ. K3 ಕೂಡ ಈಗ ಮಂಡೇ ನೀವು ಲಿವರ್ 3 ಪ್ರೆಸ್ ಮಾಡಿದ್ರೆ ಮತ್ತೆ ಫ್ರೈಡೇ ಬಂದ್ಬಿಟ್ಟು K3 ಪ್ರೆಸ್ ಮಾಡಿ. ಮತ್ತೆ ನೀವು ತೊಂಡೆಕಾಯಿನ ತಗೊಳ್ಳಿ. ನಿಮ್ಗೆ ಏನಾದರೂ ವಾಮಿಟಿಂಗ್ ಅನ್ಸಿದ್ರೆ ನಿಲ್ಲಿಸ್ಬಿಡಿ. ಯಾಕೆ ನೀವು ತೊಂಡೆಕಾಯಿ ತಗೊಂಡ್ರೆ ನಿಮಗೆ 1 ವಾರ 15 ದಿನದಲ್ಲೇ ನಿಮ್ಮ ಟ್ರೈಗ್ಲಿಸರೈಡ್ಸ್ ಏನು 360 ಇದೆ ಅಂದ್ರಿ, ಒಂದು 300ಗಿಂತ ಡೌನ್ ಆದ್ರೂ ಬಂದಿರುತ್ತೆ. ಚೆಕ್ ಮಾಡಿಸಬೇಕಿದೆ. ಹಸಿಯಾಗಿ ಅಲ್ಲ ತಿನ್ಬೇಕಲ್ಲ? ಹಸಿಯಾಗಿ ಹಸಿ. ತಿಂಡಿ ಆದ್ಮೇಲೆ 1, ಊಟ ಆದ್ಮೇಲೆ 1. ಆಯ್ತು ಮೇಡಮ್, ಥ್ಯಾಂಕ್ ಯು. ಮೇಡಮ್ ತಗೊಳ್ಳೋದಾ ಕ್ವಶನ್ಸ್? ಲಾಸ್ಟ್ ಇನ್ನೊಂದು ತಗೊಳ್ಳಿ ಸರ್, ಟೈಮ್ ಆಗ್ತಾ ಇದೆ. ಆದಿತ್ಯ ಶ್ರೀನಾಥ್. ಮೇಡಮ್ ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ ಮೇಡಮ್, PM ಸ್ಟೂಡೆಂಟ್ ಮೇಡಮ್. ನನಗೆ ನಿನ್ನೆ ರಾತ್ರಿ ಸುಮ್ಮನೆ ಚೆಕ್ ಮಾಡ್ಲಿಕ್ಕೆ ಅಂತ ಲಿವರ್ 2, ಲಿವರ್ 3 ಜಿಲ್ಲೆಯಲ್ಲಿ ತಗೊಂಡು ಸ್ವಲ್ಪ ಟ್ರಿಗರ್ ಮಾಡಿದ್ಮೇಲಿಂದ ಬೆಳಗ್ಗೆ ಎದ್ದಾಗಿಂದ ರೈಟ್ ಸೈಡ್ ಕಣ್ಣು ಫುಲ್ಲು ರೆಡ್ ಆಗ್ಬಿಟ್ಟಿದೆ ಮೇಡಮ್. ಏನಾಯ್ತು ಅಂತ ಗೊತ್ತಾಗಿಲ್ಲ. ಬೆಳಗ್ಗೆ ಎದ್ದಾಗಿಂದ ಇವಾಗವರೆಗೂ ಅದಿದ್ದ ನೋಡಿ ಕಣ್ಣಿಂದ ಹೋಗೇ ಇಲ್ಲ ಮೇಡಮ್, ಹಂಗೆ ಇದೆ. ಚೆಕ್ ಮಾಡೋಣ ಅಂತ ಮಾಡಿದ್ವಿ, ಬಟ್ ಇದರ ಇಟ್ಟಿಂಗ್ ಇಲ್ಲ, ಏನೂ ಇಲ್ಲ. ಕಣ್ಣು ಫುಲ್ ರೆಡ್, ರೈಟ್ ಸೈಡ್ ಮಾತ್ರ ಫುಲ್ ರೆಡ್ಡಿಶ್ ಆಗ್ಬಿಟ್ಟು ಫುಲ್ ರೆಡ್ ಆಗ್ಬಿಟ್ಟಿದೆ. ಒಂದೇ ರೈಟ್ ಸೈಡ್ ಮಾತ್ರ, ಲೆಫ್ಟ್ ಸೈಡ್ ಇಲ್ಲ. ಏನ್ ಮಾಡ್ಬೇಕು ಮೇಡಮ್ ಇದಕ್ಕೆ? ಈಗ ನೀವು ಪ್ರೆಸ್ ಮಾಡ್ಕೊಂಡ್ರಿ ಅಲ್ವಾ, ಈಗ ಕೌಂಟರ್ ಹೇಳಿ. ನನಗೆ ಅದೇ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ. ಇಲ್ಲ ಅದ್ರಿಂದ ಆಗಿರೋದ್ರಿಂದನ ಅಥವಾ ನೆನ್ನೆಲ್ಲ ಚೆನ್ನಾಗೇ ಇದೆ. ನಾನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಸಾರ್ದು 25th ಕ್ಲಾಸ್ ನೋಡ್ತಾ ಇದ್ದೆ. ನೋಡಿದ್ಮೇಲೆ ಏನಾಗತ್ತೆ ಚೆಕ್ ಮಾಡೋಣ ಅಂತ 3 ಪ್ರೆಸ್ ಮಾಡಿದ್ರೆ ಬೆಳಗ್ಗೆ ಎದ್ದೊಳಷ್ಟಲ್ಲಿ ತೋರಿಸ್ಬೇಕು ಏನಾಗಿದೆ. ಸರ್, ಇಲ್ಲಿ ಸದ್ಯಕ್ಕೆ ಈ 2 ಉಗುರಿನ ಕೆಳಗಡೆ ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿರಿ ಸರ್. ಡಾರ್ಕ್ ಗ್ರೀನ್ ಹಾಕಿ ತುಂಬಾ ನಿಮ್ಗೆ ಅಥವಾ ತುಂಬಾ ಹೀಟ್ ಆಗಿದೆ, ಉರಿ ಅನಿಸ್ತಾ ಇದೆ ಕಣ್ಣು ಅಂತ ಹೇಳಿದ್ರೆ ಈ ರೈಟ್ ಇದಕ್ ಮಾತ್ರ 1-2 ಅವರ್ ಡಾರ್ಕ್ ಗ್ರೀನ್ ಹಾಕ್ಬಿಟ್ಟು ತೆಗೆದ್ಬಿಡಿ. ಇಲ್ಲ LU7 LU9 ಏನಾದ್ರು ಕೊಡ್ಬೋದು, ಬಟ್ ಬೇಡ, ಯಾಕೆ ಸುಮ್ನೆ ಲಂಗ್ನ ಟ್ರಿಗರ್ ಮಾಡೋದಂತ. ನಂದು ಬೆಳಗ್ಗೆ ಪ್ರೆಸ್ ಮಾಡ್ತಾನೆ ಇದ್ದೀನಿ. ಇಚ್ಚಿಗೆಲ್ಲ ಏನಿದೆ? ಅದೇ ರೈಟ್ ಸ್ಪಾಟ್ಸ್ ಇದೆ. ಮೇಡಮ್ ಏನಾದ್ರು ಒಂದು ಟಿಪ್ಸ್ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಚಳಿಗಾಲಕ್ಕೆ. ಎಂತ ಸೂಪರ್ ಟಿಪ್ಸ್ ಕೊಟ್ಟಿದ್ದೀನಿ HMPV ಬಗ್ಗೆ. ಅದು ಮಕ್ಳಿಗೆ ಮಾತ್ರ ಅಲ್ಲ, ನಿಮ್ಗೂ ಕೂಡ. ನಾವೇನ್ ದೊಡ್ಡ ಆರೋಗ್ಯವಂತರ, ಮಕ್ಕಳೇ ವಾಸಿ ಪಾಪ ಎಷ್ಟು ಚೆನ್ನಾಗಿದ್ದಾರೆ. ನಮ್ಗೆ ಒಂದ್ ಸ್ವಲ್ಪ ಏನಾದ್ರು ಆಯ್ತಂದ್ರೆ ಆಲ್ರೆಡಿ ಥ್ರೋಟ್ ಪೇನು, ಇನ್ನೊಂದು ಇನ್ಫೆಕ್ಷನ್ ಎಲ್ಲ ಶುರುವಾಗಿರುತ್ತೆ. ಕಿವಿಗೆ ಯಾರು ಮಸಾಜ್ ಮಾಡ್ತಾರೆ? ಸರ್, ನಮ್ ಕಿವಿಗೆ ಯಾರು ಮಸಾಜ್ ಮಾಡ್ಬೇಕು? ನಮ್ ಕಿವಿಗೆ ನಾವೇ ಮಾಡ್ಕೊ. ನಿಮ್ ವೈಫ್ ಮಾಡ್ತಾರೆ ಮಾಲಿಂಗರಾಯ. ಓಕೆ, ಸರಿ ಮೇಡಮ್. ಅದೇ ಮಸಾಜ್ ದೊಡ್ಡವರಾಗಿದ್ರು ಅಷ್ಟೇ ಮಾಡ್ಕೊಳ್ಳಿ. ನಿಮ್ಗೂ ಅಷ್ಟೇನೆ, ನೀವು ದಿನನಿತ್ಯದ ಕೆಲ್ಸದ ಸ್ಟ್ರೆಸ್ ಅಲ್ಲಿ ನಿಮ್ಮನ್ನು ನೀವು ಕೇರ್ ಮಾಡ್ತಾ ಇರಲ್ಲ. ಸೊ ಅಟ್ಲೀಸ್ಟ್ ಬೆಳಗ್ಗೆ ಎದ್ದಾಗ 1 ಮಿನಿಟ್ ಕಿವಿ ಮಸಾಜ್ ಮಾಡ್ಕೊಳ್ಳಿ, ಪಾಮ್ ಮಸಾಜ್ ಮಾಡ್ಕೊಳ್ಳಿ. ಮತ್ತೆ ಕಾಲ್ನ ಕೂತ್ಕೊಂಡು ಒಂದ್ಸಲ ಹಿಂಗ್ ಮಸಾಜ್ ಮಾಡಿ ಚೆನ್ನಾಗಿ. ಮಗುಗ್ ಮಾಡಾದ್ಮೇಲೆ ನೀವು ಮಾಡ್ಕೊಳ್ಳಿ ಒಂದ್ಸಲ. ಅದಾದ್ಮೇಲೆ ಮರಿಬೇಡಿ, ಲಂಗ್ ರಿಫ್ಲೆಕ್ಸಿಗೆ ಜಾಯಿಂಟಿಗೆ ಪರ್ಪಲ್ ಹಾಕ್ತೀರಾ, ಸ್ಟಮಕ್ ರಿಫ್ಲೆಕ್ಸಿಗೆ ಸ್ಕೈ ಬ್ಲೂ ಹಾಕ್ತೀರಾ, ಥ್ರೋಟ್ ರಿಫ್ಲೆಕ್ಸ್ ಅಲ್ಲಿ ಬ್ಲ್ಯಾಕ್ ಹಾಕ್ತೀರಾ, ಗಾರ್ಗಲ್ ಮಾಡ್ತೀರಾ. ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದಕ್ಕಿಂತ ಮುಂಚೆ ತಿಂಡಿ ಎಲ್ಲ ಆದ್ಮೇಲೆ ಸಾಲ್ಟ್ ಗಾರ್ಗಲ್ ಮಾಡಿ ಕಳಿಸಿ. ಮಲಗಿಸೋದಕ್ಕಿಂತ ಮುಂಚೆನೂ ಅಷ್ಟೇ ಸಾಲ್ಟ್ ಗಾರ್ಗಲ್ ಮಾಡಿ ಮಲಗಿಸಿ. ಜೊತೆಗೆ ಕಿಡ್ನಿದು ರಾಜ್ಮಾ ಏನಿದೆ, ಡೋಂಟ್ ಮಿಸ್ ಇಟ್, ಕಟ್ತಾ ಹೋಗಿ ಅವರಿಗೆ. ನೀವು ಒಂದ್ ಸ್ವಲ್ಪ ಕಟ್ಕೊಂಡ್ ಮಲ್ಕೊಳ್ಳಿ, 2 ಕಡೆ ಕಟ್ಕೊಂಡ್ ಮಲ್ಕೊಳ್ಳಿ. ನೀವು ನಿಮ್ಗೆ ಜಾಸ್ತಿ ಎನರ್ಜಿ ಬೇಕು. ನಾಳೆ 10th ಮೇಡಮ್, ಲಾಸ್ಟ್ ಡೇಟ್. TM ಜಾಯ್ನ್ ಆಗೋರೆಲ್ಲ ಬೇಗ ಜಾಯ್ನ್ ಆಗಿ.
ಖಂಡಿತ ಜಾಯ್ನ್ ಆಗ್ತಾರೆ ಸರ್. ಎಲ್ಲರಿಗೂ ಆರೋಗ್ಯ ಬೇಕು. ಆರೋಗ್ಯನೇ ನಿಮ್ಮ ಆಸ್ತಿ, ಆರೋಗ್ಯನೇ ನಿಮ್ಮ ಭಾಗ್ಯ. ಇವತ್ತು ಆರೋಗ್ಯವಾಗಿರೋದಕ್ಕೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರೂ ಸ್ವಲ್ಪ ನಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿದ್ರು ಇವತ್ತಿನ ಕ್ಲಾಸ್ ನಾನು ತಗೊಳಕ್ ಆಗ್ತಾ ಇರ್ಲಿಲ್ಲ. ಯುವರಾಜ್ ಸರ್ ಇನ್ನೂ ಇದ್ದಿದ್ದು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಾಳೆ 9 ಇದೆ, ಆದಷ್ಟು ಬೇಗ ಜಾಯಿನ್ ಮಾಡ್ಕೊಳ್ಳಿ. ನಾಳೆ ಒಂದಿನ ನಾಡಿದ್ದೊಂದಿನ ಟೈಮ್ ಇದೆ, ಮತ್ತೆ ಚಾನ್ಸ್ ಸಿಕ್ಕಲ್ಲ ನೋಡಿ. ಒಳ್ಳೆ ಗೋಲ್ಡನ್ ಹೌದು, ಜಾಯ್ನ್ ಆಗಿ ಆಫ್ಟರ್ 10th ಮತ್ತೆ ಪ್ರೈಸ್ ಹೆಚ್ಚಾಗೋ ಚಾನ್ಸ್ ಇದೆ. ಬೇಡ, ಈಗಿರೋ ಪ್ರೈಸ್ ಏನಿದೆ ದ ಬೆಸ್ಟ್ ಪ್ರೈಸ್ ನಿಮ್ಮ ಆರೋಗ್ಯಕ್ಕೆ ನೀವು ಕೊಡ್ತಾ ಇದ್ದೀರಾ. ಜೊತೆಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಕ್ಕಪಕ್ಕದ ಮನೆಯವರು, ನೈಬರ್ಸ್, ರಿಲೇಷನ್ಸ್ ಯಾರೇ ಇರ್ಲಿ, ಇದು ನಿಮ್ಮ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತಾನೆ ನಾನು ನಿಮ್ಗೆ ಎಲ್ಲಿ ಬೇಕಿದ್ರೆ ದೃಢೀಕೃತವಾಗಿ ಹೇಳ್ತೀನಿ. ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಇದು, ನೀವು ಇದನ್ನ ಧ್ಯಾನವಾಗಿ ತಗೊಂಡು ಕಲಿತಾಗ. ನಿಮ್ಗೆ ಬೇಕಾಗಿರೋ ಸಪೋರ್ಟ್ ಖಂಡಿತ ನಾವು ಮಾಡ್ತೀವಿ, ಸೇರ್ಕೊಳ್ಳಿ ಇದಕ್ಕೆ. ನನ್ನ ಹತ್ರ ಇಲ್ಲಿವರೆಗೂ ಯಾರೇ ಏನೇ ಕೇಳ್ಕೊಂಡು ಬಂದಿದ್ರು ನನ್ನ ಹತ್ರ ಟೈಮ್ ಇಲ್ಲ ಅಂದ್ರೂ ಮತ್ತೆ ನಾನು ಟೈಮ್ ಕೊಟ್ಟು ಅವ್ರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸಿದ್ದೀನಿ. ಸೊ ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಖಂಡಿತ ನನ್ನ ಹತ್ರ ಗೈಡೆನ್ಸ್ ತಗೊಳ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದರಲ್ಲಿ ನೀವು ಮುಂದೆ ಬರಬೇಕು. ಇಂಥ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ನಾನು ಸುಮಾರು ಬುಕ್ಗಳನ್ನೆಲ್ಲ ಓದಿ ಮಾಡಿ ನೋಡಿದಾಗ ಇಷ್ಟು ಅಕ್ಯುರೇಟ್ ಆಗಿ ಅಪ್ಲೈ ಮಾಡೋಕ್ಕಾಗೋದು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸಲ್ಲಿ ಮಾತ್ರ. ಅಕ್ಯುರೇಟ್ ಆಗಿ ಈ ಪಾಯಿಂಟ್ ಹಾಕಿದ್ರೆ ಇದೇ ಆಗುತ್ತೆ, ನಿಮಗೆ ಹೀಗೆ ಆಗುತ್ತೆ. ಈಗ ಅವ್ರು ಹೇಳ್ತಾ ಇದಾರಲ್ಲ, ರೆಸ್ಟ್ ಮಾಡ್ಕೊಂಡೆ ಕಣ್ಣು ರೆಡ್ ಆಯಿತು ಅಂತ, ಅಷ್ಟೇ ಎಫೆಕ್ಟ್. ಸೊ ಅಷ್ಟು ಸೂಪರ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆಲ್ ದ ಬೆಸ್ಟ್ ಎವ್ರಿ ಒನ್. ಬನ್ನಿ ಎಲ್ಲರೂ ಮತ್ತೆ ನೆಕ್ಸ್ಟ್ TM ಆನ್ಲೈನ್ ಕೋರ್ಸಲ್ಲಿ ಮೀಟ್ ಆಗೋಣ. ಹೊಸ God ಹೊಸ bless you all. ಹೊಸ ಹೀಲರ್ನ ಕ್ರಿಯೇಟ್ ಮಾಡೋಣ ಬನ್ನಿ, ನಮ್ಮ ಜೊತೆ ನೀವು ಸೇರ್ಕೊಳ್ಳಿ. ಹೌದು, ಹೀಲರ್ಸ್ ಬೇಕಾಗಿದ್ದಾರೆ, ಕೋರ್ಸ್ ತಗೊಳ್ಳಿ. ಮನೆಯಲ್ಲೂ ಹೀಲರ್ಸ್ ಬೇಕಾಗಿದ್ದಾರೆ. ಎಸ್ ಮೇಡಮ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಚೆನ್ನಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರೇಮ ರವಿ ಅವರು ತೂಕಿಸಿ ಬೀಳ್ತಾ ಇದ್ದಾರೆ ಅನ್ಸುತ್ತೆ.